ಆಗಮಿಸಿರುವ ಯುವ ಚಿಂತಕರು, ದಾವಣಗೆರೆ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದ ಶ್ರೀ ಸಚಿನ್ GH ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಧಾರವಾಡದ ಎಲ್ಲ ವಿನೂತನ ಕಾರ್ಯಕ್ರಮಗಳನ್ನು ಸಂಘಟಿಸುವಲ್ಲಿ ನಮ್ಮ ಹಿಂದಿನ ಸ್ಫೂರ್ತಿಯ ಚಿಲುಮೆಯಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ ಡೋಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗಾದರೂ ಕೂಡ ತುಂಬ ಹೃದಯದ ಸುಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ, ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಮತ್ತು ಧಾರವಾಡದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಧಾರವಾಡಕಟ್ಟೆಯು ತನ್ನ ನಿರಂತರ ಜ್ಞಾನ ಸೇವೆಯ ಮೂಲಕ 305 ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರೈಸಿ ಇಂದು 306ನೇ ಕಾರ್ಯಕ್ರಮದ ಹೊಸ್ತಿಲಲ್ಲಿದೆ. ಇದು ನಮ್ಮ ಸಾಹಿತ್ಯ ಪ್ರೀತಿ ಮತ್ತು ಸಾಂಸ್ಕೃತಿಕ ಬದ್ಧತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇಂದಿನ ವಿಷಯ ಬೇಂದ್ರೆಯವರ ಶ್ರಾವಣ ಗೀತೆಗಳು. ಬೇಂದ್ರೆಯವರ ಕಾವ್ಯದಲ್ಲಿ ಶ್ರಾವಣವೆಂದರೆ ಕೇವಲ ಮಳೆಯಲ್ಲ, ಅದೊಂದು ಜೀವಂತ ಅನುಭೂತಿ. ಪ್ರಕೃತಿ, ಪ್ರೇಮ, ಆಧ್ಯಾತ್ಮ ಮತ್ತು ಜನಪದೀಯತೆಗಳು ಹೆಣೆದುಕೊಂಡಿರುವ ಆ ಗೀತೆಗಳ ಭಾವಲೋಕದಲ್ಲಿ ಸಂಚರಿಸಲು ನಾವೆಲ್ಲರೂ ಕಾತರರಾಗಿದ್ದೇವೆ. ಈಗ ಇಂದಿನ ಉಪನ್ಯಾಸಕರಾದ ಶ್ರೀ ಸಚಿನ್ GH ಅವರನ್ನು ಈ ವಿಷಯದ ಕುರಿತು ಮಾತನಾಡಲು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಈಗ ಧ್ವನಿ ಸಚಿನ್ GH ಅವರದು. ಸರ್, ಇದು ಮೊಬೈಲ್ ಆಟೋ ರೊಟೇಟ್ ಮೋಡ್ ಅಲ್ಲಿ ಇಡಿ ಸರ್. ಸರಿ ಸರ್. ಎಲ್ಲರಿಗೂ ಶುಭ ಸಂಜೆ. ಧಾರವಾಡ ಕಟ್ಟೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಬಸವರಾಜ ಡೋಣೂರು ಸರ್ ಅವರಿಗೆ ಪ್ರೀತಿಪೂರ್ವಕವಾಗಿ, ಹೃದಯಪೂರ್ವಕವಾಗಿ ವಂದಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂತಹ ಹಿರಿಯ ಅಧ್ಯಾಪಕರಿಗೂ, ಕವಿ ಚೇತನಗಳಿಗೂ, ಎಲ್ಲ ಪ್ರೀತಿಯ ಸಹೃದಯ ಮಿತ್ರರಿಗೂ ಕೂಡ ವಂದಿಸುತ್ತಾ, ಇವತ್ತಿನ ವಿಷಯ ಬಹಳಷ್ಟು ಔಚಿತ್ಯಪೂರ್ಣವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಬೇಂದ್ರೆ ಅವರ ಶ್ರಾವಣ ಗೀತೆಗಳನ್ನ ಕುರಿತು ಮಾತಾಡುವಂಥದ್ದು ಬಹಳಷ್ಟು ಸೂಕ್ತ. ಯಾಕೆ ಅಂತಂದ್ರೆ ಪ್ರಸ್ತುತವಾಗಿರ್ತಕ್ಕಂತಹ ಆಧುನಿಕ ಸಂದರ್ಭದ ಒಳಗಡೆಗೆ ಮನುಷ್ಯ ಅನ್ನುವಂಥವನು ನಿಸರ್ಗದ ಕೂಸು ಅಲ್ವಾ. ಆ ನಿಸರ್ಗದ ಕೂಸಾಗಿರ್ತಕ್ಕಂತಹ ಮನುಷ್ಯ ಆ ಪ್ರಕೃತಿಯ ಸೌಂದರ್ಯವನ್ನ ಸವಿಯುವಂಥದ್ರಲ್ಲೇ ಅಲ್ಲಿ ಎಲ್ಲೋ ಒಂದು ಕಡೆಗೆ ವಿಮುಖವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆ ಒಳಗಡೆಗೆ ಆ ಬೇಂದ್ರೆ ಅವರ ಆ ಶ್ರಾವಣ ಗೀತೆಗಳು ಎಷ್ಟು ಪ್ರಸ್ತುತ ಅಂತಂದ್ರೆ ಅವರ ಎಷ್ಟು ಪ್ರಸ್ತುತವಾಗಿರ್ತಕ್ಕಂಥದ್ದು ಅಂತಂದ್ರೆ ಬಹಳಷ್ಟು ಒಂದು ಉತ್ತಮ ರೀತಿಯಾಗಿರ್ತಕ್ಕಂತಹ ಶ್ರಾವಣ ಗೀತೆಗಳನ್ನ ಕೊಟ್ಟಂಥವ್ರು. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತಂದ್ರೆ ಬೇಂದ್ರೆ ಅವರ ಎಂದಾಕ್ಷಣ ನೆನಪಾಗೋದೆ ಶ್ರಾವಣ ಕವಿ. ಶ್ರಾವಣ ಕವಿ ಎಂದೇ ಹೆಸರಾದಂಥವರು ಬೇಂದ್ರೆಯವರು. ಯಾಕೆ ಅಂತಂದ್ರೆ ಬೇಂದ್ರೆ ಅಂದ್ರೆ ಶ್ರಾವಣದ ನೆನಪಾಗುವಷ್ಟು ನಕ್ಷತ್ರದೊಂದಿಗೆ ಬೆರೆಸ್ಕೊಂಡಿರ್ತಕ್ಕಂತಹ ಕವಿ. ಶ್ರಾವಣ ಕಂದನನ್ನ ಈ ಪರಿಯಲ್ಲಿ ಮುದ್ದಿಸಿದವರು, ಪ್ರೀತಿಸಿದವರು, ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಮೆರೆದಂಥವರು ಯಾರಾದರೂ ಕವಿ ಇದ್ದಾರ ಅಂತಂದ್ರೆ ಅದು ಬೇಂದ್ರೆಯವರು. ಹಾಗಾಗಿ ಕನ್ನಡದ ಮನಮನಗಳಲ್ಲಿಯೂ ಕೂಡ ಶ್ರಾವಣದ ಗುಂಗನ್ನು ಹಿಡಿಸಿದಂತಹ ಕವಿ ಅಂತಂದ್ರೆ ಬೇಂದ್ರೆಯವರು. ಹಾಗಾಗಿ ಅವರು ಬೇಂದ್ರೆ ಅವರ ಒಂದು ಶ್ರಾವಣ ಮಾಸದ ಹೇಗೆ ವಿಶಿಷ್ಟ ಅಂತಂದ್ರೆ ಹಲವು ಕಾರಣಗಳಿಗೆ ಅವರು ಬೇಂದ್ರೆ ಅವರ ಒಂದು ಶ್ರಾವಣ ಮಾಸ ಅನ್ನುವಂಥ ಕವಿತೆ ಹಾಗೆ ಕವನಗಳು ಕೂಡ ಬಹಳಷ್ಟು ಪ್ರಸ್ತುತವಾಗಿರ್ತಕ್ಕಂಥದ್ದು ಇಲ್ಲಿ ಕಾಣಬಹುದು. ಏಕೆ ಅಂತಂದ್ರೆ ಶ್ರಾವಣ ಮಾಸ ಅಂತಂದ್ರೆ ಈ ನಾಡಿಗೆ ಒಂದು ರೀತಿಯಾಗಿರ್ತಕ್ಕಂಥ ಹೊಸ ಚೈತನ್ಯ ತರುವಂತಹ ಒಂದು ಮಳೆಯ ಆಗಮನದಿಂದಾಗಿ ಎಲ್ಲೆಡೆ ಹಸಿರುಟ್ಟಿರುವಂಥದ್ದು. ಹಾಗೆ ಈ ಕಾಲಘಟ್ಟದ ಒಳಗಡೆಗೆ ಅಂದ್ರೆ ಶ್ರಾವಣ ಮಾಸ ಅಂತಂದ್ರೆ ಅದು ಹಬ್ಬದ ಮಾಸ.
ಯಾಕೆ ಆ ನಾಗರ ಪಂಚಮಿ ಬರ್ತಾ ಇರುವಂತದ್ದು, ಶ್ರೀಕೃಷ್ಣ ಹುಟ್ಟಿರ್ತಕ್ಕಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಯಾಕೆ ಶ್ರಾವಣ ಮಾಸ ಅನ್ನುವಂಥದ್ದು ವಿಶೇಷ ಅಂತಂದ್ರೆ, ಬೇಂದ್ರೆ ಅವರ ಗುರುಗಳು, ಪರಮ ಗುರುಗಳಾಗಿರ್ತಕ್ಕಂತಹ ಶ್ರೀ ಅರವಿಂದರು ಹುಟ್ಟಿರ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಜಗದೋದ್ಧಾರಕನಾಗಿರ್ತಕ್ಕಂತಹ ಶ್ರೀಕೃಷ್ಣ ಹುಟ್ಟಿರ್ತಕ್ಕಂಥದ್ದು. ಶ್ರೀಕೃಷ್ಣ ಲೀಲೆಯನ್ನು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಚಿತ್ರಣವನ್ನು ಕೊಡುವಂಥದ್ದು ಬೇಂದ್ರೆ ಅವರ ಕವಿತೆಗಳಲ್ಲಿ ಕಾಣ್ತೇವೆ. ಹಾಗೆ ಧಾರವಾಡದ ಆ ಒಂದು ಪರಿಸರವನ್ನ ಬಹಳಷ್ಟು ಆ ಒಂದು ಚೆಲುವನ್ನ, ಅದರ ಒಲವನ್ನ ಹಚ್ಚಿಕೊಂಡಂತವರು ಆ ಬೇಂದ್ರೆ ಅವರು. ಹಾಗಾಗಿ ಆ ಬೇಂದ್ರೆ ಅವರ ಕವಿತೆಗಳಲ್ಲಿಯೇ ಆ ಒಂದು ಸೌಂದರ್ಯದ ಚಿತ್ರಣವನ್ನ ಕಟ್ಕೊಡದೆ ಬಹಳಷ್ಟು ಸೊಗಸಾಗಿರುವಂತದ್ದನ್ನ ನಾವು ಇಲ್ಲಿ ಕಾಣಬಹುದು. ಹಾಗಾಗಿ ಇಲ್ಲಿ ಪ್ರಸ್ತುತವಾಗಿ ಒಂದಿಷ್ಟು ಕವಿತೆಗಳ ಒಂದು ವಾಚನವನ್ನ ಮಾಡಿ ಅದರ ಒಂದು ವಿಶ್ಲೇಷಣೆಯನ್ನ ಮುಂದುವರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಬೇಂದ್ರೆ ಅವರ ಶ್ರಾವಣ ಪ್ರೀತಿ ಎಷ್ಟಿತ್ತು ಅಂತಂದು ಹೇಳೋದಾದ್ರೆ, ಬರೀ ಅವರ ಒಂದು ಶ್ರಾವಣ ಅನ್ನುವಂತಹ ಕವಿತೆಯೇ ಇದಕ್ಕೆ ಸಾಕ್ಷಿ. ಅಷ್ಟೊಂದು ಒಂದು ಮಳೆಯ ಆಗಮನ, ಆ ಒಂದು ಮಳೆಯ ಹಬ್ಬರ, ಆ ಶ್ರಾವಣದ ಸೊಬಗಸನ್ನ ಕಟ್ಟಿಕೊಡುವಂಥದ್ದು ಆ ಒಂದು ಶ್ರಾವಣ ಕವಿತೆಯಲ್ಲಿ ನೋಡ್ಬೋದು. ಇದು ಅವರ ಒಂದು ಶ್ರಾವಣ ಪ್ರೀತಿಗೆ ಹಿಡಿದಿರ್ತಕ್ಕಂಥ ಒಂದು ಕೈಗನ್ನಡಿ ಅತ್ಯಂತ ಜನಪ್ರಿಯವಾಗಿ ಆ ಜನಪದೀಯ ಶೈಲಿಯಲ್ಲಿ ಕಟ್ಟಿಕೊಡುವಂತಹ ಒಂದು ಜನಪ್ರಿಯವಾಗಿರ್ತಕ್ಕಂತಹ ಕವಿತೆ ಶ್ರಾವಣ. ಆ ಶ್ರಾವಣ ಕವಿತೆಯನ್ನು ವಾಚನ ಮಾಡಲಿದ್ದೇನೆ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ. ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ಗಾಳಿ ರಾವಣ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ. ಹೀಗೆ ಆರಂಭವಾಗುವ ಕವಿತೆ. ಶ್ರಾವಣ ಬಂತು ಘಟ್ಟಕ್ಕ, ರಾಜ್ಯ ಪಟ್ಟಕ್ಕ, ಬಾನ ಮಟ್ಟಕ್ಕ, ಏರ್ಯಾವ ಮುಗಿಲು ರವಿ ಕಾಣೆ ಆಡೆ ಆಗಲು. ಶ್ರಾವಣ ಬಂತು ಒಳಿಗಳಿಗೆ, ಅದೇ ಶುಭಗಳಿಗೆ, ಒಳಿಗೆ ಮತ್ತೆ ಮಳೆಗೆ ಆಗ್ಯಾದ ಲಗ್ನ, ಅದರಾಗ ಭೂಮಿ ಮಗ್ನ. ಶ್ರಾವಣ ಬಂತು ಊರಿಗೆ, ಕೇರಿ ಕೇರಿಗೆ ಒಡೆದ ಜಾರಿಗೆ, ಜೋಕಾಲಿ ಏರಿ ಅಡೆರ್ಯಾವ ಮರಕ ಹಾರಿ. ಶ್ರಾವಣ ಬಂತು ಮನೆ ಮನೆಗೆ, ಕೂಡಿ ದನಿ ದನಿಗೆ, ಮನದ ನನೆ ಕೊನೆಗೆ ಒಡೆದಾವ ಹಾಡು, ರಸ ಉಕ್ಕುತಾವ ನೋಡು. ಶ್ರಾವಣ ಬಂತು ಬೆಟ್ಟ ತೊಟ್ಟಾವ ಕೂತನಿಗೆ ಅಂಗಿ, ಹಸಿರು ನೋಡ ತಂಗಿ, ಹೊರಟಾವೆಲ್ಲೋ ಜಂಗಿ, ಜಾತ್ರೆಗೇನೋ ನೆರೆದದ ಇಲ್ಲೇನೋ ತಾನು. ಬನ ಬನ ನೋಡು ಈಗ ಹ್ಯಾಂಗ, ಮದುವಿ ಮಗನಾಂಗ, ತಲೆಗೆ ಬಾಸಂಗ ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು. ಹಸಿರುಟ್ಟು ಬಸುರಿಯಾಂಗ, ನೆಲಹೊಲ ಈಗ ಹ್ಯಾಂಗ, ಅರಸಿಣಿ ಒಡದಾಂಗ, ಒಮ್ಮುತಾವ ಬಂಗಾರ ಚಿಮ್ಮುತಾವ. ಗುಡ್ಡ ಗುಡ್ಡ ಸ್ಥಾವರ ಲಿಂಗ, ಅವಕ ಅಬ್ಬಂಗ ಎರಿತಾವನ್ನೋ ಹಾಂಗ, ಕೂಡ್ಯಾವ ಮೋಡ ಸುತ್ತೆಲ್ಲ ನೋಡ ನೋಡ. ನಾಡೆಲ್ಲ ಏರಿಯ ವಾರಿ, ಅರಿತಾವ ಜರಿ, ಹಾಲಿನ ತೊರಿ ಈಗ ಯಾಕ, ನೆಲಕಲ್ಲ ಕುಡಿಸಲಾಕ. ಜಗದ್ಗುರು ಹುಟ್ಟಿದ ಮಾಸ, ಕಟ್ಟಿದ 100 ವೇಷ, ಕೊಟ್ಟ ಸಂತೋಷ ಕುಣಿತದ ತಾನ ದಣಿತದ ಎನ್ನುವಂತಹ ಈ ಕವಿತೆಗೆ ಶ್ರಾವಣ ಪ್ರೀತಿ ಎಷ್ಟಿತ್ತು ಅನ್ನುವಂಥದ್ದು, ಆ ಶ್ರಾವಣದ ಸೊಗಸನ್ನು ಸುಂದರವಾಗಿ ಕಟ್ಟಿಕೊಟ್ಟಿರ್ತಕ್ಕಂತಹ ಕವನ ಇದಾಗಿರುವಂಥದ್ದು. ಶ್ರಾವಣ ಯಾವ ರೀತಿಯಾಗಿ ಬಂತು, ಎಷ್ಟೊಂದು ಶ್ರಾವಣ ಮಾಸ ಅನ್ನುವಂಥದ್ದೇ ಒಂದು ಅಶ್ವದ್ಗಾರವನ್ನ ತರ್ತಿರ್ತಕ್ಕಂಥದ್ದು. ಈ ಅಶ್ವದ್ಗಾರ ಇರ್ತಕ್ಕಂತಹ ಒಂದು ಶ್ರಾವಣ ಯಾವ ರೀತಿ ಬಂತು ಅಂತಂದ್ರೆ, ಆ ಒಂದು ಕಡಲಿಗೆ ಬಂತು ಶ್ರಾವಣ, ಕುಡಿದಾಂಗ ರಾವಣ. ಹೆಂಗೆ ಆ ಶ್ರಾವಣದ ಮಳೆಗಾಲದ ಒಂದು ಅಬ್ಬರ ಯಾವ ರೀತಿ ಭಯಂಕರವಾಗಿರ್ತಕ್ಕಂಥ ಹೆಂಗ್ ಕುಣಿತದೆ ಅಂತಂದ್ರೆ, ಆ ರಾವಣ ಕುಣಿದಂಗ ಕುಣಿತಾದ ಅಂತ. ಆ ರಾವಣ ಅನ್ನುವಂಥ ಕುಣಿತ ಯಾವ ರೀತಿಯಾಗಿರ್ತಕ್ಕಂಥದ್ದು, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ. ಈ ಶ್ರಾವಣ ಮಳೆಗಾಲದ ಒಂದು ಗಾಳಿ ಏನಿದೆ, ಆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಗಾಳಿ ಭೈರವನ ರೂಪ ತಾಳಿ ಬಂದಿರತಕ್ಕಂಥದ್ದು. ಅಂದ್ರೆ ರಾವಣ ವಿನಾಶಕಾರಿ ಅಲ್ಲ, ಅವನ ಶಿವನ ಭಕ್ತನಾಗಿರ್ತಕ್ಕಂಥವನು. ಅದು ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಂಕೇತ. ಭೈರವನ ರೂಪ ತಾಳಿ ಹೆಂಗ್ ಬರ್ತಾ ಇದೆ, ಆ ಒಂದು ಭೈರವನ ರೂಪ ತಾಳಿ ಶ್ರಾವಣ ಅನ್ನುವಂಥದ್ದು ಬರ್ತಾ ಇದೆ ಅನ್ನುವಂಥದ್ದು. ಶ್ರಾವಣ ಆ ಒಂದು ಕಡಲಿನಿಂದ ಬಂದಿರತಕ್ಕಂಥದ್ದು. ಯಾಕಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಒಂದು ಕಡಲಿನ ಅಂತರದಲ್ಲಿ ಮೊದಲು ಬರುವಂಥದ್ದು ಎಲ್ಲಿ, ಆ ಘಟ್ಟದಲ್ಲಿರ್ತಕ್ಕಂಥ ಕಾಡುಗಳಿಗೆ ಏನ್ ಮಾಡ್ತಕ್ಕಂಥದ್ದು, ಶ್ರಾವಣ ಅನ್ನುವಂಥದ್ದು ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆ ಮಳೆಗಾಲ ಅನ್ನುವಂಥದ್ದು ಅಲ್ಲಿ ಮೊದಲು ಬರುತ್ತದೆ. ಆ ನಂತರದಲ್ಲಿ ಅದು ನಾಡಿನ ಜನರೆಲ್ಲ ವಾಸಿಸಿರ್ತಕ್ಕಂತಹ ಆ ನಾಡಿಗೆ ಬರ್ತದೆ. ಮತ್ತೆ ವಿಸ್ತಾರವಾಗಿರ್ತಕ್ಕಂಥ ಜನಪ್ರದೇಶವುಳ್ಳಂತಹ ಬೀಡಿಗೆ ಶ್ರಾವಣ ಅನ್ನುವಂಥದ್ದು ಬಂದು ಅಷ್ಟೊಂದು ಅಶ್ವದ್ಗಾರ ಅನ್ನುವಂಥದ್ದು ಈ ಬೇಂದ್ರೆ ಅವರು ಈ ಕವಿತೆಗಳಲ್ಲಿ ಕಟ್ಕೊಡ್ತಕ್ಕಂಥದ್ದು. ಆ ನಂತರದಲ್ಲಿ ಕವಿತೆ ಮತ್ತೆ ಮುಂದುವರೆದು ಸಾಕ್ತಾ ಹೋಗ್ತೇವೆ.
ಶ್ರಾವಣ ಬಂತು ಘಟ್ಟಕ್ಕ ರಾಜ ಪಟ್ಟಕ್ಕ ಬಾನ ಮಟ್ಟಕ್ಕ ಏರ್ಯಾವ ಮುಗಿಲು ರವಿ ಕಾಣೆ ಆಡೆ ಆಗಲು. ಈ ರೀತಿಯಾಗಿ ಆ ಶ್ರಾವಣ ಕಡಲನ್ನ ದಾಟಿ ನಾಡನ್ನ ದಾಟಿ ಬೀಡನ್ನ ದಾಟಿ ಬರ್ತಾ ಇರುವಂತದ್ದು ಆ ಘಟ್ಟಗಳ ಸಾಲು. ಘಟ್ಟಕ್ಕ ಅಂತ ಅಂದ್ರೆ ಬೆಟ್ಟಗಳ ಶ್ರೇಣಿಯ ಸಾಲಿನಲ್ಲಿ ಅಲ್ಲಿ ಮತ್ತೆ ಬರ್ತಾ ಇರುವಂತದ್ದು. ಆ ನಂತರದ ರಾಜ್ಯ ಪಟ್ಟಕ್ಕ ಬರ್ತಾ ಇದೆ, ಬಾನ ಮಟ್ಟಕ್ಕ. ಯಾಕಂದ್ರೆ ಮಳೆಗಾಲದಲ್ಲಿ ಅಂದ್ರೆ ಶ್ರಾವಣದ ಮಳೆಗಾಲದ ಸಂದರ್ಭದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಇರ್ತಕ್ಕಂಥ ಅಂದ್ರೆ ಆ ಒಂದು ಜುಲೈ ತಿಂಗಳ ನಂತರದಲ್ಲಿ ಬಹಳಷ್ಟು ಜಡೆಮಳೆ ಬಂದಿರುತ್ತೆ. ಆದ್ರೆ ಶ್ರಾವಣದಲ್ಲಿ ಇರ್ತಕ್ಕಂಥ ಮಳೆಗಾಲ ಆ ಜಿಟಿ ಜಿಟಿ ಮಳೆ, ಆ ಜಿಟಿ ಜಿಟಿ ಮಳೆಯಲ್ಲಿ ಇರ್ತಕ್ಕಂತಹ ಆ ಒಂದು ಮೋಡ ಕವಿದ ವಾತಾವರಣ, ಆ ಮಳೆಯ ಆಗಮನ ಏನಾಗಿರುವಂತದ್ದು ಬಾನ ಮಟ್ಟಕ್ಕ ತರಗಿರತಕ್ಕಂತಹ ಮೋಡ ಮುಸುಕಿದ ಒಂದು ವಾತಾವರಣ ಇರುವಂತದ್ದು. ಯಾವ ಮುಗಿಲು ಅಲ್ಲಿರ್ತಕ್ಕಂಥ ಮೋಡಗಳೆಲ್ಲವೂ ಸಹ ಆ ಒಂದು ಬಾನ ಮಟ್ಟಕ್ಕ ಏರಿರುವಂತದ್ದು. ಈ ರೀತಿಯಾಗಿರ್ತಕ್ಕಂತಹ ಒಂದು ಶ್ರಾವಣದಲ್ಲಿ ಇರ್ತಕ್ಕಂತಹ ಆ ಮಳೆಗಾಲ ಅದು ಯಾವ ರೀತಿಯಾಗಿರ್ತಕ್ಕಂಥದ್ದು ಅಂತಂದ್ರೆ ರವಿನೇ ಕಾಣದಂತ ಆಕಾಶ ಕವಿದ ಆ ಮೋಡಗಳು ಯಾವ ರೀತಿಯಾಗಿರ್ತಕ್ಕಂಥ ಸೂರ್ಯನನ್ನೇ ಹುಟ್ಲಿಕ್ಕೆ ಮತ್ತು ಉದಿಸ್ಲಿಕ್ಕೆ ಕಾಣ್ಲಿಕ್ಕೆ ಬಿಡ್ತಾ ಇಲ್ಲ. ಆ ರೀತಿಯಾಗಿರ್ತಕ್ಕಂತಹ ಒಂದು ಮಳೆ ಅನ್ನುವಂಥದ್ದು ಶ್ರಾವಣ ಕಾಲದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು. ಆ ಮಳೆಗಾಲ ನಂತರದಲ್ಲಿ ಶ್ರಾವಣ ಬಂತು ಒಳಿಗಳಿಗೆ ಅದೇ ಶುಭಗಳಿಗೆ, ಒಳಿಗೆ ಮತ್ತೆ ಮಳೆಗೆ ಆಗ್ಯಾದ ಲಗ್ನ ಅದರಾಗ ಭೂಮಿ ಮಗ್ನ ಅನ್ನುವಂಥದ್ದು. ಇಲ್ಲಿ ಆ ಒಂದು ಮೋಡ ಮುಸುಕಿದ ವಾತಾವರಣದೊಳಗಡೆಗೆ ಆ ಜಿಟಿ ಜಿಟಿ ಮಳೆಯ ಆಗಮನ ಯಾವ ರೀತಿಯಾಗಿರ್ತಕ್ಕಂತಹ ಒಂದು, ಯಾಕೆಂದ್ರೆ ಆ ಒಂದು ಜುಲೈ ನಂತರದಲ್ಲಿ ಬರ್ತಕ್ಕಂತಹ ಮಳೆಗಳು ಬೇಗ ಹರಿದು ಹೋಗ್ತವೆ. ಆದ್ರೆ ಅತಿ ಹೆಚ್ಚು ಉಕ್ಕಿ ಹರಿಯುವಂಥದ್ದು ಯಾವ ಕಾಲಘಟ್ಟದಲ್ಲಿ ಅಂತಂದ್ರೆ ಈ ಶ್ರಾವಣ ಮಾಸದಲ್ಲಿ. ಈ ಶ್ರಾವಣ ಮಾಸದಲ್ಲಿ ಆಗಿರೋದ್ರಿಂದ ಆ ಉಕ್ಕಿ ಹರಿಯುವಂಥದ್ದು ಅತಿ ಹೆಚ್ಚು ಮಳೆ ಬರ್ತಕ್ಕಂತಹ ಒಂದು ಆ ಮಾಸ ಆಗಿರೋದ್ರಿಂದ ಈ ಮಾಸದಲ್ಲಿ ಇಷ್ಟೊಂದು ಶುಭಗಳಿಗೆ ಬಹಳಷ್ಟು ಆನಂದ ಭರಿತವಾಗಿರ್ತಕ್ಕಂಥದ್ದು ಅಲ್ಲಿ ನೋಡ್ತದ. ಒಳಿಗೆ ಮತ್ತೆ ಮಳೆಗೆ ಆಗ್ಯಾದ ಲಗ್ನ. ಆ ಮಳೆ ಬರ್ತಕ್ಕಂತಹ ಒಂದು ಸನ್ನಿವೇಶದಲ್ಲಿ ಆ ಮಳೆಯನ್ನ ತಬ್ಬಿಕೊಂಡು ಇರ್ತಕ್ಕಂತಹ ಮಳೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಕವಿಗೆ ಆ ಲಗ್ನ ಆಗ್ತಾ ಇರುವಂತದ್ದು ಅಂತ ಆ ಒಂದು ಶುಭಗಳಿಗೆ ಬಹಳಷ್ಟು ಖುಷಿಯನ್ನ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಅದ್ರಾಗ ಭೂಮಿ ಮಗ್ನ ಯಾವ ರೀತಿಯಾಗಿ ಮದುವೆಯ ಸಂದರ್ಭದಲ್ಲಿ ನಾವು ಒಂದು ಯಾವುದೇ ಒಂದು ಮದುವೆಯನ್ನ ನೋಡ್ತಿರುವಂತ ಯಾವ ರೀತಿಯಾಗಿ ನೋಡ್ತೀವೋ ಅದನ್ನ ಕ್ಷಮಿಸಿ ಆ ರೀತಿಯಾಗಿ ಮಗ್ನನಾಗಿರ್ತಕ್ಕಂಥದ್ದು. ಆ ಒಂದು ಒಳಗೆ ಮತ್ತು ಮಳೆಗೆ ಆ ಮುಗಿಲು ಆ ಸಂದರ್ಶನ ಸಂದರ್ಭದಲ್ಲಿ ಆ ರೀತಿಯಾಗಿ ಕೂಡಿಕೊಂಡಿರ್ತಕ್ಕಂತಹ ಒಂದು ಆ ಸಮ್ಮೇಳನದ ಒಂದು ದೃಶ್ಯವನ್ನ ನೋಡಿದಾಗ ಆ ಭೂಮಿಯು ಕೂಡ ಮಗ್ನ ರೀತಿ ತನ್ಮಯತೆಯಿಂದ ಕೂಡಿರುವಂಥದ್ದನ್ನ ನಾವಿಲ್ಲಿ ಕಾಣ್ತೀವಿ. ಶ್ರಾವಣ ಬಂತು ಊರಿಗೆ ಕೇರಿ ಕೇರಿಗೆ ಒಡೆದ ಜಾರಿಗೆ ಜೋಕಾಲಿ ಏರಿ ಏರಿ ಅಡರಾವ ಮರಕ ಹಾರಿ. ಈ ಒಂದು ಬಹಳಷ್ಟು ಔಚಿತ್ಯವಾಗಿರ್ತಕ್ಕಂತಹ ಒಂದು ಸಾಲು ಅಂತಂದ್ರೆ ಶ್ರಾವಣ ಬಂತು ಊರಿಗೆ. ಯಾಕಂದ್ರೆ ಶ್ರಾವಣ ಬಂತು ಅನ್ನುವಂಥದ್ದು, ಶ್ರಾವಣ ಅಂತಂದ್ರೆ ಅದು ಹಬ್ಬಗಳ ಮಾಸ. ಈಗಾಗಲೇ ಹೇಳಿರುವಂತೆಯೇ ನಾಗರ ಪಂಚಮಿ ಬರ್ತದೆ. ಆ ನಾಗರ ಪಂಚಮಿ ಇಡೀ ನಾಡಿಗೆ ದೊಡ್ಡ ಹಬ್ಬ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಆ ಒಂದು ಅಕ್ಕ ತಂಗಿಯರು ಆ ತವರಿನಿಂದ ಊರಿಗೆ ಬರುವಂಥದ್ದು. ಆ ಊರಿಗೆ ಬಂದಂತ ಸಂದರ್ಭದಲ್ಲಿ ನಾಗರ ಪಂಚಮಿ ಆ ಪಂಚಮಿಯ ಹಬ್ಬವನ್ನ ಆಚರಿಸುವಂಥದ್ದು. ಅಕ್ಕ ತಂಗಿಯರು ಬಂದು ತನ್ನ ಅಣ್ಣಂದಿರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಉಪವಾಸ, ಆ ದಿನದಲ್ಲಿ ಉಪವಾಸವನ್ನ ಮಾಡಿ ಆ ಒಂದು ನಾಗಪ್ಪನ ಒಂದು ಹುತ್ತಕ್ಕೆ ಹೋಗಿ ಹಾಲನ್ನ ಎರೆದ ಹುತ್ತವನ್ನ ತಂದು ಮಣ್ಣನ್ನ ಆ ಪೂಜೆ ಮಾಡತಕ್ಕಂತಹ ಭಾವದ ಹಿನ್ನೆಲೆಯೇ ಅಲ್ಲಿ ಅಕ್ಕ ತಂಗಿಯರು ಅಲ್ಲಿ ಅಣ್ಣಂದಿರನ್ನ ಒಳ್ಳೆ ರಕ್ಷಣೆ ಮಾಡುವ ಅನ್ನುವಂಥದ್ದು. ಯಾವುದರಿಂದ ರಕ್ಷಣೆ? ಅಲ್ಲಿ ಹಾವುಗಳಿಂದ ರಕ್ಷಣೆ. ಯಾಕೆ ಅಂತಂದ್ರೆ ಆ ಮಳೆಗಾಲದಲ್ಲಿ ಇದ್ದಂತಹ ಆ ಒಂದು ಶ್ರಾವಣ ಮಾಸದಲ್ಲಿ ಆ ಕೃಷಿ ಕಾರ್ಯಗಳು ಬಹಳಷ್ಟು ಜೋರಾಗಿರ್ತಕ್ಕಂಥದ್ದು, ಮಳೆಯ ಆರ್ಭಟ ಜೋರಾಗಿರ್ತಕ್ಕಂಥದ್ದು. ಅಲ್ಲಿ ಆ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಆ ಒಂದು ಇಲಿಗಳು ದಾಂಗುಡಿ ಇರ್ತಕ್ಕಂತಹ ಒಂದು ಕಾಲಘಟ್ಟದೊಳಗೆ ಆ ಇಲಿಗಳನ್ನ ತಿನ್ನುವಂಥದ್ದು ಹಾವುಗಳು ಏನಾಗ್ತವೆ ಅಲ್ಲಿ ಆ ಹೊಲಗಳಿಗೆ ನುಗ್ತವೆ. ಆ ಕೃಷಿ ಕಾರ್ಯದಲ್ಲಿ ನಿರತನಾಗಿರ್ತಕ್ಕಂತಹ ಆ ಪೊದೆಗಳಲ್ಲಿ ಹಾವುಗಳು ಏನಾದ್ರೂ ಅಣ್ಣನಿಗೆ ಏನಾದ್ರೂ ತೊಂದರೆ ಮಾಡಬಾರ್ದು ಅನ್ನುವಂಥದ್ದು ಆ ಒಂದು ಅಕ್ಕ ತಂಗಿಯರ ಒಂದು ಪ್ರಾರ್ಥನೆ. ಆ ರೀತಿಯಾಗಿರ್ತಕ್ಕಂಥ ಪ್ರಾರ್ಥನೆ ಒಂದು ಹಬ್ಬ. ಈ ಹಬ್ಬದ ಒಳಗಡೆಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅಂತಂದ್ರೆ ಆ ಒಂದು ಹೊಸ ಹೊಸ ಸೀರೆಗಳನ್ನ ಉಟ್ಕೊಂಡು ಆ ಕೇರಿಯ ಓಣಿಯಲ್ಲಿರ್ತಕ್ಕಂಥ ಆ ಎಲ್ಲ ಗೆಳತಿಯರೆಲ್ಲ ಸೇರಿ ಏನ್ ಮಾಡ್ತಾ ಇದಾರೆ, ಆ ಒಂದು ಜೋಕಾಲಿ ಆಟವನ್ನ ಆಡುವಂಥದ್ದು. ಆ ಸಂಭ್ರಮ ಸಡಗರ ಈಗಿನವರಿಗಿಲ್ಲ. ಆದ್ರೆ ಆ ಒಂದು ಧಾರವಾಡದ ಒಂದು ಪರಿಸರದಲ್ಲಿ ಆ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಬಹಳಷ್ಟು ವಿಜೃಂಭಣೆಯಿಂದ ಆ ಒಂದು ಹಬ್ಬವನ್ನ ಮಾಡ್ತಾರೆ. ಅದೇ ನಾಗರ ಹಬ್ಬ ನಾಡಿಗೆಲ್ಲ ದೊಡ್ಡದು. ನಾರಿಯರೆಲ್ಲ ಒಂದಾಗಿ ಸಂತೋಷದಿಂದ ಆಡ್ತಕ್ಕಂಥದ್ದು, ಹೊಸ ಹೊಸ ಬಟ್ಟೆಗಳನ್ನ ಉಟ್ಕೊಂಡು ಆ ಜೋಕಾಲಿಯನ್ನ ಜೋಕಾಡುವಂಥದ್ದು, ಆ ಮರದ ಎತ್ತರಕ್ಕೆ ಹಾರಾಡುವಂಥದ್ದು.
ಅದರಂತೆಯೇ ಏನಾಗ್ತಾ ಇರುವಂತದ್ದು, ಇಲ್ಲಿ ಮಳೆಯೂ ಸಹ ಜೋಕಾಲಿಯ ಜೀಕಾಟವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಇನ್ನೊಂದು ಅರ್ಥವನ್ನ ನೋಡೋದಾದ್ರೆ, ಜೋಕಾಲಿ ಅನ್ನುವಂಥದ್ದು ಕಷ್ಟ ತೊಂದರೆಗಳನ್ನೆಲ್ಲವನ್ನ ಆ ಜೋಕಾಲಿಯ ಒಂದು ರೂಪದಲ್ಲಿ ನೋಡಬಹುದು. ಬದುಕಿನ ಒಂದು ಜೋಕಾಲಿಯನ್ನು ಜೀಕಾಟವನ್ನು ನೋಡಬಹುದು. ಈ ರೀತಿಯಾಗಿ ಬೇಂದ್ರೆಯವರು ಕಟ್ಟಿಕೊಡ್ತಾರ. ಶ್ರಾವಣ ಬಂತು ಮನಿ ಮನಿಗೆ, ಕೂಡಿ ದನಿ ದನಿಗೆ, ಮನದ ಕೊನೆಗೆ ಒಡೆದಾವ ಹಾಡು ರಸ ಉಕ್ಕುತಾವ ನೋಡು, ಶ್ರಾವಣ ಬಂತು. ಹೀಗೆ ಶ್ರಾವಣ ಅನ್ನುವಂಥದ್ದು ಆ ಒಂದು ಹರ್ಷೋದ್ಗಾರ, ಆ ಸಂಭ್ರಮ, ಆ ಸಡಗರ ಬಹಳಷ್ಟು ಒಂದು ಮನೆಗಳಲ್ಲೂ ಇರುವಂಥದ್ದು. ಆ ಸಂದರ್ಭದ ಒಳಗಡೆಗೆ ಭಜನೆಗಳನ್ನ ಮಾಡ್ತಾರೆ. ಗುಡಿ ಗುಂಡಾರಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥ ಹಾಡುಗಳನ್ನ ಆಡುವಂಥದ್ದು, ಆರತಿ ಹಾಡುಗಳನ್ನ ಆಡುವಂಥದ್ದು. ಅಲ್ಲಿ ಇರ್ತಕ್ಕಂತಹ ಒಂದು ಹೆಂಗಸರು ಸಹ ಒಂದು ಹಾಡುಗಳನ್ನ ಆಡ್ತಕ್ಕಂಥದ್ದು, ಕೂಡಿಕೊಂಡು ಅಕ್ಕ ತಂಗಿಯರು ಸಂಭ್ರಮ ಸಡಗರದಿಂದ ಒಂದು ಭಜನೆ ಪದಗಳನ್ನಾಗಿರ್ಬೋದು, ಆರತಿ ಪದಗಳನ್ನಾಗಿರ್ಬೋದು, ದಾಸರ ಪದಗಳನ್ನಾಗಿರ್ಬೋದು, ಮಠ ಮನೆಗಳಲ್ಲಿಯೂ ಸಹ ಒಂದು ರೀತಿಯಾಗಿರ್ತಕ್ಕಂತಹ ಆ ಪುರಾಣಗಳಾಗಿರ್ಬೋದು, ಪುಣ್ಯ ಕಥೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಡೀತಾ ಇರತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ. ಅದು ಮನೆಗೂ ಸಹ ತಲುಪುವಂಥದ್ದು. ಅಕ್ಕ ತಂಗಿಯರು ಭಜನೆಗಳು, ಕೀರ್ತನೆಗಳು ಇವೆಲ್ಲವೂ ಸಹ ನಡೀತವ. ಆ ರೀತಿಯಾಗಿರ್ತಕ್ಕಂಥ ಆನಂದದ ರಸ ಉಕ್ಕುತಾವ ನೋಡು ಆ ಒಂದು ಶ್ರಾವಣ ಮಾಸದಲ್ಲಿ ಎನ್ನುವಂಥದ್ದು ಬಹಳಷ್ಟು ಔಚಿತ್ಯಪೂರ್ಣವಾಗಿರ್ತಕ್ಕಂತಹ ಮಾತು ಆಗಿರುವಂಥದ್ದು. ಬೆಟ್ಟ ತೊಟ್ಟಾವ ಕೂತನೆಯ ಅಂಗಿ, ಹಸಿರು ನೋಡ ತಂಗಿ, ಹೊರಟಾವೆಲ್ಲೋ ಜಂಗಿ, ಜಾತ್ರೆಗೆ ಏನೋ ನೆರೆದದ ಇಲ್ಲೇ ತಾನು. ನೋಡಿ, ಇಲ್ಲಿಯವರೆಗೂ ಆ ಒಂದು ಕಾಡಿಗೆ ಬಂದದ್ದು, ನಾಡಿಗೆ ಬಂದದ್ದು ಈ ರೀತಿಯಾಗಿರ್ತಕ್ಕಂತಹ ಒಂದು ಶ್ರಾವಣ. ಆ ನಂತರದಲ್ಲಿ ಆ ಒಂದು ಮಳೆಗಾಲದಲ್ಲಿ ಇರ್ತಕ್ಕಂತಹ ಬೆಟ್ಟ ಸುತ್ತಮುತ್ತಲಿನ ಪರಿಸರ ಯಾವ ರೀತಿ ಆಗಿರ್ತಕ್ಕಂಥದ್ದು ಅಂತಂದ್ರೆ, ಆ ಬೆಟ್ಟ ಗುಡ್ಡಗಳೆಲ್ಲವೂ ಸಹ ಒಂದು ಜಾತ್ರೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಡಗರದಿಂದ ಒಂದು ಒಳ್ಳೆಯ ಒಂದು ಕೂತನೆಯ ಅಂಗಿ ಅಂತಂದ್ರೆ, ಇಲ್ಲಿ ಮೆದುವಾದ ರೇಷ್ಮೆ ಬಟ್ಟೆ ಇರತಕ್ಕಂತಹ ಬಟ್ಟೆಯನ್ನ, ಅಂದ್ರೆ ಅಲ್ಲಿ ಹುಲ್ಲು ಗಿಲ್ಲು ಎಲ್ಲವನ್ನ ಬೆಳೆದಿರ್ತಕ್ಕಂತಹ ಒಂದು ಸಂದರ್ಭದ ಒಳಗಡೆಗೆ ಆ ಬೆಟ್ಟ ಯಾವ ರೀತಿಯಾಗಿರ್ತಕ್ಕಂಥದ್ದು ಅಂತಂದ್ರೆ, ಕೂತನೆಯ ಮೆತ್ತನೆಯಾದಂತ ಬೆಟ್ಟವನ್ನ ಅಂಗಿಯನ್ನ ತೊಟ್ಕೊಂಡು ಬೆಟ್ಟ ಗುಡ್ಡಗಳೆಲ್ಲವೂ ಯಾವುದೋ ಒಂದು ಜಾತ್ರೆಗೆ ಹೋಗ್ತದವೋ ಅನ್ನುವಂತ ಸಂಭ್ರಮ ಸಡಗರ ಕಾಣ್ತಾ ಇರುವಂಥದ್ದು. ಹೀಗೆ ಆ ಶ್ರಾವಣದ ಸೊಬಗನ್ನ ಆ ಸುತ್ತಮುತ್ತಲಿನ ಇರತಕ್ಕಂತ ಹಸಿರುಗಟ್ಟಿರ್ತಕ್ಕಂಥದ್ದು. ಹೆಂಗೆ ಕುವೆಂಪು ಅವರು ಹಸಿರು ಇತ್ತಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೋ, ಇಲ್ಲಿ ಬೇಂದ್ರೆಯವರು ಸಹ ಸುತ್ತಮುತ್ತಲಿನ ಇರ್ತಕ್ಕಂತಹ ಸೊಬಗನ್ನ ಬಹಳಷ್ಟು ಆ ಒಂದು ಜಾತ್ರೆಗೆ ಹೋಲಿಸಿ, ಆದ್ರೆ ಸಣ್ಣ ಮಕ್ಕಳು ಜಾತ್ರೆಗೆ ಹೊರಟಂತ ಒಂದು ಸಂಭ್ರಮ ಇದೆ ಅನ್ನುವಂಥದ್ದು, ಸುತ್ತಮುತ್ತಲ ವಾತಾವರಣವನ್ನ, ಆ ಸೊಬಗನ್ನ, ಆ ಸೊಗಸನ್ನ ಕಟ್ಟಿಕೊಡುವಂಥದ್ದನ್ನ ಇಲ್ಲಿ ಕಾಣಬಹುದು. ಬನ ನೋಡು ಈಗ ಯಾಂಗ, ಮದುವಿ ಮಗನಾಂಗ, ತಲೆಗೆ ಬಾಸಿಂಗ, ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು. ಆ ನಂತರದಲ್ಲಿ ಬೆಟ್ಟ ಗುಡ್ಡಗಳನ್ನ ಸುತ್ತಮುತ್ತಲಿನ ಪರಿಸರ ಹಸಿರನ್ನ ಉಟ್ಕೊಂಡ್ರೆ, ಆ ನಂತರದಲ್ಲಿ ಆ ಬನಗಳು ಯಾವ ರೀತಿಯಾಗಿ ಕಾಣ್ತದವ್ ನೋಡು ಅನ್ನುವಂಥದ್ದು ಯಾವ ರೀತಿ ಇದೆ ಅಂತಂದ್ರೆ, ಮದುಮಗನಾಂಗ ಅವು ಕಾಣ್ತಾ ಇದಾವಂತೆ. ಹೆಂಗೆ ಮದುಮಗ ಆ ಬಾಸಿಂಗವನ್ನ ಕಟ್ಕೊಂಡು ಹದಿಹರೆಯದ ಇರ್ತಕ್ಕಂತ ಒಂದು ನವ ಮದುಮಗ ಆ ಬಾಸಿಂಗವನ್ನ ಕಟ್ಕೊಂಡು ಒಂದು ರೀತಿಯಾಗಿರ್ತಕ್ಕಂತ ಒಂದು ಮದುಮಗನ ಕಳೆ ಒಂದು ರೀತಿಯಾಗಿರ್ತಕ್ಕಂಥ ಹೊಸ ಉರುಪಿನಿಂದ ಆ ಕಂಗೊಳಿಸ್ತಾನೋ, ಆ ರೀತಿಯಾಗಿರ್ತಕ್ಕಂತಹ ಮಳೆಯ ಆ ಒಂದು ಶ್ರಾವಣದ ಮಳೆಯ ಆಗಮನದಿಂದಾಗಿ ಆ ಒಂದು ಬನದಲ್ಲಿ ಅಂದ್ರೆ ಆ ಒಂದು ಎಲ್ಲವೂ ಕೂಡ ಗಿಡ ಮರಗಳೆಲ್ಲವೂ ಕೂಡ ಹೊಸ ಚೈತನ್ಯದಿಂದ, ಹೊಸ ಚಿಗುರುಗಳಿಂದ ಆ ಒಂದು ಕಂಗೊಳಿಸ್ತಾ ಇರತಕ್ಕಂಥದ್ದು. ಹಂಗಾಗಿ ಆ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ, ಆ ಬನಗಳಲ್ಲಿ ಇರ್ತಕ್ಕಂತಹ ಒಂದು ಎಲ್ಲವ ಚಿಗುರುಗಳನ್ನ, ಅಲ್ಲಿ ತೊಟ್ಟ ಚಿಗುರು ಗೊಂಚಲುಗಳನ್ನೆಲ್ಲವನ್ನ ಸಹ ಯಾವುದಕ್ಕೆ ಆ ಮದುವೆಯ ಬಾಸಿಂಗ ಕಟ್ಟಿಕೊಂಡಿರ್ತಕ್ಕಂತಹ ಹದಿಹರೆಯದ ಒಂದು ಅಲ್ಲಿಗೆ ಹೋಲಿಸ್ತಾ ಇರುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ಆ ನಂತರದಲ್ಲಿ ಹಸಿರುಟ್ಟ ಬಸುರಿಯ ಅಂಗ, ನೆಲ ಹೊಲ ಹ್ಯಾಂಗ, ಅರಸಿಣ ಒಡದ ಅಂಗ, ಒಮ್ಮತಾವ ಬಂಗಾರ ಚಿಮ್ಮುತ್ತಾವ. ಆ ನಂತರದಲ್ಲಿ ಬೇಂದ್ರೆಯವರು ಆ ಒಂದು ಗರ್ಭಿಣಿ ಸ್ತ್ರೀಗೆ ಹೋಲಿಸುವಂಥದ್ದನ್ನ ನೋಡ್ತೀವಿ. ಆ ನೆಲ, ಅಲ್ಲಿರ್ತಕ್ಕಂತಹ ಪರಿಸರದಲ್ಲಿ ಇರ್ತಕ್ಕಂಥ ಎಲ್ಲವೂ ಕೂಡ ಆ ಬೆಳೆದಿರ್ತಕ್ಕಂಥದ್ದನ್ನ ಆ ಬಸರಿ ಸ್ತ್ರೀಗೆ ಹೋಲಿಸಿರುವಂಥದ್ದನ್ನ ನೋಡ್ತೀವಿ. ಅದು ಹ್ಯಾಂಗ ಕಾಣ್ತದ ಅಂದ್ರ, ಹಸಿರುಟ್ಟ ಬಸರಿಯ ಹಂಗ ಆ ನೆಲವೊಲಗೆಲ್ಲವೂ ಕಾಣ್ತಾ ಇದಾವೆ ಅನ್ನುವಂಥದ್ದು. ಆ ನಂತರ ಅರಿಶಿಣ ಅನ್ನುವಂಥದ್ದು ಸಾಂಕೇತಿಕ, ಅಲ್ಲಿ ಬೆಳೆ ಬಂದು ನಂತರದಲ್ಲಿ ಒಂದಿಷ್ಟು ಕಾಳುಗಳು, ಆ ರೀತಿಯಾಗಿರ್ತಕ್ಕಂಥ ಸಸ್ಯಗಳು ಅವು ಆ ರೀತಿಯಾಗಿ ಅರಿಶಿಣ ಹೊಡೆದ ಹಂಗ ಅನ್ನುವಂಥದ್ದು. ಬಂಗಾರ ಚಿಮ್ಮುತ್ತಾವ, ಇಲ್ಲಿ ಸೃಷ್ಟಿಯ ರಹಸ್ಯವೂ ಕೂಡ ಕಾಣಬಹುದು ಅನ್ನುವಂಥದ್ದನ್ನ ಇಲ್ಲಿ ನೋಡ್ತಾವೆ. ಒಟ್ಟಾರೆಯಾಗಿ ಈ ಸಾಲಿನಲ್ಲಿ ಆ ಒಂದು ಹಸಿರುಟ್ಟ ಬಸರೆ ಅಂಗ ನೆಲವನ್ನ ಯಾವ ರೀತಿ ಗರ್ಭಿಣಿ ಸ್ತ್ರೀಗೆ ಹೋಲಿಸುವುದನ್ನ ನೋಡಬಹುದು ಅನ್ನುವಂಥದ್ದು. ಆ ನಂತರದಲ್ಲಿ ಗುಡ್ಡ ಸ್ಥಾವರ ಲಿಂಗ, ಅವಕ ಹಬ್ಬ ಎರಿತಾವನ್ನೋ ಹಂಗ, ಕೂಡ್ಯಾವ ಮೋಡ ಸುತ್ತೆಲ್ಲ ನೋಡ. ನಂತರದಲ್ಲಿ ಬೇಂದ್ರೆ ಅಜ್ಜವರು
ಈ ಮುಂಚೆ ಆ ಒಂದು ಬೆಟ್ಟ ಗುಡ್ಡಗಳನ್ನ ಯಾವ ಅಲ್ಲಿರ್ತಕ್ಕಂಥ ಹಸುರನ್ನ ಅಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳಿಗೆ ಹೋಲಿಸಿದ್ರೆ ಈ ನಂತರದಲ್ಲಿ ಇಲ್ಲಿ ಗುಡ್ಡ ಸ್ಥಾವರ ಲಿಂಗ ಆ ಶ್ರೇಣ ಯಾವ ರೀತಿಯಾಗಿ ಕಾಣ್ತಾ ಇದೆ ಒಂದು ಬೆಟ್ಟಗಳ ಶ್ರೇಣಿಗಳು ಗುಡ್ಡಗಳೆಲ್ಲವೂ ರೀತಿ ಒಂದು ರೀತಿ ಸ್ಥಾವರ ಲಿಂಗ ಜಂಗಮ ಅಂತ ಚಲಿಸುವಿಕೆ ಸ್ಥಾವರ ಅಂದ್ರೆ ಅಲ್ಲಿ ನಿಂತಿದವ ಅವಕ್ಕ ಅಭ್ಯಂಗ ಅವಕ್ಕೆ ಯಾವ ಅಭಿಷೇಕವನ್ನ ಮಾಡ್ತಾ ಇದಾವ ಅಂತಂದ್ರೆ ಮಳೆಗಳೇ ಅಲ್ಲಿ ಅಭಿಷೇಕವನ್ನ ಮಾಡ್ತಾ ಇರುವಂತದ್ದನ್ನ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲು ಎಲ್ಲವೂ ಆ ಒಂದು ಮೋಡ ಕವಿದ ವಾತಾವರಣದಲ್ಲಿ ಇರ್ತಕ್ಕಂತಹ ಮೋಡಗಳೆಲ್ಲವೂ ಕೂಡ ಸುತ್ತಲೂ ಕೂಡಿಕೊಂಡು ಅಂದ್ರೆ ಎಲ್ಲವೂ ಕೂಡ ಪರಿಸರದಲ್ಲಿ ಇರ್ತಕ್ಕಂಥವೆಲ್ಲವೂ ಸಹ ಆ ಮೋಡ ಕವಿದ ವಾತಾವರಣದಿಂದಾಗಿ ಅಲ್ಲಿ ಮಳೆಯ ಬರ್ತಿರ್ತಕ್ಕಂತಹ ಒಂದು ದೃಶ್ಯ ಆ ಯಾವ ರೀತಿ ಆಗಿರ್ತಕ್ಕಂಥದ್ದು ಅಂತಂದ್ರೆ ಆ ಸ್ಥಾವರ ಲಿಂಗಕ್ಕೆ ಅಭಿಷೇಕ ಮಾಡ್ತಾ ಇದ್ದವು ಅನ್ನೋ ಒಂದು ರೀತಿಯಲ್ಲಿ ಅವೆಲ್ಲವೂ ಕೂಡ್ಕೊಂಡು ಮಳೆ ಬರ್ತಾ ಇರುವಂತದ್ದನ್ನ ಇಲ್ಲಿ ನೋಡ್ತಾ ಇರುವಂತದ್ದು. ನಾಡೆಲ್ಲ ಹಿರಿಯ ವಾರಿ ಹರಿತಾವ ಜರಿ ಹಾಲಿನ ತೊರೆ ಈಗ ಯಾಕ ನೆಲಕ್ಕೆಲ್ಲ ಕುಡಿಸಲಾಕ. ನಂತರದಲ್ಲಿ ಆ ಒಂದು ಮಳೆಯ ಆಗಮನದಿಂದಾಗಿ ಕೆರೆ ಕಟ್ಟೆ ಹಳ್ಳ ಕೊಳ್ಳಗಳೆಲ್ಲವೂ ಸಹ ಒಂದು ಚೈತನ್ಯವನ್ನ ಕೂಡ್ಕೊಂಡು ಹರಿತಾ ಇರುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದು. ಅದು ಯಾವ ರೀತಿಯಾಗಿ ಹರಿತದವ ಅಂದ್ರೆ ಹಾಲಿನ ತೊರೆ ಹಂಗ ಇವು ಹರಿತಾ ಇದಾವ ಅನ್ನುವಂತಹ ನಿಟ್ಟಿನಲ್ಲಿ ಈ ಕವನವನ್ನ ಗ್ರಹಿಸಬಹುದು. ಆ ನಂತರದಲ್ಲಿ ಇಲ್ಲಿಗೆವರೆಗೂ ಕವಿತೆ ಆ ಕವನದ ಒಂದು ಮಳೆಗಾಲದ ಸೊಗಸು ಸಂಭ್ರಮ ಸಡಗರ ಈ ರೀತಿಯಾಗಿರ್ತಕ್ಕಂಥ ಅಲ್ಲಿ ಬರೆದಿರ್ತಕ್ಕಂಥ ಪರಿವರ್ತನೆ ಎಲ್ಲವನ್ನ ಗ್ರಹಿಸಿಕೊಟ್ಟಿರ್ತಕ್ಕಂತಹ ಕವಿತೆ ಮತ್ತೆ ಒಂದು ಘಟ್ಟಕ್ಕೆ ತಲುಪ್ತದೆ. ಅದ ಕೊನೆಯ ಕೊನೆಯ ಪ್ಯಾರ ನೋಡೋದಾದ್ರೆ ಜಗದ್ಗುರು ಹುಟ್ಟಿದ ಮಾಸ ಕಟ್ಟಿದ 100 ವೇಷ ಕೊಟ್ಟ ಸಂತೋಷ ಕುಣಿತದ ತಾನನ ದಣಿತದ ಅನ್ನುವಂಥದ್ದು. ಇಲ್ಲಿ ಒಮ್ಮೆಲೆ ದೈವತ್ವಕ್ಕೆ ಏರಿಸುವಂಥದ್ದು. ಯಾಕೆ ಬೇಂದ್ರೆ ವಿಶೇಷವಾಗಿ ಇಲ್ಲಿ ಶ್ರಾವಣದ ಬಗ್ಗೆ ಮುಖ್ಯವಾಗಿ ಈ ಕವಿತೆಗಳಲ್ಲಿ ಶ್ರಾವಣ ಮಾಸವನ್ನು ದೈವತ್ವಕ್ಕೆ ಏರಿಸೋದು ಅಂತಂದ್ರೆ ಈ ಕಾರಣಕ್ಕಾಗಿ. ಇಲ್ಲಿಯವರೆಗೂ ಆ ಸೊಬಗನ್ನ ಪ್ರಕೃತಿಯನ್ನ ವರ್ಣಿಸಿದಂತಹ ನೋಡೋದಾದ್ರೆ ಇಲ್ಲಿ ಒಂದು ದೈವತ್ವಕ್ಕೆ ಏರಿಸುವಂತದ್ದನ್ನ ಶ್ರಾವಣ ಮಾಸದಲ್ಲಿ ನೋಡ್ತಾರೆ. ಜಗದ್ಗುರು ಹುಟ್ಟಿದ ಮಾಸ, ಜಗದ್ಗುರು ಅನ್ನುವಂಥದ್ದು ಇಲ್ಲಿ ಅರವಿಂದರು ಅನ್ನುವಂಥ ಪರಮಗುರು ಹುಟ್ಟಿದ ಮಾಸ. ಆ ನಂತರದಲ್ಲಿ ಆ ಒಂದು ಜಗದೋದ್ಧಾರಕ ಶ್ರೀಕೃಷ್ಣನು 106 ಒಂದು ವೇಷವನ್ನ ತೊಟ್ಟು ಆ ಒಂದು ಸಂತೋಷವನ್ನ ಕೊಡುವಂಥದ್ದು ಇಲ್ಲಿ ಏನ್ ನಡೀತದ ಅನ್ನುವಂಥದ್ದು ಆ ಶ್ರಾವಣ ಕವಿತೆ ಒಳಗಡೆಗೆ ಕಂಡು ಬರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಕವಿತೆ ಅನ್ನುವಂಥದ್ದು ಶ್ರಾವಣದ ಆಗಮನ, ಅದರ ಹಬ್ಬರ ಮತ್ತೆ ಆ ಸುತ್ತಮುತ್ತಲಿನ ಪರಿಸರದ ಸೊಬಗನ್ನ ಕಟ್ಟಿಕೊಡುವಂತಹ ಪ್ರಮುಖ ಕವಿತೆ ಅಂತ ಅಂದ್ರೆ ಇದು ಶ್ರಾವಣ. ಬೇಂದ್ರೆ ಅವರ ಬೇರೆಲ್ಲ ಕವಿತೆಗಳಿಗಿಂತ ಇದು ಬಹಳಷ್ಟು ಜನಪ್ರಿಯನ ಪಡೆದುಕೊಂಡಿರ್ತಕ್ಕಂತಹ ಒಂದು ಮುಖ್ಯ ಕವಿತೆ ಆಗಿರುವಂಥದ್ದನ್ನು ಈ ಕಾರಣಕ್ಕಾಗಿಯೇ ಅನ್ನುವಂಥದ್ದನ್ನ, ಹಾಗಾಗಿಯೇ ಆ ಬೇಂದ್ರೆ ಅವರನ್ನ ಅನುಭಾವಿ ಕವಿ ಎನ್ನುವಂಥದ್ದನ್ನ ನಾವಿಲ್ಲಿ ಅನುಭಾವಿ ಕವಿ ಅಂತಂದೇಳಿ ಕರಿಬಹುದು ಅನ್ನೋದಕ್ಕೆ ಪ್ರಮುಖವಾಗಿರುವಂಥದ್ದು ಈ ಮಾತು. ನಂತರದಲ್ಲಿ ಆ ಬೇಂದ್ರೆ ಅವರ ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ವಿಶಿಷ್ಟತೆಯಿಂದ ಕೂಡಿರ್ತಕ್ಕಂತಹ ಮತ್ತೊಂದು ಕವಿತೆ ಅಂತಂದ್ರೆ ಮತ್ತೆ ಶ್ರಾವಣ ಎನ್ನುವಂತಹ ಕವಿತೆ. 4 ತಂತೆಯ ಒಳಗಡೆ ಇರ್ತಕ್ಕಂಥ ಕವನ ಸಂಕಲನದ ಒಳಗಡೆ ಬರುವಂತಹ ಕವಿತೆ ಮತ್ತೆ ಶ್ರಾವಣ ಅನ್ನುವಂಥದ್ದು. ಇಲ್ಲಿ ಮತ್ತೆ ಶ್ರಾವಣ ಅನ್ನುವಂಥದ್ದು ಶೀರ್ಷಿಕೆಯಲ್ಲಿ ಹೇಳುವಂಥದ್ದು ವರ್ಷಗಳು ಉರುಳಿದಂತೆಯೇ ಪ್ರತಿ ವರ್ಷವೂ ಸಹ ಏನು ಬರುವಂಥದ್ದು ಆ ಒಂದು ಶ್ರಾವಣ ಮಾಸ ಬರುವಂಥದ್ದು. ಇಲ್ಲಿ ಪ್ರತಿ ವರ್ಷ ಶ್ರಾವಣ ಬಂದಾಗ್ಲೂ ಸಹ ಹೊಸ ಅರ್ಥವನ್ನ ಕೊಡ್ತಕ್ಕಂಥದ್ದು. ಈ ಹೊಸ ಅರ್ಥ ಒಂದು ಉನ್ಮಾದದ ಶ್ರಾವಣ ಎನ್ನುವಂಥದ್ದು ಇನ್ನೊಂದು ಅರ್ಥವಾಗ್ತದೆ. ಈ ರೀತಿಯಾಗಿ ಆ ಒಂದು ಶ್ರಾವಣ ಅನ್ನುವಂಥದ್ದು ಕವಿತೆಯನ್ನ ಇಲ್ಲಿ ಕಟ್ಟಿಕೊಡುವಂಥದ್ದು. ಯಾಕೆ ಈ ಉನ್ಮತ್ತತೆ ಯಾಕೆ ಇಲ್ಲಿ ಮುಖ್ಯವಾಗಿ ಕಾಣ್ತವೆ ಅಂತಂದ್ರೆ ಆ ಧಾರವಾಡದ ಪರಿಸರಕ್ಕೂ ಮತ್ತೆ ಆ ಒಂದು ಕವಿಯ ಒಂದು ಒಂದು ಧಾರವಾಡದ ಪರಿಸರದ ಚೆಲುವಿಗೆ ಒಗ್ಗಿಕೊಂಡಿರ್ತಕ್ಕಂತಹ ಒಂದು ಕವಿ. ಹಾಗಾಗಿ ಆ ಧಾರವಾಡದ ಪರಿಸರದ ಶ್ರಾವಣಕ್ಕೆ ಉನ್ಮತ್ತತೆ ಅನ್ನುವಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಈ ಮತ್ತೆ ಶ್ರಾವಣ ಎನ್ನುವಂತಹ ಕವಿತೆಯಲ್ಲಿ ನಿಸರ್ಗದ ಸೌಂದರ್ಯದ ಪ್ರತಿಮೆಗಳು ಇಲ್ಲವೆಂದ್ರೂ ಸಹ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಕವಿತೆ, ಸಲ್ಲುವಂತಹ ಕವಿತೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಶ್ರಾವಣ ದೇವಲೋಕದ ಹರಿಕಾರ, ಅವನು ತಂದಿರುವ ಸಂದೇಶವನ್ನ ಕೇಳುವಂಥದ್ದು ಸಹ ಇಲ್ಲಿ ಕವಿಯ ಕೆಲಸ. ಹಾಗಾಗಿ ಆ ಕವಿತೆ ಅನ್ನುವಂಥದ್ದನ್ನ ಇಲ್ಲಿ ವಾಚನವನ್ನ ಮಾಡ್ತೇನೆ. ಶ್ರಾವಣ ಶ್ರಾವಣ ಮೈದಂಡಿಗೆ ಮಾಡಿ ಆಡಿದೀ ಕವನ, ಕೈಲಾಸ ಬುಡಕ ಸಿಕ್ಕವನ, 10 ತಲೆಯವನ ಬಿಡಿಸೋ ಇಡಿಸೋ ಆತ್ಮನಾಮನ ಭವನ ಶಿವನ, ಹರ ಹರಿ ಒಂದಾದವನ ದವನ ನೀಡಿದೆ ಅಡಿಗೆ ಚೈತ್ರದವನ, ಬೇರೆಲ್ಲಿ ಅವನ ಪಂಪಿಯವನ ಕೊಂಪಿಯವನನ್ನ ಬ್ಯಾಡ, ತುಂಗಿಗೆ ಭದ್ರಿಗೆ ಸರಿ ಸರಸಗೂಡಿಸಿ ಆಡೋ ಕವನ ಆಡಿದವನ, ಹರ 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 ಶ್ರಾವಣಕ ಬಂದಿ ಶ್ರುತಿ ತಂದಿ
ಹರಿಹರಿ ಶ್ರಾವಣಕ ಬಂದೆ ಕೃತಿ ತಂದೆ ನೀವು ತಂದೆ ತಾಯಿನ ಮಗ ಕಂದನು ನಾ ನಿಮಗ. ಸ್ಕಂದನ ಶಾಕೆನ ಮಗ ಶಾರದನ ಶಿಕೆನ ಮಗ ಉದ್ದನಾಮ ಮತ್ತ ಅಡ್ಡನಾಮ ಯಾವಿಯವನ ಕಾಮ ಬಂದ ಶಿವ ಶಕ್ತಿ ನಡುವ ಆಡುವ ಇಡರವನ. ವಸುದೇವ ದೇವಕಿ ಗರ್ಭ ತುಂಬಿಯ ತುಂಬಿ ಸೆರೆ ಬಿಡಿಸಿ ಬಂದೆ ವಿಶ್ವದ ತಂದೆ ಸುರ ಅಸುರರ ಕಸರ ಕಳೆದು ಮೈ ತಳೆದು ಬಾರಯ್ಯ ಶ್ರವಣಕ್ಕೆ ಭವಣಿಗೆ ಬೇಕೆ ಭ್ರಮರ ಭ್ರಮರಾಂಬ ನಮ್ಮ ನಿಮ್ಮ ತವರ ಗೊತ್ತಿಲ್ಲೇನೋ ಜವರ. ನವಿರ ನವಿರ ಮಾಡುವಿ ಯಾಕೆ ಕವರ ಕವಿ ಇಲ್ಲದವರ ಕವರ್ದವರು ಒಳರೆ ಎಂದ ನೃಪತುಂಗ. ಶ್ರೀ ವಿಜಯನ ಲಿಂಗ ಸಂಘ ಶ್ರುತಿ 22 ಕೃತಿ 1002 ಕಳಿಬರಡು ಮೊರಡಿಗೆ ಮೊರಡಿಗೆ ನವಿಲು ವಿದ್ಯುದ್ರೇಕ ಮೇಘಾಡಂಬರ ನೌಕ ಎಲ್ಲ ಗಂಧರ್ವರ ನಗರ ನಗಲ ನಗಲ ನಗ ನಗ ನಗಲ ನಗ ನಗ ನವಿಲ ಆಡೇ ಅಗಲ. ಶ್ರಾವಣದಲ್ಲಿ ಅಭಿಜಿತ್ ಉದ್ಯೋಗ ಕಾವ್ಯೋದ್ಯೋಗ ಅನ್ನುವಂತಹ ಈ ಮತ್ತೆ ಶ್ರಾವಣ ಅನ್ನುವಂತಹ ಕವಿತೆ ಈ ನಿಸರ್ಗದ ಸೌಂದರ್ಯದ ಪ್ರತಿಮೆಗಳು ಇಲ್ಲವಾದರೂ ಸಹ ಇಲ್ಲಿ ಶ್ರಾವಣ ಅನ್ನುವಂಥದ್ದು ದೇವಲೋಕದ ಅಧಿಕಾರ. ಅವನು ತಂದಿರತಕ್ಕಂತಹ ಸಂದೇಶವನ್ನ ತನ್ಮಯತೆಯಿಂದ ಕೇಳುವಂತಹ ಕೆಲಸ ಯಾರ್ದು ಅಂತಂದ್ರೆ ಕವಿಯದ್ದು. ಹಾಗಾಗಿ ಇಲ್ಲಿ ಕವಿಯ ಕೆಲಸ ಏನು ತನ್ಮಯತೆಯಿಂದ ಕೇಳುವಂಥದ್ದು, ಹಾಗೆ ಮೈದಂಡಿಗೆ ಮಾಡಿಕೊಂಡು ಆ ಶ್ರಾವಣ ಭಾವವನ್ನು ತುಂಬಿಕೊಂಡು ಅಲ್ಲಿ ಕೇಳುವಂಥದ್ದು ಆಡುವಂತಹದ್ದೊಂದು ಇಲ್ಲಿ ಕಾಣಬಹುದು. ಶ್ರಾವಣ ಮೈದಂಡಿಗೆ ಮಾಡಿ ಆಡಿದೀ ಕವನ, ಮೈದಂಡಿಗೆ ಮಾಡಿ ಆಡಿದೀ ಕವನ ಎನ್ನುವಂಥದ್ದು ಇಲ್ಲಿ ಬಸವಣ್ಣರ ವಚನವನ್ನ ಇಲ್ಲಿ ನೆನಪಿಸಿಕೊಳ್ಳಬಹುದು. ಅಷ್ಟೊಂದು ತನ್ಮಯತೆ ಅನ್ನುವಂಥದ್ದು ಅಂದ್ರೆ ಇಲ್ಲಿ ಬಸವಣ್ಣರ ವಚನ ಎನ್ನ ಕಾಯವ ದಂಡಿಗೆ ಮಾಡಯ್ಯ ಬತ್ತೀಸರಾಗವ ಆಡಯ್ಯ ಅನ್ನುವಂಥದ್ದು ಇಷ್ಟೊಂದು ತನ್ಮಯತೆ ಭಾವ ಇಲ್ಲಿ ಕಾಣಬರ್ತದೋ ಅಷ್ಟೇ ತನ್ಮಯತೆ ಭಾವದಿಂದ ಆಡಿರುವಂಥದ್ದು ಮೈದಂಡಿಗೆ ಮಾಡಿ ಆಡಿದಿ ಈ ಕವನವನ್ನ ಅನ್ನುವಂಥದ್ದು ಕವಿಯ ತನ್ಮಯತೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ತನ್ಮಯತೆ ಈ ಹಾಡಿನ ಜೀವಾಳ ಎನ್ನುವಂಥದ್ದನ್ನ ಕಾಣಬಹುದು. ಆ ನಂತರದ ಸಾಲುಗಳಲ್ಲಿ ಕೈಲಾಸ ಬುಡಕ ಸಿಕ್ಕವನ ಹತ್ತು ತಲೆಯವನ ಬಿಡಿಸೋ ಇಡಿಸೋ ಆತ್ಮರಾಮನ ಪವನ ಶಿವನ ಅನ್ನುವಂಥದ್ದು ನೋಡಿ. ಕೈಲಾಸ ಬುಡಕ ಸಿಕ್ಕವನ, ಕೈಲಾಸ ಪರ್ವತ ಕೈಲಾಸ ಬುಡಕ ಸಿಕ್ಕವನಂತವನು, ಹತ್ತು ತಲೆಯವನು ಯಾರಪ್ಪ ಅಂತಂದ್ರೆ ಆ ರಾವಣ ಇಲ್ಲಿ ಯಾವುದಕ್ಕೆ ಪ್ರತೀಕ ಆಗ್ತಾನ ಇಲ್ಲಿ ನೋಡೋದಾದ್ರೆ ಅಲ್ಲಿ ಅಹಂಕಾರಕ್ಕೆ, ಅಲ್ಲಿ ಅಹಂಕಾರದ ಬುದ್ಧಿ ಪ್ರತೀಕ, ಹತ್ತು ತಲೆಯವನ ಅವ್ಯಾಸಂತಕವಾಗಿರ್ತಕ್ಕಂತಹ ಒಂದು ಬುದ್ಧಿ ಪ್ರತೀಕವಾಗಿರ್ತಕ್ಕಂತಹ ಒಂದು ಆ ರಾವಣನನ್ನ ಆ ಆತ್ಮರಾಮನ ಅಂದ್ರೆ ಆ ಆತ್ಮರಾಮದಿಂದ ಅದಕ್ಕೆ ಒಪ್ಪಿಸ್ಬೇಕು ಅನ್ನುವಂಥದ್ದು, ಆತ್ಮೋದ್ಧಾರ ಮಾಡಿದವನು ಯಾರು ಅಂತಂದ್ರೆ ಇಲ್ಲಿ ರಾಮ ಅನ್ನುವಂಥದ್ದು ಕಂಡು ಬರುತ್ತೆ. ಹಾಗಾಗಿ ಹರ ಹರಿ ಒಂದಾದವನ ದವನ ನೀಡಿದೆ ಅಡಿಗೆ ಚೈತ್ರದವನ ಬೇರೆಲ್ಲಿ ಅವನ ಪಂಪಿಯವನ ಅನ್ನುವಂಥದ್ದನ್ನ ನೋಡ್ಬೋದು. ಹಂಪಿಯವನ ಕೊಂಪಿಯವನನ್ನ ಬ್ಯಾಡ ತುಂಗಿಗೆ ಭದ್ರಿಗೆ ಸರಿ ಸರಸಗೂಡಿಸಿ ಆಡೋಕವನ ಆಡಿದವನ. ಈ ರೀತಿಯಾಗಿ ಹರ ಹರಿ ಒಂದಾದವನ ದವನ ನೀಡಿದೆ ಅನ್ನುವಂಥದ್ದು. ಹರ ಹರಿ ಇಲ್ಲಿ ಇಬ್ರು ಒಂದಾಗಿರ್ತಕ್ಕಂಥದ್ದನ್ನ ಇಲ್ಲಿ ನೋಡಬಹುದು. ಹರ ಹರಿ ಈ ಸಂಖ್ಯೆಯ ಬೆಲೆಯಲ್ಲೂ ಕೂಡ 82 ಸಂಖ್ಯಾಶಾಸ್ತ್ರವು ಕೂಡ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ಒಂದು ಕವಿಯು ಕೂಡ ಹೌದು ಬೇಂದ್ರೆಯವರು. ಹೀಗಾಗಿ ಹರ ಹರಿ ಒಂದಾದವನ ದವನ ನೀಡಿದೆ. ದವನ ಅನ್ನುವಂಥದ್ದು ಆ ಪೂಜೆಗೆ ವಿಶೇಷವಾಗಿ ಸುವಾಸನೆಗಳಿರ್ತಕ್ಕಂಥ ಒಂದು ಬೃಹಸ್ಪತಿ ಆ ಒಂದು ಸುವಾಸನೆ ಉಳ್ಳತಕ್ಕಂಥ ಒಂದು ವನಸ್ಪತಿ. ಇಲ್ಲಿ ರಾಮನ ಪೂಜೆಗೂ ಸಲ್ತದೆ, ವಿಷ್ಣು ಪೂಜೆಗೂ ಸಲ್ತದೆ, ಹಾಗೆ ಹರಿ ಪೂಜೆಗೂ ಸಲ್ಲುವಂತಹ ಒಂದು ದವನ. ಹೀಗಾಗಿ ಹರ ಹರಿ ಒಂದಾದವನ ಅನ್ನುವಂಥದ್ದನ್ನ ಇಲ್ಲಿ ಕಾಣಬಹುದು. ಈ ಹರ ಹರಿ ಒಂದಾಗಿರ್ತಕ್ಕಂತಹ ಒಂದು ಕ್ಷೇತ್ರ ಯಾವುದಪ್ಪ ಅಂತಂದ್ರೆ ಪಂಪಿಯವನ, ಅಂದ್ರೆ ಅಲ್ಲಿ ಹಂಪೆಯ ವಿರೂಪಾಕ್ಷ ಇರತಕ್ಕಂಥದ್ದು. ಅಲ್ಲಿ ಹರ ಹರಿ ಇಬ್ರು ಒಂದಾಗಿರ್ತಕ್ಕಂತಹ ಒಂದು ಆ ಕ್ಷೇತ್ರ ಅಂತಂದ್ರೆ ಆ ಹಂಪಿ. ಕೊಂಪಿಯವನನ್ನ ಬೇಡ, ಹಳೆ ಮಾತು ಅಂತ ಈ ಹರ ಒಂದಾಗಿರ್ತಕ್ಕಂಥ ಪಂಪಾ ಕ್ಷೇತ್ರದ ಹಳೆಯ ಮಾತು ಅನ್ಬೇಡ. ತುಂಗಿಗೆ ಭದ್ರಿಗೆ ಸರಿ ಸರಸ ಕೂಡಿಸಿ ಆಡೋ ಕವನ ಆಡಿದವನ. ಆ ತುಂಗಿ ಭದ್ರ ಹರಿಯಿರ್ತಕ್ಕಂತಹ ಒಂದು ಕವನದ ಸ್ವರಕ್ಕೆ ಆ ಒಂದು ರಾಗವನ್ನ ಸೇರಿಸಿ ಆಡು ಅನ್ನುವಂತಹ ಮಾಡಬೇಕು ಎನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾನ. ಆ ನಂತರದಲ್ಲಿ ಹರ ಹರ ಶ್ರಾವಣಕ ಬಂದಿ ಶ್ರುತಿ ತಂದೆ ಹರಿ ಹರಿ ಶ್ರಾವಣಕ ಬಂದಿ ಕೃತಿ ತಂದೆ ನೀವು ತಂದಿ ತಾಯಿನ ಮಗ, ನೀವು ತಂದಿ ತಾಯಿನ ಮಗ ಕಂದನು ನಾ ನಿಮಗ ಅನ್ನುವಂಥದ್ದು. ಇಲ್ಲಿ ಹರಹರ ಶ್ರಾವಣಕ ಬಂದಿ ಶ್ರುತಿ ತಂದೆ
ಅರನದ್ದು ಸ್ಮಾರ್ಥ ಮಾರ್ಗವಾದ್ರೆ ಹರಿದು ಆ ಬದಲಾವಣೆಯ ಹೊಸ ಮಾರ್ಗ. ಆ ದೇಸಿ ಮಾರ್ಗಗಳ ಒಂದು ರೀತಿಯಾಗಿರ್ತಕ್ಕಂಥ ಒಂದಾಗಬೇಕು, ಶ್ರುತಿ ಮತ್ತು ಕೃತಿ ಎರಡು ಒಂದಾಗಬೇಕು ಎನ್ನುವಂತ ಒಂದು ಮಾರ್ಗವನ್ನ ಆ ಕಾತರದಿಂದ ಒಂದಾಗಬೇಕು ಅನ್ನುವಂಥದ್ದು ಬೇಂದ್ರೆಯ. ಹಾಗಾಗಿ ನೀವು ತಂದೆ ತಾಯಿ ನಮಗ ಎನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರ. ಆ ನಂತರದಲ್ಲಿ ಸ್ಕಂದನ ಶಾಖೆನ ಮಗ, ನಾರದನ ಶಿಕೆನ ಮಗ, ಉದ್ದನಾಮ ಮತ್ತ ಅಡ್ಡನಾಮ, ಯಾವ್ಯವನ ಕಾಮಬಂಧ ಶಿವಶಕ್ತಿ ನಡುವ ಆಡುವ ಇಡರವನ ಅನ್ನುವಂಥದ್ದು. ಸ್ಕಂದನ ಶಾಖೆನ ಮಗ, ಇಲ್ಲಿ ಸ್ಕಂದ ಪರ್ವತ, ಈ ಸ್ಕಂದನೆ ಅಂತ ಅಂದ್ರೆ ಸನತ್ ಕುಮಾರ. ಚಾಂದೋಕೋಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಬರ್ತಿರ್ತಕ್ಕಂಥದ್ದು. ಇಲ್ಲಿ ಸ್ಕಂದ ಅಂತಂದ್ರೆ ನಾರದನಿಗೆ ಭೂಮ ವಿದ್ಯೆಯನ್ನ ಕಲಿಸಿರ್ತಕ್ಕಂಥವನು. ಹಾಗೆ ಶಿಕೆಯ ಮಗ ಅನ್ನುವಂಥದ್ದು, ಶಿಕೆ ಬ್ರಾಹ್ಮಣ ಚಂಡಿಕೆ ವೇದ ಸ್ಥಾನೀಯ ಎಂಬುದಾಗಿ ಪುರುಷ ವಿದ್ಯೆಯ ಸಂಕೇತವಾಗಿರ್ತಕ್ಕಂಥದ್ದು. ಇದು ನಾರಾಯಣೋಪನಿಷತ್ತಿನಲ್ಲಿ ಬರ್ತಿರ್ತಕ್ಕಂಥದ್ದು. ಇವೆರಡೂ ಉದ್ದನಾಮ ಅನ್ನುವಂಥದ್ದು ವೈಷ್ಣವ ಪಂಥ, ಅಡ್ಡನಾಮ ಅನ್ನುವಂಥದ್ದು ಸ್ಮಾರ್ಥ ಪಂಥ. ಎರಡರಲ್ಲೂ ಭೇದ ಇರಬಾರದು, ಎರಡೂ ಕೂಡ ಒಂದೇ ಅನ್ನುವಂತ ಭಾವವನ್ನ ಇರಬೇಕು ಅನ್ನುವಂತ ಮಾತನ್ನ ಇಲ್ಲಿ ಬೇಂದ್ರೆ ಅವರು ಹೇಳ್ತಾ ಹೋಗ್ತಾರ. ಹಾಗೆ ವಸುದೇವ ದೇವಕಿ ಗರ್ಭ ತುಂಬಿ ಸೆರೆ ಬಿಡಿಸಿ ಬಂದೆ, ವಿಶ್ವದ ತಂದೆ ಸುರ ಅಸುರ ಕಸರ ಕಳೆದು ಮೈ ತಳೆದು ಬಾರಯ್ಯ ಶ್ರವಣಕ್ಕೆ ಭ್ರಮಣಿಯೇ ಬೇಕೆ ಭ್ರಮರ ಅಂಬ ನಮ್ಮ ನಿಮ್ಮ ತವರ ಗೊತ್ತಿಲ್ಲೇನೋ ಜವರ. ಇಲ್ಲಿ ಆ ಒಂದು ಶಿವ ಮತ್ತು ಶಕ್ತಿಯನ್ನ ಕಾಮನೇ ಹೋಗಿರುವ ಕೂಡಿಸಲು ಒಂದಾಗಿರ್ತಕ್ಕಂಥವನು. ಇಲ್ಲಿ ಕಾಮನೇ ವಸುದೇವಿಯ ಹೆಂಡತಿಯಾಗಿರ್ತಕ್ಕಂತಹ ದೇವಕಿಯ ಗರ್ಭದಲ್ಲಿ ಜನಿಸಿರ್ತಕ್ಕಂಥವನು ಯಾರು? ಶ್ರೀಕೃಷ್ಣ. ಈ ಶ್ರೀಕೃಷ್ಣ ಅನ್ನುವಂಥವನು ಅವನು ಬಂದು ಆ ಕಂಸನ ಸೆರೆಮನೆಯ ವಾಸದಲ್ಲಿರ್ತಕ್ಕಂಥವರನ್ನ ವಸುದೇವ ಮತ್ತು ಅವರ ಒಂದು ತಂದೆ ತಾಯಿಯನ್ನ ಆ ಸೆರೆಯಿಂದ ಬಿಡಿಸಿದವನು. ಆ ನಂತರದಲ್ಲಿ ಆ ಒಂದು ವಿಶ್ವಕ್ಕೆ ತಂದೆಯಾದಂಥವನು ಎಲ್ಲವ ಸುರ ಇರತಕ್ಕಂಥ ಕಷ್ಟ ತೊಂದರೆಗಳನ್ನ, ಆ ಒಂದು ಭಾವನೆಯನ್ನ, ಆ ತೊಂದರೆಗಳನ್ನ ಕಷ್ಟಗಳನ್ನ ನಿವಾರಿಸಿದವನು ಯಾರಪ್ಪ ಅಂತಂದ್ರೆ ಶ್ರೀಕೃಷ್ಣನ್ ಅಂತಕ್ಕಂಥವನು. ಹಾಗಾಗಿಯೇ ಇಲ್ಲಿ ಮತ್ತೆ ಭ್ರಮರಾಂಬ ನಿಮ್ಮ ತವರ ಗೊತ್ತಿಲ್ಲೇನೋ ಜವರ ಅನ್ನುವಂಥದ್ದು. ಇಲ್ಲಿ ಭ್ರಮರ ಎನ್ನುವಂಥದ್ದು ಕಾವ್ಯದಲ್ಲಿ ಪ್ರತಿಭೆಯ ಸಂಕೇತವಾಗಿರ್ತಕ್ಕಂಥದ್ದು. ಇಲ್ಲಿ ಭ್ರಮರ ಅನ್ನುವಂಥದ್ದನ್ನು ಮತ್ತೊಂದು ವಿಶೇಷವಾಗಿ ಬೇಂದ್ರೆಯವರೇ ಹೇಳಿರ್ತಕ್ಕಂಥ ಒಂದು ಕವಿತೆಯಲ್ಲಿ ಹೇಳಿದ್ದಾರೆ. ಕೃಷ್ಣ ಉಪಾಸನೆ ಮಾಡುವ ಭಾಗವತ ಪಂಥದ ವೈಷ್ಣವ ಕವಿಗಳದು ಭ್ರಮರ ಜಾತಿ ಅಂತಂದೇಳಿ ಆ ಬೇಂದ್ರೆಯವರೇ ಹೇಳಿರುವಂಥದ್ದು. ಈ ರೀತಿಯಾಗಿ ಅಂದ್ರೆ ಇಲ್ಲಿ ಭ್ರಮರ ಒಂದು ಕಾವ್ಯದ ಹೆಂಗೆ ಮಧುವನ್ನ ಸಂಗ್ರಹಿಸ್ತಕ್ಕಂತಹ ಒಂದು ವಿದ್ಯೆಯನ್ನ ಹೊಂದಿರತಕ್ಕಂಥ, ಹಾಗೆ ಕಾವ್ಯವನ್ನ ಸಂಗ್ರಹಿಸುವಂತಹ ಒಂದು ವಿದ್ಯೆಯನ್ನ ಹೊಂದಿರಬೇಕು. ಹಾಗಾಗಿ ಹರಿಹರ ವಿಭೇದವಿರಬಾರದು, ಕೃಷ್ಣ ಉಪಾಸನೆ ಇರಬೇಕು, ಹಾಗೆ ಮಧುವ್ರತದ ಕಾವ್ಯವಿರಬೇಕು ಎನ್ನುವಂತಹ ಒಂದು ಭಾವವನ್ನ ಇಲ್ಲಿ ಕವಿ ಕಟ್ಟಿಕೊಟ್ಟಿರುವುದನ್ನ ಇಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ನವಿರ ಮಾಡವಿ ಯಾಕಿ ಕವರ, ಕವಿ ಇಲ್ಲದವರ ಕವರ್ದವರಂ ಒಳಿರೆ ಎಂದ ನೃಪತುಂಗ. ಶ್ರೀ ವಿಜಯನ ಲಿಂಗ ಸಂಘ ಶ್ರುತಿ 22 ಕೃತಿ 1002 ಕಳೆ ಬರಡು ಮೊರಡೆಗೆ ನವಿಲು ವಿದ್ಯುದ್ರೇಕ ಮೇಘಾಡಂಬರ ನೌಕ ಎಲ್ಲ ಗಂಧರ್ವ ನಗರ ನಗನಗ ನವಿಲ ಆಡೇ ಆಗಲ ಶ್ರಾವಣದಲ್ಲಿ ಅಭಿಜಿತ್ಯುದ್ಯೋಗ ಕಾವ್ಯೋದ್ಯೋಗ. ಇಲ್ಲಿ ನವಿಲು ಅನ್ನುವಂಥದ್ದು ಮತ್ತೆ ಇಲ್ಲಿ ಹೇಗೆ ಆ ಭ್ರಮರ ಅನ್ನುವಂಥದ್ದು ಪ್ರತಿಭೆಯ ಸಂಕೇತವು ಪ್ರತೀಕವು, ಹಾಗೆ ಇಲ್ಲಿ ನವಿಲು ಅನ್ನುವಂಥದ್ದು ಸಹ ಪ್ರತಿಭೆಯ ಪ್ರತೀಕ ಅನ್ನುವಂಥದ್ದು, ಪ್ರತಿಭೆಯ ಪ್ರತೀಕ ಅನ್ನುವಂಥದ್ದನ್ನ ಇಲ್ಲಿ ಕಾಣಬಹುದು. ಹಾಗಾಗಿ ನವಿಲು ಮತ್ತು ನವಿಲು ಅನ್ನುವಂಥದ್ದು ಎರಡಕ್ಕೂ ಕೂಡ ಮೂಲ ಒಂದೇ ಅರ್ಥ, ಯಾವುದು ಭಿನ್ನ ಇಲ್ಲ ಅನ್ನುವಂಥದ್ದು ಅವರ ನೃತ್ಯದಲ್ಲಿ ಬಹಳಷ್ಟು ಸಹ ವಿವರವಾಗಿ ಆ ಕವಿತೆ ಒಳಗಡೆ ಕಟ್ಟಿಕೊಟ್ಟಿರುವಂಥದ್ದನ್ನ ನಾವು ನೋಡ್ತೀವಿ. ಇಲ್ಲಿ ನೃಪತುಂಗನ ಹೆಸರನ್ನ ಆ ಕವಿ ನೋಡ್ತಾ ಹೋಗ್ತಾರೆ. ಯಾಕಂದ್ರೆ ನೃಪತುಂಗ ಆ ಕವಿಗಳಿಗೆ ರಾಜಮಾರ್ಗವನ್ನ ಹಾಕೊಟ್ಟವರು, ಸಾಂಪ್ರದಾಯಿಕ ಪ್ರವರ್ತಕನಾಗಿರ್ತಕ್ಕಂಥವನು ಶ್ರೀ ವಿಜಯ. ಆ ನಂತರದಲ್ಲಿ ಶ್ರುತಿ 22 ಶ್ರುತಿಗಳು ಇರ್ತಕ್ಕಂಥದ್ದು 22, ಸಂಗೀತದಲ್ಲಿ ಕೃತಿ 1002 ಬಹಳಷ್ಟು ಇರ್ತಕ್ಕಂಥವನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಮೊರಡೆಗೆ ನವಿಲು ಉದ್ಯುದ್ರೇಗ ಮೇಘಾಡಂಬರ ನೌಕ ಎಲ್ಲ ಗಂಧರ್ವರ ನಗಲ. ಆ ಗುಡ್ಡದಲ್ಲಿ ಗುಡ್ಡದಲ್ಲಿ ಆ ನವಿಲು ನಿಂತು ಕೇಕೆ ಹಾಕಿದಂತ ಸಂದರ್ಭದ ಒಳಗೆ ಆ ಕಾಡು ಕೂಡ ಗಾಂಧರ್ವರ ನಗರ ಆಯ್ತು ಎನ್ನುವಂಥದ್ರಲ್ಲಿ ಆಶ್ಚರ್ಯವಿಲ್ಲ ಎನ್ನುವಂತೆ ಕವಿ ಬೇಂದ್ರೆ ಅವರಲ್ಲಿ ಬಹಳಷ್ಟು ಸೊಗಸಾಗಿ ಕಟ್ಟಿಕೊಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ಆ ನವಿಲಿನ ಕೇಕೆ ಆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತೆ ಆ ಷಡ್ ಸ್ವರದಲ್ಲಿ ಬರ್ತಿರ್ತಕ್ಕಂಥದ್ದು ಅನ್ನುವಂಥದ್ದು ಆ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಆ ಒಂದು
ಗಾಂಧರ್ವ ಸಂಗೀತಕ್ಕೂ ಗಾಂಧರ್ವಕ್ಕೂ ಒಂದಿಷ್ಟು ರೂಢ ಇದೆ ಎನ್ನುವಂಥದ್ದನ್ನ ಇಲ್ಲಿ ಕಾಣಬಹುದು. ಆ ರೀತಿಯಾಗಿಯೇ ಆ ನವಿಲು ಕೇಕೆ ಹಾಕಿದ್ರೆ ಅಲ್ಲಿರ್ತಕ್ಕಂತಹ ಕಾಡು ಕೂಡ ಗಂಧರ್ವರ ನಾಡು ಆಯ್ತು ಎನ್ನುವಂಥದ್ದು ಬೇಂದ್ರೆ ಅವರ ಭಾವ. ಇದನ್ನ ಆಶ್ಚರ್ಯ ಪಡ್ಬೇಕಾಗಿಲ್ಲ ಎನ್ನುವಂತಹ ಮಾತನ್ನ ಇಲ್ಲಿ ಕವಿ ಬೇಂದ್ರೆ ಅವರು ಲೇಖಿಸ್ತಾರ. ಹಾಗೆ ಶ್ರಾವಣದಲ್ಲಿ ಅಭಿಜಿದ್ಯೋಗ, ಕಾವ್ಯೋದ್ಯೋಗ ಅನ್ನುವಂಥದ್ದು, ಅಭಿಜಿತ್ ಎನ್ನುವಂಥದ್ದು ಆ ಒಂದು 28ನೆಯ ನಕ್ಷತ್ರ. ಪ್ರತಿ ದಿವಸ ಸೂರ್ಯನ ನಡುನೆತ್ತಿಗೆ ಬಂದಂತಹ ಸಂದರ್ಭದಲ್ಲಿ ಬರುವ ಒಂದು ಒಳ್ಳೆಯ ಒಂದು ಶುಭ ಸಮಯ ಆ ಯೋಗ. ಇದು ಆ ಅಭಿಜಿತ್ ನಕ್ಷತ್ರದ ಕುರಿತು, ಈ ಒಂದು ಅಭಿಜಿತ್ ನಕ್ಷತ್ರದ ಕುರಿತು ತೈತರಿಯ ಬ್ರಾಹ್ಮಣದಲ್ಲಿ 3ನೇ ಅಷ್ಟಕದಲ್ಲಿ ಇದರ ಉಲ್ಲೇಖವಿದೆ. ದೇವತೆಗಳು ಹಸುರನ್ನು ಜಯಿಸಿದ್ದು ಸಹ ಇದೇ ಅಭಿಜಿತ್ ಮುಹೂರ್ತದಲ್ಲಿ ಎನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಹಾಗೆ ಈ ಶ್ರಾವಣ ಮಾಸದಲ್ಲಿ ವೇದ ವಿದ್ಯಾ ಶ್ರವಣಕ್ಕಾಗಿ ಮೀಸಲಿಡಬೇಕಾಗಿರ್ತಕ್ಕಂಥ ಮಾಸ ಎನ್ನುವಂಥದ್ದನ್ನ ಹೇಳ್ತಾರ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಅಭಿಜಿತ್ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಕಾವ್ಯ ರಚನೆ ಏನಾನು ಮಾಡಿದ್ರೆ ಆ ಬೆಳಕನ್ನ ನೀಡಿ ಜ್ಞಾನದಾಯಕವಾಗ್ತದೆ. ಆ ಜ್ಞಾನದಾಯಕವಾಗಿ ಕತ್ತಲೆಯ ಅಜ್ಞಾನವನ್ನ ಪರಿಹರಿಸುತ್ತದೆ ಎನ್ನುವಂಥದ್ದು ಆ ಕವಿಯ ಆಶಯ ಅನ್ನುವಂಥದ್ದು. ಹೀಗಾಗಿ ಒಟ್ಟಾರೆಯ ಈ ಕವಿತೆ ಶ್ರಾವಣ ಕಾಲದೊಡನೆ ನಿಗದಿತವಾದ ಪುರಾಣ ಸಂದಿಷ್ಟವಾಗಿರ್ತಕ್ಕಂತಹ ಹರಿಹರ ದೇವತೆಗಳ ಏಕತೆ ಹಾಗೂ ಜೀವನ ಸಮನ್ವಯ ಮತ್ತೆ ಎರಡು ಹರಿಹರ ಒಂದೇ ಎನ್ನುವಂತಹ ಒಂದು ಸಾಮರಸ್ಯದ ಒಂದು ಕವಿತೆ. ಎಲ್ಲಾ ಕವಿತೆಗಳಿಗಿಂತೂ ಈ ಕವಿತೆ ಬಹಳಷ್ಟು ವಿಭಿನ್ನ ವೈಶಿಷ್ಟ್ಯವಾಗಿರ್ತಕ್ಕಂತಹ ಕವಿತೆ ಅನ್ನುವಂಥದ್ದನ್ನ ಈ ಕವಿತೆಯಲ್ಲಿ ಕಾಣಬಹುದು. ಹಾಗಾಗಿ ಆ ನಂತರದಲ್ಲಿ ಮತ್ತೊಂದು ವಿಶಿಷ್ಟವಾಗಿರ್ತಕ್ಕಂತಹ ಕವಿತೆ ಬೇಂದ್ರೆ ಅವ್ರದ್ದು ಅಂತಂದ್ರೆ ಮತ್ತೆ ಶ್ರಾವಣ ಬಂದ ಎನ್ನುವಂಥದ್ದು. ಈ ಕವಿತೆ ಬಹಳಷ್ಟು ಒಂದು ರೀತಿಯಾಗಿರ್ತಕ್ಕಂತಹ ವೈಶಿಷ್ಟ್ಯತೆಯಿಂದ ಕೂಡಿರುವಂಥದ್ದು. ಯಾಕೆ ಅಂತಂದ್ರೆ ಆ ಶ್ರಾವಣ ಆಗಸ್ಟ್ ಇದು ಶ್ರೀ ಅರವಿಂದರ ಮಾಸ. ಈ ಅರವಿಂದರ ಸಾವಿತ್ರಿ ಮಹಾಕಾವ್ಯದಿಂದ ಆ ನವೀನ ಕಾವ್ಯಕ್ಕೆ ಗಣೇಶ ನಮಃ ಆಗಿದೆ ಎನ್ನುವಂತಹ ಧ್ವನಿ ಈ ಕವನದ ಹಿನ್ನೆಲೆ, ಈ ಕವನದ ಸೃಷ್ಟಿಯ ಹಿನ್ನೆಲೆ ಎನ್ನುವಂಥದ್ದು ಬೇಂದ್ರೆ ಅವರು ಕಟ್ಟಿಕೊಂಡಿದ್ದರು. ಹಾಗಾಗಿ ಈ ಭಾವಾರ್ಥ ಸಂದರ್ಭಕ್ಕೆ ಬಹಳ ವಿವೇಚನೆಯ ಸೀಮೆಗಳು ನಿಶ್ಚಿತವಾಗಿರ್ತಕ್ಕಂಥದ್ದು ಇಲ್ಲಿ ಕಾಣಬಹುದು. ಮತ್ತೆ ಶ್ರಾವಣ ಬಂದ, ಶ್ವೇತಾರವಿಂದ ರಕ್ತಾರವಿಂದ ಶ್ರವಣ ಮಗ ಯೋಗ ತಂದ. ಮತ್ತೆ ಶ್ರಾವಣ ಬಂದ, ತೆರೆಗೆ ಇಹುದೋ ಮೇರೆ ಬಯಲಿಗೆ ಯಾವುದೋ ಮೇರೆ ಬೇರಾಗಿ ಬೆರೆಯುವುದೇ ಕಾರ್ಯ ಓ ಆರ್ಯ ಅಂದ. ವಿಶ್ವಂ ಆರ್ಯಂ ಕೃಣ್ವನ್ ಅಮೃತಸ್ಯ ಪುತ್ರ ಓಂ ದೇವಾಯ ಜನ್ಮನೆ. ದೇವನಿಗೂ ಮಾನವನಿಗೂ ಸಂಬಂಧ, ಮುಕ್ತಿಯ ಆಚೆಯ ಭಕ್ತಿಯ ಭಗವತ್ ಸೃಷ್ಟಿಯ ಬಂಧ ಸಾಮ ಪ್ರಬಂಧ. ವೃಂದ 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 ವೃಂದಾವನದಂದ ಚಂದ, ಇದು ರಾಸಲೀಲೆ ಗ್ಲೋಬಲ್ ಎಂದ. ಭೂಮಂಡಲ ದೇವನ ಮನೆ ಚಂದ, ಬಿಡು ಮೀನಾಮೇಷ. ತುಂಬಲಿ ಕುಂಭ ಸಿಂಹಕ್ಕೆ ರವಿ ಬಂದ. ಧನಿಷ್ಠ ಅನಿಷ್ಠ ವಸ್ತುಗಳಿಗೆ ಪ್ರತಿಷ್ಠ, ಶತತಾರಕ ವರ್ಣನ ಮುಪ್ಪರಿಪಾಶ. ಅಧಮ ಮಧ್ಯಮ ಉತ್ತಮ ತಮಸಸ್ಪರಿ ಹರಿಹರಿ ಪ್ರಸ್ತರ ಹರಹರ ಎನ್ನುತ್ತಿವೆ ಅಜೈವಿಕ ಚರಣ. ಓರಂಗಾಲ್ ಚಾಂಗಬಲ ಭದ್ರಕರ್ಣ ಚಂದ್ರವರ್ಣ ಬಾಲಚಂದ್ರ ಏಕದಂತ ಕುಣಿ ಇಲಿ ವಿಲಿವಿಲಿ ತದ್ದಿತಾಂತ ಕೃದಂತ ವಕ್ರದಂತ ಸಭಯೋಕ್ತ ವಕ್ರತುಂಡ ಸುಂಡಲಿನೈ ತುಂಡ ಸುತ್ತಿದ ಮೋದಕ ಮಕರಂದ ಮಜ ಪೂತು ಬೊಪ್ಪ ಶಿವ ಎಂದ. ಹಸ್ತ ಕರ ಶುಂಡ ಕಿಷ್ಕಿಂದ ಶಾಶ್ವೇ ಗಣಪ ವಾತಾಪಿಯ ತಣಿಪ. ವಿಘ್ನಕರ್ತ ಅರ್ಥ ಕಳೆಯಲಿ ಮೂಷಕ ದೋಷ. ಓ ಯಕ್ಷ ಯಜ್ಞ ಸರ್ವತ್ರ ಓಂಕಾರಿ ಪೊಳಿನದ ದಾರಿ ಮರುಳ್ ಮೃತಿಕವತಿ ಧೂಲಿ ದೂಸರ ಸದಾ ಉದಯೋನ್ಮಕ ನೇಸರ. ನಿಸರ್ಗ ವಿಸರ್ಗ ವರ್ಗ ದುರ್ಗ ಏರಂಬ ಪಿರಿಯ ಮಹಾ ಉದರ ಆನಂದ ತುಂಬ ಕೃಷ್ಣನ ಕೈಯಲ್ಲಿ ಕೊಟ್ಟ ಈ ಚಂದ್ರವಟ್ಟ. ಸಾವಿತ್ರಿಯ ಪಟ್ಟ ತೀರಿತು ಬೆಳದಿಂಗಳ ಇರುಳು, ಸೂರ್ಯನ ಅಗಲಿನ ಕರಡು ಕರೆಯುತ್ತಿದೆ ಮಗ ಘಮ ಘಮ ಗಂಧ. ಅರವಿಂದ ಬಂದ ಅಗ್ನಿಗೂ ಸೋಮಗೂ ಕೊಡುಕೊಡೆ ತಂದ, ಶ್ರಾವಣ ಬಂದ ಕಿವಿ ತೆರಿ ಎಂದ. ಈ ಒಂದು ಕವಿತೆಯೊಳಗಡೆಗೆ ಬಹಳಷ್ಟು ವಿನಯಪೂರ್ವಕ. ಯಾಕೆ ಬೇಂದ್ರೆ ಅವರಿಗೆ ಶ್ರಾವಣ ಮಾಸ ಬಹಳಷ್ಟು ಒಂದು ರೀತಿಯಾಗಿರ್ತಕ್ಕಂಥ ಅಚ್ಚುಮೆಚ್ಚು ಅಂತಂದ್ರೆ ಅವರ ಪರಮ ಗುರು ಆಗಿರ್ತಕ್ಕಂತಹ ಆಧ್ಯಾತ್ಮಿಕ ಗುರು ಆಗಿರ್ತಕ್ಕಂತಹ ಅರವಿಂದರು ಹುಟ್ಟಿದಂತಹ ಮಾಸ ಅನ್ನುವಂಥದ್ದು ಈ ಮೊದಲೇ ಹೇಳಿದ್ದೇನೆ. ಹೀಗಾಗಿ ಆ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಶ್ವೇತ ಅರವಿಂದ, ಆ ಕವಿತೆ ಆರಂಭವಾಗುವುದೇ ಶ್ವೇತ ಅರವಿಂದ ರಕ್ತ ಅರವಿಂದ ಅನ್ನುವಂಥದ್ದು. ಅಂದ್ರೆ ಶ್ರೀ ಅರವಿಂದರನ್ನ ಆ ಒಂದು ಶ್ವೇತ ಕಮಲಗಳಿಂದ
ಕೆಂಪು ಕಮಲಗಳಿಂದ ಪೂಜಿಸುತ್ತಾ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲಿ ನಂತರದ ಎರಡನೇ ಸಾಲು ಶ್ರವಣ ಮಗ ಯೋಗ ತಂದ, ಮತ್ತೆ ಶ್ರಾವಣ ಬಂದ. ಶ್ರವಣ ಮಗ ಯೋಗ ಅನ್ನುವಂಥದ್ದು ಇಲ್ಲಿ ಬೇಂದ್ರೆ ಅವರು ಹುಟ್ಟಿದಂತ ನಕ್ಷತ್ರ ಚಂದ್ರ ನಕ್ಷತ್ರ ಮಗ ಅನ್ನುವಂಥದ್ದು, ಹಾಗೆ ಸೂರ್ಯ ನಕ್ಷತ್ರ ಅನ್ನುವಂಥದ್ದು ಶ್ರವಣ ಅನ್ನುವಂಥದ್ದು. ಈ ಎರಡು ಶ್ರವಣ ಮತ್ತು ಮಗ ಎನ್ನುವಂತ ಎರಡು ನಕ್ಷತ್ರಗಳಿಂದ ಜನಿಸಿದವರು ಯಾರಪ್ಪ ಅಂದ್ರೆ ಬೇಂದ್ರೆ ಅವರು. ಹಾಗಾಗಿ 1964 ಒಂದು ಪೂರ್ವ ಒಂದು 64 ಒಂದು ಶ್ರಾವಣ ಮಾಸದಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಕವಿತೆಯ ಆರಂಭವನ್ನ ಇಲ್ಲಿ ಕಾಣಬಹುದು. ವಿಶ್ವಂ ಆರ್ಯಂ ಕೃಣ್ವನ್ ಅಮೃತಸ್ಯ ಪುತ್ರ ಓಂ ದೇವಾಯ ಜನ್ಮನೆ, ತೆರೆಗೆ ಇಹುದು ಮೇರೆ ಬಯಲಿಗೆ ಯಾವುದು ಬೇರೆ, ಬೇರಾಗಿ ಬೆರೆಯುವುದೇ ಕಾರ್ಯ ಓ ಆರ್ಯ ಅಂದ. ಇವಿಷ್ಟು ಓಂ ವಿಶ್ವಂ ಆರ್ಯಂ ಕೃಣನ್ ಅಮೃತಸ್ಯ ಪುತ್ರ ಓಂ ದೇವಾಯ ಜನ್ಮನೆ ಇವೆಲ್ಲವೂ ಕೂಡ ವೇದ ಮಂತ್ರ ಸೃಷ್ಟಿಯಾಗಿರ್ತಕ್ಕಂಥ ಈ ಭಾರತದೊಳಗೆ ಆ ತೆರೆಮರೆಯಾಗಿ ಬಹಳಷ್ಟು ತೆರೆಮರೆಯಾಗಿ ಇರುವಂತಹ ಬಯಲಿನ ಬೇರನ್ನು ಕಂಡು ಹಿಡಿದು ಜ್ಞಾನ ವೃಕ್ಷವನ್ನು ಬೆಳೆಸಿದಂತಹ ಬಹಳಷ್ಟು ಋಷಿಗಳು ಆಗಿ ಹೋಗಿದ್ದಾರೆ. ಆದ್ರೆ ಇಲ್ಲಿ ಯಾಕೆ ಇಲ್ಲಿ ಮುಖ್ಯವಾಗಿ ಒಂದು ಸಾಲನ್ನ ನೋಡಬಹುದು ಅಂತಂದ್ರೆ, ದೇವನಿಗೂ ಮಾನವನಿಗೂ ಸಂಬಂಧ, ಮುಕ್ತಿಯ ಆಚೆಯ ಭಕ್ತಿಯ ಭಗವತ್ ಸೃಷ್ಟಿಯ ಬಂಧ ಸಾಮ ಪ್ರಬಂಧ. ಅಂದ್ರೆ ಈ ಮುಂಚೆ ವೇದ ಮಂತ್ರಗಳೆಲ್ಲವೂ ಕೂಡ ಆಗಿ ಹೋಗಿರ್ತಕ್ಕಂಥದ್ದು ಬಯಲದ ಬೇರನ್ನ ಕಂಡಿರ್ತಕ್ಕಂಥ ಜ್ಞಾನ ವೃಕ್ಷವನ್ನ ಬೆಳೆಸಿದರೆ ಋಷಿಗಳು. ಆದ್ರೆ ಈ ಅರವಿಂದರ ಒಂದು ಪುಣ್ಯ ಸಂಚಯದ ಒಂದು ಕಾಲದ ಒಂದು ಉತ್ತಮವಾಗಿರ್ತಕ್ಕಂಥ ಅಂದ್ರೆ ಆ ಕವಿತೆ ಅಂತಂದ್ರೆ ಸಾವಿತ್ರಿ ಮಹಾಕಾವ್ಯ. ಆ ಸಾವಿತ್ರಿ ಮಹಾಕಾವ್ಯದಲ್ಲಿ ಹೇಳ್ತಕ್ಕಂಥ ಮಾತು ಹಿಂಗಿದೆ, ದೇವನಿಗೂ ಮಾನವನಿಗೂ ಸಂಬಂಧ ಹಾಗೂ ಮುಕ್ತಿಯ ಆಚೆಯ ಭಕ್ತಿಯ ಮಹತ್ವವನ್ನ ಕೊಟ್ಟಿರ್ತಕ್ಕಂತಹ ಒಂದು ಕಾವ್ಯ ಯಾವ್ದಪ್ಪ ಅಂದ್ರೆ ಸಾವಿತ್ರಿ ಮಹಾಕಾವ್ಯ. ಹೀಗಾಗಿ ಆ ಒಂದು ಮಹಾಕಾವ್ಯದ ಒಂದು ಮಹತ್ವವನ್ನ ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು. ಸಾಮ ಪ್ರಬಂಧ ವೇದದ ಹೃದಯವನ್ನ ಅರ್ತಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಇಲ್ಲಿ ಕಾಣಬಹುದು. ಇಲ್ಲಿ ಈಗಾಗಲೇ ಮುಂಚೆ ಹೇಳಿದೆ, ಈ ಸಾವಿತ್ರಿ ಮಹಾಕಾವ್ಯದಿಂದನೇ ನಂತರದಲ್ಲಿ ಈ ಕಾವ್ಯ ಹುಟ್ಟಿದ್ದು ಅನ್ನುವಂಥದ್ದು ಬೇಂದ್ರೆ ಅವರು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿಯೇ ಶ್ರೀ ಗಣೇಶಾಯ ನಮಃ ಆಗಿದೆ ಎನ್ನುವಂಥದ್ದನ್ನ ಇಲ್ಲಿ ಕಾಣಬಹುದು. ಆ ನಂತರದಲ್ಲಿ ವೃಂದ 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 ವೃಂದಾವನದಂದ ಚಂದ, ಇದು ರಾಸಲೀಲೆ ಗ್ಲೋಬಲ್ ಎಂದ, ಭೂಮಂಡಲ ದೇವನಾಮನೆ ಚಂದ, ಬಿಡುವಿನ ಮೀನಾಮೇಷ ತುಂಬಲಿ ಕುಂಭ ಸಿಂಹಕ್ಕೆ ರವಿ ಬಂದ, ಧನಿಷ್ಠ ಅನಿಷ್ಠ ವಶುಗಳಿಗೆ ಪ್ರತಿಷ್ಠ, ಶತತಾರಕ ವರ್ಣನ ಮುಪ್ಪರಿ ಪಾಶ. ಈ ವೇದಗಳಿಗೂ ವೇದ ಪುರುಷನಾದ ಇರತಕ್ಕಂಥ ಶ್ರೀಕೃಷ್ಣನಿಗಿರುವ ಸಂಬಂಧವನ್ನ ಕಟ್ಟಿಕೊಡುವಂಥದ್ದು, ಹಾಗೆ ಶ್ರೀಕೃಷ್ಣನ ರಾಸಲೀಲೆಯ ಅಂತರಾರ್ಥವನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಯಾರು ಮುಖ್ಯವಾಗಿ ಭಾರತೀಯರು ಮುಖ್ಯವಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ನೋಡ್ಬೋದು. ಈ ರೀತಿಯಾಗಿರ್ತಕ್ಕಂತಹ ರಾಸಲೀಲೆ ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಇಲ್ಲಿ ಸಂಕುಚಿತ ಭಾವನೆ ಆಗಿರ್ತಕ್ಕಂಥ ಭಾರತೀಯರ ಸಂಕುಚಿತ ಮನ ಮೀನಾಮೇಷ ಅನ್ನುವಂಥದ್ದು, ಈ ರೀತಿ ಸಂಕುಚಿತ ಪ್ರವೃತ್ತಿಯ ಭಾವನೆಯನ್ನ ಬಿಡಬೇಕು. ಈ ಬಿಟ್ಟು ವಿಶ್ವ ಮಾನವ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿಯೇ ಸಿಂಹ ರಾಶಿಗೆ ರವಿ ಎನ್ನುವಂತ ನಕ್ಷತ್ರ, ಧನಿಷ್ಠ, ಶತತಾರಕ ಇವೆಲ್ಲಾ ನಕ್ಷತ್ರಗಳು ಸೇರಿ ಮುಪ್ಪರಿಗೊಂಡು ಆ ಒಂದು ವಿಶ್ವ ಮಾನವ ಪ್ರಜ್ಞೆಯನ್ನ ಬೆಳೆಸ್ತಕ್ಕಂತಹ ಮಳೆ ಕರಿಬೇಕು. ಅದು ಎಂತ ಮಳೆ ಆಗ್ಬೇಕು ಅಂತಂದ್ರೆ ಭೂಮಂಡಲ ದೇವನ ಮನೆ, ಈ ಭೂಮಂಡಲವೇ ದೇವನ ಮನೆ ಎನ್ನುವಂತಹ ಮಳೆ ಕರಿಬೇಕು ಅನ್ನುವಂಥದ್ದು. ಅವು ಯಾವ್ಯಾವ ರಾಶಿಗಳು? ಸಿಂಹಕ್ಕೆ ಇರ್ತಕ್ಕಂಥ ರವಿ, ಧನಿಷ್ಠ, ಶತತಾರಕ ಇವೆಲ್ಲವೂ ಮುಪ್ಪರಿಗೊಂಡು ಆ ಒಂದು ರೀತಿಯಾಗಿರ್ತಕ್ಕಂಥ ಮಳೆಯನ್ನ, ಯಾವ ರೀತಿಯ ಪ್ರಜ್ಞೆ, ವಿಶ್ವಮಾನವ ಪ್ರಜ್ಞೆಯ ಮಳೆಯನ್ನ ಕರೀಲಿ ಅನ್ನುವಂಥದ್ದು ಬೇಂದ್ರೆ ಅವರ ಅಭಿಪ್ಸೆ ಆಗಿರ್ತಕ್ಕಂಥದ್ದು ಈ ಮುಖ್ಯ ಕೇಂದ್ರದ ವಿಚಾರ ಅನ್ನುವಂಥದ್ದು, ಈ ಕವಿತೆಯ ಕೇಂದ್ರ ವಿಚಾರ. ಹಾಗಾಗಿ ಆ ನಂತರದಲ್ಲಿ ಅಧಮ, ಮಧ್ಯಮ, ಉತ್ತಮ, ತಮಸಸ್ವರಿ, ಹರಿಹರಿ, ಪ್ರಸ್ತರ, ಹರಹರ ಎನ್ನುತ್ತಿವೆ ಅಜೈಕ ಚರಣ. ಈ ಮುಖ್ಯವಾಗಿ ಇಲ್ಲಿ ಭಾರತೀಯರು ಈ ಗಣಪತಿಯ ಬಗ್ಗೆ ಇರ್ತಕ್ಕಂಥ ಅಜ್ಞಾನವನ್ನ ಹಾಗೂ ಅಂಧಕಾರವನ್ನ ಹೋಗಲಾಡಿಸ್ಬೇಕು, ಅಂಧಕಾರವನ್ನ ಹರ ಮತ್ತು ಹರಿ ಪರಿಹರಿಸಬೇಕು ಎನ್ನುವುದ್ರ ಮೂಲಕ ಪ್ರಾರ್ಥಿಸ್ಕೊಳ್ತಾರೆ. ಯಾಕಂತಂದ್ರೆ ಅಧಮ, ಮಧ್ಯಮ, ಉತ್ತಮ ಎನ್ನುವಂಥ ಅಧಮ ಅನ್ನುವಂಥದ್ದು ಇನಾರ್ಥ ಅಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಅನ್ನುವಂಥದ್ದು ಹೇಗೆ ನಾವು ಕಾಣ್ತೀವೋ ಹಾಗೆ ಗಣಪತಿ, ಶಿವ ಮತ್ತು ವಿಷ್ಣು ಇವು ವೇದದೊಳಗಿನ ಅತ್ಯಂತ ಮಹತ್ವದ ದೇವತೆಗಳು. ಹೀಗಾಗಿ ಇವರನ್ನ ಸೃಷ್ಟಿ, ಸ್ಥಿತಿ ಹಾಗೂ ಲಯಕ್ಕೆ ಕಾರಣ ಅನ್ನುವಂಥದ್ದು. ಈ ಸೃಷ್ಟಿ ಸ್ಥಿತಿ ಸ್ಥಾನದಲ್ಲಿ ಗಣಪತಿಯನ್ನ ತರ್ತಾರೆ. ಆ ಗಣಪತಿ ಬ್ರಹ್ಮನ ಸ್ಥಾನ ಎಂಬುದರ ವಿಚಾರವನ್ನ ಯಾರಿಂದ ಇದನ್ನ ತೆಗೆದುಕೊಂಡ್ರು ಅನ್ನುವಂಥದ್ದು ಬೇಂದ್ರೆ ಪ್ರಸ್ತಾಪ ಮಾಡ್ತಾರೆ. ಅದು ಯಾರು ಅಲ್ಲ, ಪರಮಗುರು ಆಗಿರ್ತಕ್ಕಂಥ ಅರವಿಂದರ ಒಂದು
ವಿಚಾರವನ್ನ ತೆಗೆದುಕೊಳ್ಳುವಂಥದ್ದನ್ನ ಇಲ್ಲಿ ಕಾಣ್ತೇವೆ. ಹಾಗಾಗಿ ಆ ಗಣಪತಿ ವಿಚಾರದಲ್ಲಿರ್ತಕ್ಕಂತಹ ಅಜ್ಞಾನವನ್ನ ಹಾಗೂ ಅಂಧಕಾರವನ್ನ ಅರ ಮತ್ತು ಅರಿ ಪರಿಹರಿಸಬೇಕಾಗಿ ಅನ್ನುವಂಥದ್ರ ಮೂಲಕ ಪ್ರಾರ್ಥಿಸ್ಕೊಳ್ತಾರೆ ಕವಿ ಬೇಂದ್ರೆ ಅವರು. ಓರಂಗಲ್, ಚಾಂಗುಬಲ, ಭದ್ರಕರ್ಣ, ಚಂದ್ರವರ್ಣ, ಬಾಲಚಂದ್ರ, ಏಕದಂತ, ಕುಣಿ, ಇಲಿ, ವಿಲಿವಿಲಿ, ತದ್ದಿತಾಂತ, ಕೃದಂತ, ವಕ್ರದಂತ, ಸ್ವಭಯುಕ್ತ ವಕ್ರ, ವಕ್ರತುಂಡ, ಸುಂಡಲಿವನ, ದುಂಡ, ಸುತ್ತಿದ ಮೋದಕ, ಮಕರಂದ, ಮಜ, ಪೂತು, ಭೊಪ್ಪ, ಶಿವಶಿವ, ಎಂದ, ಹಸ್ತಕರ, ಶುಂಡ, ಕಿಷ್ಕಿಂದ, ಸಾಸಿವಿ ಗಣಪ, ವಾತಾಪಿಯ ತಣಿಪ, ವಿಘ್ನಕರ್ತ, ಹರ್ತ, ಕಳೆಯಲಿ ಮೂಷಕ ದೋಷ ಅನ್ನುವಂಥದ್ದು. ಈ ಅಷ್ಟು ಚಾಂಗುಬಲ, ಭದ್ರಕರ್ಣ, ಚಂದ್ರಕರ್ಣ, ಬಾಲಚಂದ್ರ ಇವೆಲ್ಲವೂ ಶಿವನಿಗೆ ಸಂಬೋಧನೆ ಆಗಿರ್ತಕ್ಕಂತಹ ಹೆಸರು. ಇನ್ನ ಏಕದಂತ, ವಕ್ರದಂತ, ವಕ್ರತುಂಡ, ಸುಂಡಲೀವನ, ತುಂಡ ಇವೆಲ್ಲವೂ ಕೂಡ ಆ ಗಣಪತಿಗೆ ಇರ್ತಕ್ಕಂತಹ ಹೆಸರುಗಳು. ಹಾಗಾಗಿ ಇಲ್ಲಿ ಶಿವ ಅನ್ನುವಂಥವನು ಆ ಗಣಪತಿಯ ಬಾಲಲೀಲೆಯನ್ನ ಕಂಡು ಮೆಚ್ಚಿಸ್ತಾ ಹೋಗ್ತಾನೆ. ಕಿಷ್ಕಿಂದೊಳಗಿರ್ತಕ್ಕಂಥ ಸಾಸಿವೆ ಗಣಪ, ಸೊ ಅಲ್ಲಿ ಮಾತಾಪಿಯಲ್ಲಿಯೂ ಕೂಡ ಹರ್ಷವನ್ನ ತರ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಹೀಗೆ ಇಲ್ಲಿ ಕವಿ ಹೇಗೆ ಅಂತಂದ್ರೆ ಶಿವ ಆ ಗಣಪತಿಯ ಬಾಲಲೀಲೆಯನ್ನ ಶಿವ ಮೆಚ್ಚುತ್ತಾ ಇರುವಂತದ್ದನ್ನ ಇಲ್ಲಿ ಕಾಣ್ತೇವೆ. ಹೇಗೆ ಮೆಚ್ಚುತ್ತಾ ಇದ್ದಾನೆ? ಸರ್ವವ್ಯಾಪಿ ಆಗಿರ್ತಕ್ಕಂತಹ ಇವನ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳುವುದು ಅವಶ್ಯ ಅನ್ನುವಂಥದ್ರ ಮೂಲಕ ಓ ಯಕ್ಷ ಯಜ್ಞ ಸರ್ವತ್ರ ಓಂಕಾರಿ ಪುಳಿನಾಧಾರಿ ಮರುಳ್ ಮೃತಿಕಾವತಿ ಧೂಲಿ ದೂಸರ ಸದಾ ಉದಯೋನ್ಮಕ ನೇಸರ ನಿಸರ್ಗ ವಿಸರ್ಗ ಭರ್ಗ ದುರ್ಗ ಏರಂಬ ಪಿರಿಯ ಮಹಾ ಉದರ ಆನಂದ ತುಂಬ ಕೃಷ್ಣನ ಕೈಯಲ್ಲಿ ಕೊಟ್ಟ ಈ ಚಂದ್ರಭಟ್ಟ ಸಾವಿತ್ರಿಯ ಪಟ್ಟ ತೀರಿತು ಬೆಳದಿಂಗಳ ಇರುಳ ಸೂರ್ಯನ ಅಗಲ ಇರುಳ ಕರಳು ಕರೆಯುತ್ತಿದೆ ಮಗ ಘಮ ಘಮ ಕಂದ ಅರವಿಂದ ಬಂದ ಅಗ್ನಿಗೂ ಸೋಮಗೂ ಕೊಡುಕೊಡೆ ತಂದ ಶ್ರಾವಣ ಬಂದ ಕಿವಿ ಕೆರೆ ಎಂದ. ಹೀಗಾಗಿ ಆ ಶಿವ ಅನ್ನುವಂಥವನು ಗಣಪತಿಯ ಬಾಲಲೀಲೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಸರ್ವವ್ಯಾಪಿ ಆಗಿರ್ತಕ್ಕಂಥ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳಷ್ಟು ಮುಖ್ಯ ಅನ್ನುವಂತ ನಿಟ್ಟಿನಲ್ಲಿ ಅವನು ಅಡ್ಡಾಡ್ತಾ ಇದ್ದಾನೆ. ಶಿವ ಮರಳಿನ ಪ್ರದೇಶದಲ್ಲಿ ಅಡ್ಡಾಡ್ತಾ ಇದ್ದಾನೆ. ಆನಂತರದಲ್ಲಿ ಆ ಸೂರ್ಯನನ್ನ ಪ್ರಕಾಶ ಶಕ್ತಿ ಇವೆಲ್ಲವನ್ನ ನೋಡ್ಕೊಳ್ತಾ ಈಗ ಹೇಳ್ತಾ ಹೋಗ್ತಾನೆ. ಗಣಪತಿಯ ವಿಚಾರವನ್ನ ಪ್ರತಿಯೊಂದು ಕೂಲಂಕುಷವಾಗಿ ನೋಡ್ತಾ ಗಣಪತಿ ಎಲ್ಲದರಲ್ಲೂ ಇದ್ದಾನೆ. ಹೀಗಾಗಿ ಇವನು ಸೃಷ್ಟಿಯ ದೇವತೆ ಆಗ್ಬೇಕು ಅನ್ನುವಂತಹ ಮಾತನ್ನ ಇಲ್ಲಿ ಶಿವನ ಮೂಲಕ ಶಿವ ಪ್ರಸ್ತಾಪ ಪಡಿಸ್ತಿರ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಹಾಗಾಗಿಯೇ ಶಿವ ಏನ್ ಮಾಡ್ತಾನೆ ಅಂತಂದ್ರೆ ಕೃಷ್ಣನ ಕೈಯಲ್ಲಿ ಕೊಟ್ಟ ಈ ಚಂದ್ರಭಟ್ಟ ಆ ಗಣಪತಿಯ ಸಮಸ್ತ ಬಾಲಲೀಲೆಯನ್ನ ಆ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರವನ್ನ ಮಾಡಿ ಆ ಶಿವ ಹೇಳ್ತಾ ಹೋಗ್ತಾನೆ. ಗಣಪತಿಯನ್ನ ಆ ಶ್ರೀಕೃಷ್ಣನ ಕೈಯಲ್ಲಿ ಕೊಡ್ತಾನೆ. ಗಣಪತಿಯನ್ನು ಬ್ರಹ್ಮ ರೂಪದಲ್ಲಿ ಶ್ರೀಕೃಷ್ಣನ ಒಕ್ಕಳದ ಕಮಲದಲ್ಲಿ ಜನಿಸುವಂತೆ ಮಾಡಿರ್ಬೇಕು ಎನ್ನುವಂಥದ್ದು ಇಲ್ಲಿ ಕವಿಯ ಕಲ್ಪನೆ ಅನ್ನುವಂಥದ್ದು. ಹೀಗಾಗಿ ಇದು ಅಷ್ಟು ಚಿಂತನೆ ಅನ್ನುವಂಥದ್ದು ಅರವಿಂದರಿಂದ ಬಂದಿರತಕ್ಕಂಥದ್ದು ಅನ್ನುವಂಥದ್ದು ಹೇಳ್ತಾ ಹಾಗೆ ಈ ಸಾವಿತ್ರಿಯ ಪಟ್ಟ ಸಾವಿಲ್ಲದ ಪಟ್ಟ ಅನ್ನುವಂಥದ್ದು ಸಾವಿತ್ರಿಯ ಪಟ್ಟ ಸಾವಿಲ್ಲದ ಪಟ್ಟ ಸಾವಿತ್ರಿಯ ಇಲ್ಲಿ ಯಾವ ರೀತಿಯಾಗಿ ಸಾವಿತ್ರಿಯ ಪಟ್ಟ ಅನ್ನುವಂಥದ್ದು ಸಾವಿಲ್ಲದ ಪಟ್ಟ ಅಂದ್ರೆ ಇಲ್ಲಿ ಇನ್ನೊಂದು ರೀತಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಸಾವಿತ್ರಿ ಕಾವ್ಯಕ್ಕೆ ಅಮರ ಸ್ಥಾನವಿದೆ ಎನ್ನುವಂಥದ್ದನ್ನ ಇಲ್ಲಿ ಗಮನಿಸಿಕೊಳ್ಳಬೇಕು. ಹಾಗಾಗಿಯೇ ಈ ಕವಿತೆ ಪೂರ್ತಿಯಾಗಿ ಇಡಿಯಾಗಿ ಆ ಒಂದು ಸಾವಿತ್ರಿಯ ಮಹಾಕಾವ್ಯದಿಂದ ನವೀನ ಕಾವ್ಯ ಆಗಿರ್ತಕ್ಕಂಥದ್ದು. ಹೇಗೆ ಅಂತಂದ್ರೆ ಓಂ ಗಣೇಶಾಯ ನಮಃ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ವಿಚಾರಗಳು ಶ್ರಾವಣ ಮಾಸದಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಶ್ರಾವಣ ಬಂದ ಕಿವಿ ತೆರೆಯಿಂದ ಈ ಎಲ್ಲ ವಿಚಾರಗಳು ತಿಳ್ಕೋಬೇಕು ಅನ್ನುವಂಥ ವಿಚಾರವು ಆ ಪ್ರಜ್ಞೆ ಈ ಕವಿತೆ ಒಳಗೆ ಒಡಮೂಡಿರುವಂತಹದ್ದನ್ನ ನಾವಿಲ್ಲಿ ಕಾಣಬಹುದು. ಇಷ್ಟು ಶ್ರಾವಣ ಶ್ರಾವಣ ಬಂದ ಕವಿತೆಗಳು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನೂ ಕೂಡ ಆ ಬಂಧಕಾರ ಶ್ರಾವಣ ಅನ್ನುವಂಥದ್ದು, ಸಖಿಗೀತ, ಆಡು ಪಾಡು ಅನ್ನುವಂಥದ್ದು, ನಾಲ್ಕು ತಂತಿಗಳಿಗೆ ಬಹಳಷ್ಟು ಇದರಲ್ಲಿ ಸ್ವಂತ ಶ್ರಾವಣ ಬಂತು ಎನ್ನುವಂತಹದ್ರಲ್ಲಿ ಆ ಶ್ರಾವಣ ಗೀತೆಗಳೇ ಇರುವಂತದ್ದನ್ನ ನಾವಿಲ್ಲಿ ಕಾಣಬಹುದು. ಆದ್ರೆ ಇಲ್ಲಿ ವಿಶೇಷವಾಗಿ ಭಿನ್ನವಾಗಿರ್ತಕ್ಕಂಥ ಅನ್ನುವಂತಹ ಕವಿತೆಗಳನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ನನಗನಿಸಿದ ಮಟ್ಟಿಗೆ ನಾನು ಓದಿನ ವಿಚಾರದ ಗ್ರಹಿಕೆ ಮಟ್ಟಿಗೆ ಇಲ್ಲಿ ಬೇಂದ್ರೆ ಅವರ ಕವನಗಳನ್ನ ವಾಚಿಸಿ ವಿಶ್ಲೇಷಣೆಯನ್ನ ಮಾಡಿದ್ದೇನೆ. ಇದಕ್ಕೆ ಪೂರಕವಾಗಿ ವಿಷಯವನ್ನ ಸೇರಿಸಬಹುದು ಅನ್ನುವಂಥದ್ದು ನನ್ನ ಭಾವನೆ. ಇಲ್ಲಿ ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಅಧ್ಯಕ್ಷೀಯ ನುಡಿಗಳು ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ.
ಎಲ್ಲರಿಗೂ ನಮಸ್ಕಾರ. ಶಿವರಾಜ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಹಾ ಸರ್. ಧಾರವಾಡ ಕಟ್ಟೆಯ ಎಲ್ಲ ಬಂಧುಗಳೇ, ಸ್ನೇಹಿತರೆ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಬೇಂದ್ರೆಯವರ ಕುರಿತು ನಾನು ಇಂದು ಎರಡನೇ ಬಾರಿಗೆ ಮಾತನಾಡಲಿದ್ದೇನೆ. ಮಧ್ಯಾಹ್ನ 11 ಗಂಟೆಗೆ ಶ್ರೀರಂಗಪಟ್ಟಣದ ಒಂದು ಕಾರ್ಯಕ್ರಮದಲ್ಲಿ ದ.ರಾ. ಬೇಂದ್ರೆ ಅವರ ಕಾವ್ಯದಲ್ಲಿ ಸಾಮರಸ್ಯ ಮತ್ತು ಸಹಬಾಳ್ವೆ ಎಂಬ ವಿಷಯದ ಕುರಿತು ಮಾತನಾಡಿದೆ. ಇಲ್ಲಿವರೆಗೆ ಸಚಿನ್ GS ಅವರ ಮಾತುಗಳನ್ನ ಕೇಳಿದ್ದೇವೆ. ಧಾರವಾಡದ ದ.ರಾ. ಬೇಂದ್ರೆಯ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ D.M. ಹಿರೇಮಠರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪ್ರಾರಂಭದಲ್ಲಿ ಬಸವರಾಜ್ ಕಲಗುಡಿ ಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅನೇಕ ಜನ ಹಿರಿಯರು, ಸಾಹಿತ್ಯಾಸಕ್ತರು, ಲೇಖಕರು, ಕವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಎಲ್ಲರಿಗೂ ನಾನು ಸಂಜೆಯ ನಮಸ್ಕಾರಗಳನ್ನ ತಿಳಿಸ್ತೇನೆ. ಬೇಂದ್ರೆಯವರ ಶ್ರಾವಣ ಗೀತೆಗಳು ಅಥವಾ ಶ್ರಾವಣ ಕವಿತೆಗಳು ಎಂಬ ವಿಷಯದ ಕುರಿತು ರಾಜಶೇಖರ ಮಠಪತಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ವಿಷಯದ ಕುರಿತು ಸಚಿನ್ GS ಮಾತನಾಡಿದ್ರು. ಸುಮಾರು 60 ನಿಮಿಷಗಳ ಕಾಲ ಬೇಂದ್ರೆಯವರ ಶ್ರಾವಣ ಪ್ರತಿಭೆಯ ಕುರಿತು ಮತ್ತು ಬೇಂದ್ರೆಯವರ ಶ್ರಾವಣ ಕವಿತೆಗಳ ಕುರಿತು ಸಚಿನ್ GS ಮಾತನಾಡಿದ್ರು. ಬೇಂದ್ರೆಯವರ ಕುರಿತು ಮಾತನಾಡುವುದು, ಬೇಂದ್ರೆಯವರ ಕಾವ್ಯದ ಕುರಿತು ಮಾತನಾಡುವುದು, ವಿಶೇಷವಾಗಿ ಬೇಂದ್ರೆಯವರ ಶ್ರಾವಣ ಪ್ರತಿಭೆಯ ಕುರಿತು ಮಾತನಾಡುವುದು ಕಷ್ಟದ ಕೆಲಸ, ಸಾಹಸದ ಕೆಲಸ. ಸಚಿನ್ GS ಬಹಳ ತರುಣರು, ಸಂಶೋಧನಾ ವಿದ್ಯಾರ್ಥಿಗಳು. ಆದ್ರೆ ಬೇಂದ್ರೆ ಕಾವ್ಯದ ಬಗ್ಗೆ ಅನೇಕ ಒಳ್ಳೆಯ ಮಾತುಗಳನ್ನ ಅವರು ಆಡಿದ್ದಾರೆ. ನನಗೆ ಅವರ ಉಪನ್ಯಾಸ ವಿಶೇಷವಾಗಿ ಒಂದು ಕಾರಣಕ್ಕಾಗಿ ಬಹಳ ಇಷ್ಟವಾಯಿತು. ಅವರ ಕಾವ್ಯ ನಿಷ್ಠೆ, ಕಾವ್ಯ ಪ್ರೇಮ ಇದರ ಬಗ್ಗೆ ಮಾತನಾಡುವ ಅಗತ್ಯವಿಲ್ಲ. ಆದ್ರೆ ಬೇಂದ್ರೆಯವರ ಶ್ರಾವಣ ಕವಿತೆಗಳನ್ನ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ನಾನು ಹೇಳುವುದಿಲ್ಲ. ಏಕೆಂದ್ರೆ ಬೇಂದ್ರೆಯವರ ಕಾವ್ಯವನ್ನ ಅರ್ಥ ಮಾಡಿಕೊಳ್ಳುವುದು, ಅವರ ಕಾವ್ಯ ಪ್ರಪಂಚವನ್ನ ಪ್ರವೇಶಿಸುವುದು ಕಷ್ಟದ ಕೆಲಸ. ಬಹಳ ಪರಿಶ್ರಮ ಪಟ್ಟು ಕಷ್ಟಪಟ್ಟು ನಾವು ಬೇಂದ್ರೆ ಕಾವ್ಯವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಸಚಿನ್ ಬೇಂದ್ರೆ ಕಾವ್ಯವನ್ನ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಸುಮಾರು 50-60 ನಿಮಿಷಗಳ ಕಾಲ ಮಾತನಾಡಿದ್ರು. ಹೀಗಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಈ ನೆಪದಲ್ಲಿ ನಾನು ಕೆಲವು ಮಾತುಗಳನ್ನ ಆಡಬೇಕು. ಬೇಂದ್ರೆ ಬಗ್ಗೆ ಧಾರವಾಡ ಕಟ್ಟೆಯಲ್ಲಿ ಚಿನ್ನ ಚರ್ಚೆ ಆಗ್ಬೇಕು. ಏಕೆಂದ್ರೆ ಬೇಂದ್ರೆ ಆಧುನಿಕ ಕನ್ನಡ ಸಾಹಿತ್ಯದ ಅತ್ಯಂತ ಶ್ರೇಷ್ಠ ಕವಿ, ಅತ್ಯುತ್ತಮ ಕವಿ ಎಂಬ ಮಾತಿನಲ್ಲಿ ಯಾರಿಗೂ ಸಂದೇಹವಿಲ್ಲ. ಬೇಂದ್ರೆ ಕಾವ್ಯಕ್ಕೆ ಅನೇಕ ಆಯಾಮಗಳಿವೆ, ಅನೇಕ ಮಗ್ಗಲುಗಳಿವೆ. ಬೇಂದ್ರೆಯವರ ಪ್ರತಿಭೆ ಅಗಾಧವಾಗಿತ್ತು, ಅದ್ಭುತವಾಗಿತ್ತು. ಹೀಗಾಗಿ ನಾವು ಬೇಂದ್ರೆಯವರ ಕಾವ್ಯದ ಕುರಿತು ಮಾತನಾಡಬೇಕು. ಬೇಂದ್ರೆಯವರ ಶ್ರಾವಣ ಪ್ರತಿಭೆ ಬಗ್ಗೆ ಕೀರ್ತಿನಾಥ ಕುರ್ತಕೋಟಿ ಅವರು, GS ಅಮೂರ್ ಅವರು, ಗಿರಡ್ಡಿ ಗೋವಿಂದರಾಜ್ ಅವರು, ಅನೇಕ ಜನ, ವಿಕ್ರು ಗೋಕಾಕ್ ಅವರು, ಶಂಕರ್ ಮುಖಾಶಿ, ಪುಣೇಕರ್ ಅವರು ಒಳಗೊಂಡಂತೆ ಎಲ್ಲಾ ತಲೆಮಾರಿನ ಎಲ್ಲಾ ಮಹತ್ವದ ವಿಮರ್ಶಕರು, ಚಿಂತಕರು ಮಾತನಾಡಿದ್ದಾರೆ. ಅವರೆಲ್ಲರ ಪ್ರಯತ್ನ ಏನಾಗಿತ್ತು ಅಂತಂದ್ರೆ, ಶ್ರಾವಣ ಪ್ರತಿಭೆ ಅಂದ್ರೆ ಏನು, ವಾಟ್ ಇಟ್ ಈಸ್ ಅನ್ನೋದ್ರ ಬಗ್ಗೆ ಅವರು ಗಮನ ಹರಿಸಿದ್ರು. ಬೇಂದ್ರೆ ಮತ್ತು ಶ್ರಾವಣ ಇವರ ನಡುವೆ ಒಂದು ಅನ್ಯೋನ್ಯವಾದ ಸಂಬಂಧವಿತ್ತು. ಬೇಂದ್ರೆ ಧಾರವಾಡವನ್ನು ಪ್ರೀತಿಸಿದ ಹಾಗೆ ಕನ್ನಡದ ಯಾವ ಕವಿಯೂ ತನ್ನ ನೆಲವನ್ನ, ತನ್ನ ಕರ್ಮಭೂಮಿಯನ್ನ, ತನ್ನ ಮಾತೃಭೂಮಿಯನ್ನ ಪ್ರೀತಿಸಿಲ್ಲ ಎಂದು ಹೇಳಿದರೆ ಬಹುಶಃ ಯಾರ ಮನಸ್ಸಿಗೂ ಬೇಸರ ಆಗ್ಲಿಕ್ಕಿಲ್ಲ ಅಂದ್ಕೊಂಡಿದ್ದೇನೆ ನಾನು. ಪಂಪನಿಗೆ ಕೀರ್ತಿನಾಥ್ ಕುರ್ತಕೋಟಿ ಹೇಳ್ತಿದ್ರು, ಪಂಪನಿಗೆ ಬನವಾಸಿ ಇದ್ದಂತೆ ಬೇಂದ್ರೆಯವರಿಗೆ ಧಾರವಾಡದಲ್ಲೂ ಸಾಧನಕೇರಿ.
ಧಾರವಾಡದಲ್ಲೂ ಸಾಧನಕೇರಿ ಒಂದು ದಿನದ ವಿಚಾರ ಸಂಕಿರಣವನ್ನು ನಾವು ನಡೆಸಬಹುದು. ಬೇಂದ್ರೆ ಮತ್ತು ಧಾರವಾಡದ ಅನೇಕ ಬೀದಿಗಳ ಬಗ್ಗೆ, ಅನೇಕ ರಸ್ತೆಗಳ ಬಗ್ಗೆ, ಗುಡಿ ಗುಂಡಾರಗಳ ಬಗ್ಗೆ, ಕೆರೆಗಳ ಬಗ್ಗೆ, ಅಲ್ಲಿಯ ಪರಿಸರದ ಬಗ್ಗೆ ಬೇಂದ್ರೆ ಅವರು ಅನೇಕ ಪದ್ಯಗಳನ್ನ, ಕವನಗಳನ್ನ ಬರೆದಿದ್ದಾರೆ. ಅವರ ಮನಸ್ಸು ಧಾರವಾಡ ಅವರ ಮನಸ್ಸನ್ನು ತುಂಬಿತ್ತು, ಧಾರವಾಡ ಅವರ ಹೃದಯವನ್ನು ತುಂಬಿತ್ತು, ಧಾರವಾಡ ಅವರ ಆತ್ಮವನ್ನು ತುಂಬಿತ್ತು. ಇದು ಧಾರವಾಡ ಕಟ್ಟೆ. ಹೀಗಾಗಿ ಧಾರವಾಡ ಕಟ್ಟೆಗೂ ಮತ್ತು ಬೇಂದ್ರೆಯವರಿಗೂ ಒಂದು ರೀತಿಯ ಬಹಳ ಅವಿನಾಭಾವದ ಸಂಬಂಧವಿದೆ. ನಮ್ಮ ಮಾತುಗಳಿಗೆ, ನಮ್ಮ ಕಾರ್ಯಕ್ರಮಗಳಿಗೆ ಆಧಾರ ಬೇಂದ್ರೆ ಕಾವ್ಯ, ಬೇಂದ್ರೆ ಲೋಕದರ್ಶನ ಎಂದು ನಾನು ಹೇಳುತ್ತೇನೆ. ಇದು ಪ್ರಮುಖವಾಗಿ ಕನ್ನಡದ ಕಟ್ಟೆ, ಯಾರು ತಪ್ಪು ಭಾವಿಸಬಾರ್ದು. ಆದ್ರೆ ಧಾರವಾಡದ ಕನ್ನಡ ಕಟ್ಟೆ. ಬೇಂದ್ರೆ ಅವರದ್ದು ಶ್ರಾವಣ ಪ್ರತಿಭೆ ಎಂಬ ಮಾತಿನಲ್ಲಿ ಯಾರಿಗೂ ಸಂದೇಹವಿಲ್ಲ. ಮೈ ದಂಡಿಗೆ ಮಾಡಿ ಹಾಡಿದೆ. ಅನೇಕ ಸಾಲುಗಳನ್ನ ಆಗ್ಲೇ ಸಚಿನ್ ಹೇಳಿದ್ದಾರೆ. ನಾನು ಕೆಲವು ಸಾಲುಗಳನ್ನ ಇಲ್ಲಿ ಉದ್ಧರಿಸುತ್ತೇನೆ. ಮೈ ದಂಡಿಗೆ ಮಾಡಿ ಹಾಡಿದೆ ಅಂದ್ರೆ ಶ್ರಾವಣ ಬೇಂದ್ರೆಯವರ ಮನಸ್ಸಿನ ಮೇಲೆ ಮಾತ್ರ ಅದು ಪ್ರಭಾವ ಬೀರಲಿಲ್ಲ, ಅವರ ತಿಳುವಳಿಕೆಯ ಮೇಲೆ, ಅವರ ಅರಿವನ್ನು ಶ್ರಾವಣ ಅವರ ಅರಿವನ್ನು ರೂಪಿಸಿತು, ಅವರ ವ್ಯಕ್ತಿತ್ವವನ್ನು ರೂಪಿಸಿತು, ಅವರ ಇಡೀ ವ್ಯಕ್ತಿತ್ವವನ್ನು ರೂಪಿಸಿತ್ತು. ಆಸ್ ಎ ಪೋಯೆಟ್, ಆಸ್ ಎ ಮ್ಯಾನ್, ಆಸ್ ಎ ಸಿಯರ್. ಬೇಂದ್ರೆ ಒಬ್ಬ ಕವಿ, ಒಬ್ಬ ವ್ಯಕ್ತಿ, ಒಬ್ಬ ದಾರ್ಶನಿಕ, ಒಂದು ರೀತಿಯಲ್ಲಿ ಒಬ್ಬ ಸಂತ ಅಂತಲೂ ನಾವು ಕರೀಬಹುದು. ಅದ್ರ ಬಗ್ಗೆ ನಾವು ಮತ್ತೆ ಮಾತನಾಡೋಣ. ಸೊ ಶ್ರಾವಣದ ಬಗ್ಗೆ ಬೇಂದ್ರೆಯವರ ತನ್ಮಯತೆ ಇಡೀ ವಯಸ್ಸಿನಲ್ಲೂ ಕಡಿಮೆ ಆಗ್ಲಿಲ್ಲ. ಅವರ 4 ತಂತಿ ಕವನ ಸಂಕಲನದಲ್ಲಿ 2 ಕವನಗಳಿವೆ. ಶ್ರಾವಣದ ಬಗ್ಗೆ 2 ಕವನಗಳಿವೆ. ಅವರು ಸುಮಾರು 11 ಕವನಗಳನ್ನ ಬರೆದಿದ್ದಾರೆ. ಬೇಂದ್ರೆ ಅವರು ತಮ್ಮ ಜೀವಿತ ಕಾಲದಲ್ಲಿ ಶ್ರಾವಣದ ಕುರಿತು 11 ಕವನಗಳನ್ನ ಬರೆದಿದ್ದಾರೆ. 2 ಕವನಗಳು 4 ತಂತಿಯಲ್ಲಿವೆ. ಅಂದ್ರೆ ಜೀವನದುದ್ದಕ್ಕೂ ಅವರು ಶ್ರಾವಣದೊಂದಿಗೆ ಮುಖಾಮುಖಿಯಾಗುತ್ತಾ ಬಂದ್ರು. ಶ್ರಾವಣದೊಂದಿಗೆ ಒಂದು ಸಂವಾದವನ್ನ, ಅರ್ಥಪೂರ್ಣವಾದ ಸಂವಾದವನ್ನ ಅವರು ಮಾಡ್ತಾ ಬಂದ್ರು. He was emotionally, rationally, physically, mentally, psychologically, spiritually connected with this month. ಅದು ಶ್ರಾವಣ. ಸೊ ಹೇಗೆ ಒಬ್ಬ ಕವಿ ತನ್ನ ಜೀವನದುದ್ದಕ್ಕೂ ಒಂದು ಋತುವಿನಂತೆ, ಒಂದು ಮಾಸದೊಂದಿಗೆ ಭಾವನಾತ್ಮಕವಾಗಿ, ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ಅನುಸಂಧಾನ ಮಾಡುತ್ತಾ ಬರ್ತಾನೆ, ಮುಖಾಮುಖಿ ಹಾಕುತ್ತಾ ಬರ್ತಾನೆ ಎಂಬುದನ್ನ ನಾವು ಕಂಡುಕೊಳ್ಬೇಕಾಗಿದೆ. ಉದಾಹರಣೆಗೆ PB ಶೆಲ್ಲಿಯ ನೀವು ಊಟದ ವೆಸ್ಟ್ ವಿಂಡ್ ಓದ್ಬೋದು. ವೆಸ್ಟ್ ವಿಂಡ್ ಅವನು ಹೀಸ್ ಎಂಗೇಜ್ಮೆಂಟ್ ವಿತ್ ವೆಸ್ಟ್ ವಿಂಡ್, ಆ ವಿಂಟರ್ದ ಬಗೆಗೆ, ವಸಂತ ಕಾಲದ ಬಗೆಗೆ ಅವನ್ನ ಮಾತನಾಡ್ತಾನಲ್ಲ, ಯಾಕೆ ಅವನ ಅದ್ರ ಜೊತೆ ಎಂಗೇಜ್ ಆದ ಅಂತೇಳಿ. ಹೆಚ್ಚು ಕಡಿಮೆ ಎಲ್ಲಾ ಶ್ರೇಷ್ಠ ಕವಿಗಳು ಒಂದಲ್ಲ ಒಂದು ಮಾಸದೊಂದಿಗೆ, ಒಂದಲ್ಲ ಒಂದು ಪಟ್ಟಣದೊಂದಿಗೆ, ಕೆಲವರು ನದಿಯನ್ನ, ಇನ್ನು ಹರ್ಮನ್ ಹೆಸ್ಸನ ಸಿದ್ಧಾರ್ಥ ಕಾದಂಬರಿಯನ್ನು ಓದಿದ್ರೆ ಸಿದ್ಧಾರ್ಥನಿಗೆ ಜ್ಞಾನ ಸಿಗುದು, ಅನುಭೂತಿ ಸಿಗುದು ಒಬ್ಬ ಗುರುವಿನಿಂದಲ್ಲ, ಸಾಕ್ಷಾತ್ ಬುದ್ಧನಿಂದಲ್ಲ, ಒಂದು ನದಿಯೊಂದಿಗೆ ಅವನ ಅನುಸಂಧಾನ ನಡೀತಾ ಇತ್ತು, ಅವನ ಚರ್ಚೆ, ಸಂವಾದ ನಡೀತಾ ಇತ್ತು. ಹೀಗಾಗಿ ಬೇಂದ್ರೆ ಅವರು ಧಾರವಾಡದೊಂದಿಗೆ ಮಾತನಾಡಿದ್ರು, ಧಾರವಾಡದ ಶ್ರಾವಣದೊಂದಿಗೆ ಮಾತನಾಡಿದ್ರು. ಬೇರೆ ಬೇರೆ ಪ್ರದೇಶಗಳ ವರ್ಣನೆ ಕೂಡ ಈ ಶ್ರಾವಣ ಕವಿತೆಗಳಲ್ಲಿವೆ. ಆದ್ರೆ ವಿಶೇಷವಾಗಿ ಇವು ಧಾರವಾಡದ ಕವಿತೆಗಳು. ಹೀಗಾಗಿ ಜೀವನದುದ್ದಕ್ಕೂ ಅದರೊಂದಿಗೆ ಅವರು ಸಂವಾದವನ್ನ ಮಾಡ್ತಾ ಬಂದ್ರು. ಶ್ರಾವಣ ಕಾವ್ಯದೊಂದಿಗೆ ಬೇಂದ್ರೆ ಕವಿಯಾಗಿ ಬೆಳೆದ್ರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವರು ಶ್ರಾವಣದೊಂದಿಗೆ ಅಥವಾ ಶ್ರಾವಣ ಕಾವ್ಯದೊಂದಿಗೆ ಬೇಂದ್ರೆ ಅವರು ಕವಿಯಾಗಿ ಬೆಳೆದ್ರು. ಈ ಬೆಳವಣಿಗೆ ಅಭ್ಯಾಸಕ್ಕೆ ಯೋಗ್ಯವಾದದ್ದು. ಸುಮ್ಮನೆ ನಾನು ಒಂದು ಕೊಳುವನ್ನ, ಒಂದು ಸಾಧ್ಯತೆಯ ಬಗ್ಗೆ ನಿಮ್ಮ ಗಮನವನ್ನ ಸೆಳೀತಾ ಇದ್ದೇನೆ. ನೀವು ಆ ಕೆಲಸ ಮಾಡಬೇಕು, ತರುಣರು ಈ ಕೆಲಸವನ್ನ ಮಾಡಬೇಕು. ಏಕೆ ಬೇಂದ್ರೆ ಅವರು ಶ್ರಾವಣ ಮಾಸದೊಂದಿಗೆ ಅದ್ಭುತವಾದಂತ, ಅನ್ಯೋನ್ಯವಾದಂತ, ಆತ್ಮೀಯವಾದಂತ ಒಲವಿನ ಅನುಸಂಧಾನವನ್ನು ಇಟ್ಟುಕೊಂಡಿದ್ರು ಎಂಬುದು ಅಭ್ಯಾಸದ ವಸ್ತು ಆಗ್ಬೇಕು. ಆಮೇಲೆ ಹೇಗೆ ಬೇಂದ್ರೆ ಅವರು ಕವಿಯಾಗಿ ಈ ಶ್ರಾವಣ ಮಾಸದೊಂದಿಗೆ ಬೆಳೆದರು ಎಂಬುದು ಕೂಡ ಅಭ್ಯಾಸದ ಒಂದು ವಸ್ತು ಆಗ್ಬೇಕು. ಪ್ರಾರಂಭದ ಶ್ರಾವಣ ಕವಿತೆಗಳಲ್ಲಿ ನಿಸರ್ಗದ ವೈಭವ ಕಾಣುತ್ತದೆ. ನಿಸರ್ಗದ ಸೌಂದರ್ಯ ಓದುಗರ ಪಂಚೇಂದ್ರಿಯಗಳನ್ನ ಅದು ಸೆರೆ ಹಿಡಿತದೆ. ನೀವು ಅದನ್ನೆಲ್ಲ ಸಚಿನ್ ಹೇಳಿದ್ರು, ನಾ ಎಲ್ಲ ಪದ್ಯಗಳನ್ನ ಓದ್ಲಿಕ್ಕೆ ಹೋಗೋದಿಲ್ಲ.
ಪ್ರಾರಂಭದ ಶ್ರಾವಣ ಕವಿತೆಗಳನ್ನ ಓದಿದ್ರೆ ಆ ಕವಿತೆಗಳಲ್ಲಿ ಬರ್ತಕ್ಕಂಥ ನಿಸರ್ಗದ ವರ್ಣನೆ, ಪ್ರಕೃತಿಯ ವರ್ಣನೆ ನಮ್ಮ ಇಂದ್ರಿಯಗಳನ್ನ ಸರಿಗಿಡ್ತದೆ, ನಮ್ಮ ಕಣ್ಣಿಗೆ ಮುದವನ್ನ ನೀಡ್ತದೆ, ಮನಸ್ಸಿಗೆ ಮುದವನ್ನ ನೀಡ್ತದೆ. ನಾವು ಅದರ ಧ್ವನಿಯನ್ನ ಕೇಳಬಹುದು. ಅಲ್ಲಿ ಪ್ರಕೃತಿ ಹಾಡ್ತಿರ್ತದೆ, ಗಿಡಗಂಟೆಗಳು ಹಾಡ್ತಾ ಇರ್ತವೆ, ಕೋಗಿಲೆ ಹಾಡ್ತಾ ಇರ್ತದೆ. ಅಂದ್ರೆ ಧ್ವನಿಪೂರ್ಣವಾದದ್ದು. ಅಂದ್ರೆ ಶ್ರಾವಣ ಮಾಸ ಧ್ವನಿಪೂರ್ಣವಾದದ್ದು. ಹೀಗಾಗಿ ಅದು ಬೇಂದ್ರೆಯವರಿಗೆ ಅರ್ಥಪೂರ್ಣವಾಗಿ ಕಂಡಿತು. ಕಾಳಿದಾಸ, ಪಂಪ, ವಸಂತದ ಕವಿಗಳು ಇವರು. ಇದನ್ನು ಕೂಡ ನಾವು ಚರ್ಚೆಯನ್ನ ನೀವು ಮಾಡಬಹುದು. ಕಾಳಿದಾಸ, ಪಂಪ ವಸಂತದ ಕವಿಗಳಾಗಿದ್ರೆ ಬೇಂದ್ರೆ ಶ್ರಾವಣದ ಕವಿಗಳಾಗಿದ್ರು. ಶ್ರಾವಣದ ಅಬ್ಬರ ಮೈ ಮನಗಳಿಗೆ ಗುಂಗು ಹಿಡಿಸುತ್ತಿತ್ತು. ಅಂತ ಒಂದು ಅದ್ಭುತವಾದ ಸೌಂದರ್ಯ ಪ್ರಪಂಚವನ್ನ ನಾವು ಬೇಂದ್ರೆಯವರ ಪ್ರಾರಂಭದ ಶ್ರಾವಣ ಕವಿತೆಗಳಲ್ಲಿ ಕಾಣಬಹುದಾಗಿತ್ತು. ಈಗ ಜ್ಯೇಷ್ಠ ಆಷಾಢ ಓಡಿ ಮಳೆಯಿಂದಾಗಿ ಹಸಿರು ಮುರಿಯುವ ನೆಲ, ಮೋಡ ಕವಿದ ಆಕಾಶ, ಹುಚ್ಚು ಹೊಡಿಸುವಂತೆ ಅರಳಿದ ಕಾಡು, ಹೂಗಳು, ಶ್ರಾವಣದ ಅದ್ಭುತವಾದ ಪ್ರತಿಮೆಗಳು ಅವರ ಪ್ರಾರಂಭದ ಕವಿತೆಗಳಲ್ಲಿ ಕಾಣಬಹುದು. ಉದಾಹರಣೆಗೆ ಒಂದೆರಡು ಸಾಲುಗಳನ್ನ ನೋಡ್ಬೋದು. ನೆಲ ಹೊಲ ಈಗ ಹ್ಯಾಂಗ, ಹಸಿರುಟ್ಟ ಬಸುರಿಯ ಹಾಂಗ. ಅದು ಶ್ರಾವಣದ ಒಂದು ಮೈ ದಂಡಿಗೆ ಮಾಡಿ ಹಾಡಿದೆ ಅಂತ ಹೇಳ್ತಾರಲ್ಲ. ಈ ಶ್ರಾವಣ ಹೇಗೆ ಕಾಣುತ್ತದೆ ಕವಿ ಬೇಂದ್ರೆಯವರಿಗೆ ಅಂತಂದ್ರೆ, ನೆಲ ಹೊಲ ಬಹಳ ವ್ಯತ್ಯಾಸ ಏನಿಲ್ಲ. ನೆಲ ಹೊಲ ಈಗ ಹೆಂಗ, ಹಸಿರುಟ್ಟ ಬಸುರಿಯ ಹಾಂಗ. ಈ ಬಸುರಿ ಹೆಣ್ಮಗಳು ಹಸಿರು ಸೀರೆ ಉಟ್ಟಾಗ ಎಷ್ಟು ಅಂದವಾಗಿ, ಎಷ್ಟು ಮುಗ್ಧವಾಗಿ, ಎಷ್ಟು ಆಕರ್ಷಕವಾಗಿ ಕಾಣುತ್ತಾಳೆಯೋ ಹಾಗೆ ಶ್ರಾವಣ ಮಾಸದಲ್ಲಿ ಈ ನೆಲ ಹೊಲ ಹಾಗೆ ಕಾಣ್ತದೆ ಅಂತ ಬೇಂದ್ರೆ ಹೇಳ್ತಾರೆ. ಅಂದ್ರೆ ಹೊರಮೈಯ ವರ್ಣನೆ ಇದು. ಬೇಂದ್ರೆ ಅವರ ಕಾವ್ಯಕ್ಕೆ ಒಂದು ಹೊರಮೈ ಇದೆ, ಒಂದು ಒಳಮೈ ಇದೆ. ಅಂತರಂಗ, ಬಹಿರಂಗ. ಈ ಒಳಮೈ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಇನ್ನೊಂದು ಎರಡು ಸಾಲು ಬೇರೆ ಬೇರೆ ಪದ್ಯಗಳಿಂದ ನಾನು ಸರ್, ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ. ಹಲೋ ಬಸವರಾಜ್, ನಿಮ್ಮ ಧ್ವನಿ ಕೇಳ್ತಾ ಇಲ್ಲ ಸರ್. ನೆಟ್ವರ್ಕ್ ಸಮಸ್ಯೆ ಇದೆ ಸರ್ ಹತ್ರ. ಸರಿ, ಒಳ್ಳೇದು. ಸ್ವಲ್ಪ ಕಾಯೋಣ. ಆಗ್ಲಿ, ಕಾಯೋಣ. ಇದೆಲ್ಲ ಮೊಬೈಲ್ ರೊಟೇಟ್ ಸರ್. ಒಂದೇ ನಿಮಿಷ ಈಗ ನಾನು ನನ್ನ ಲ್ಯಾಪ್ಟಾಪ್ ನಲ್ಲಿ ಜಾಯ್ನ್ ಆಗಿದೆ, ಕರೆಂಟ್ ಹೋಗ್ಬಿಡ್ತು, ಹೀಗಾಗಿ ಒಂದೇ ನಿಮಿಷ. ಇರಲಿ. ಬೇಂದ್ರೆಯವರ ಸಾಹಿತ್ಯಿಕ ಸಾಂಸ್ಕೃತಿಕ ಜೀವನದಲ್ಲಿ ಶ್ರಾವಣ ಮಾಸ ಬಹಳ ಮಹತ್ವದ ಪಾತ್ರ ವಹಿಸಿದೆ. ಅಮೂರವರು ಒಂದು ಕಡೆ ಹೇಳ್ತಾರೆ, ಬೇಂದ್ರೆ ಕಾವ್ಯ ತಿಳಿಯುವುದಲ್ಲ, ಹೊಳೆಯುವುದು. ಇದು ಕೇವಲ ಅರ್ಥ ಮಾಡಿಕೊಳ್ಳುವ ಕಾವ್ಯವಲ್ಲ, ಇದು ಹೊಳೆಯುವ ಹೊಳೆಯುವ ಕಾವ್ಯ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಹೃದಯದಲ್ಲಿ, ನಮ್ಮ ಚಿಂತನೆಯಲ್ಲಿ ಒಂದು ಪಲ್ಲಟವನ್ನ ಉಂಟು ಮಾಡ್ತಕ್ಕಂಥ, ಒಂದು ಹೊಸ ತಿಳುವಳಿಕೆಯನ್ನ, ಅರಿವನ್ನ ಮೂಡಿಸ್ತಕ್ಕಂಥ ಕಾವ್ಯ ಅದು ಬೇಂದ್ರೆ ಅವರ ಕಾವ್ಯ ಅಂತ ಅಮೂರವರು ಹೇಳ್ತಾರೆ. ಸ್ವತಃ ಬೇಂದ್ರೆಯವರು ಶ್ರಾವಣದೊಂದಿಗಿನ ತಮ್ಮ ನಂಟಸ್ತಿಕೆಯ ಬಗ್ಗೆ, ತಮ್ಮ ಸಂಬಂಧದ ಬಗ್ಗೆ ಒಂದು ಕಡೆ ಹೇಳಿದ್ದಾರೆ.
ನನ್ನ ಬಾಳುವೆಯೊಂದು ಶ್ರಾವಣದ ಹೆಗಲು. ನನ್ನ ಬಾಳುವೆಯೊಂದು ಶ್ರಾವಣದ ಹೆಗಲು. ನನ್ನ ಜೀವನ ಶ್ರಾವಣದ ಹೆಗಲು ಇದ್ದಂತೆ. ಶ್ರಾವಣ ನನಗೆ ಹೊಸತನವನ್ನು ತರುತ್ತದೆ ಅಂತ ಬೇಂದ್ರೆಯವರು ಹೇಳಿದ್ರು, ಬಲವಾಗಿ ನಂಬಿದ್ರು. ಅಂದ್ರೆ ಶ್ರಾವಣ ಅಂದ್ರೆ ಒಂದು ರೀತಿಯಿಂದ ರಿಬರ್ತ್, ಒಂದು ರೀತಿಯಿಂದ ರಿಬರ್ತ್. ಸೊ ಪ್ರತಿ ವರ್ಷ ಬೇಂದ್ರೆಯವರು ಶ್ರಾವಣ ಮಾಸದಲ್ಲಿ ಹೊಸ ಹುಟ್ಟನ್ನ ಪಡಿತಾ ಇದ್ರು, ಮರು ಹುಟ್ಟನ್ನ ಪಡಿತಾ ಇದ್ರು. ಆ ಮೂಲಕ ಹೊಸ ಕಣ್ಣುಗಳಿಂದ, ಹೊಸ ಮನಸ್ಸಿನಿಂದ ಅವರು ಪ್ರಕೃತಿಯನ್ನ ನೋಡ್ತಾ ಇದ್ರು, ಜೀವ ಜಗತ್ತನ್ನ ನೋಡ್ತಾ ಇದ್ರು. ಹೀಗಾಗಿ ಶ್ರಾವಣ ಮಾಸ ಅಂದ್ರೆ ಕೇವಲ ಅದು ನಮ್ಮ ಕಣ್ಣಿಗೆ, ನಮ್ಮ ಕಿವಿಗೆ, ನಮ್ಮ ಪಂಚೇಂದ್ರಿಯಗಳಿಗೆ, ಜ್ಞಾನೇಂದ್ರಿಯಗಳಿಗೆ ತಿಳಿವು ಮೂಡಿಸತಕ್ಕಂತ, ಸುಖ ನೀಡುವಂತ ಕಾವ್ಯವಲ್ಲ. ಅದಕ್ಕಿಂತ ಹೆಚ್ಚಿನ ಕೆಲಸವನ್ನ ಅದು ಮಾಡ್ತದೆ ಅಂತ ಅವರು ನಂಬಿದ್ರು. ಆಗ್ಲೇ ಹೇಳಿದ ನಾನು ಶ್ರಾವಣ ಮಾಸದ ಬಗ್ಗೆ ಅವರು ಸುಮಾರು 11 ಕವಿತೆಗಳನ್ನ ಬರೆದಿದ್ದಾರೆ. ಶ್ರಾವಣ ಮಾಸವೆಂದ್ರೆ ಬೇಂದ್ರೆಯವರಿಗೆ ಸುಖ ದುಃಖಗಳ ಮಾಲೆ ಆಗಿತ್ತು. ಸಚಿನ್ ಇದರ ಬಗ್ಗೆ ಕೆಲವು ಮಾತುಗಳನ್ನ ಆಡಿದ್ರು. ಶ್ರಾವಣ ಮಾಸದಲ್ಲಿ ಇದು ಕೃಷ್ಣ ರವೀಂದ್ರ ಹುಟ್ಟಿದ್ದು ಅಂತ ಹೇಳಿದ್ರು, ಸರಿಯಾದದ್ದು. ಆಮೇಲೆ ಶ್ರಾವಣ ಮಾಸದಲ್ಲಿ ದೇಶಕ್ಕೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು, ನಾವು ಮರಿಬಾರ್ದು. ಬೇಂದ್ರೆ ಅವರು ಅಪ್ಪಟವಾದ ದೇಶ ಪ್ರೇಮಿಗಳು, ದೇಶಭಕ್ತರಾಗಿದ್ರು. ದೇಶದ ವಿಮೋಚನೆಗಾಗಿ ಅವರು ಸೆರೆಮನೆ ಒಂದು ಶಿಕ್ಷೆಗೆ ಒಳಗಾಗಿದ್ರು. ಸೆರೆಮನೆಯಲ್ಲಿ ಅನೇಕ ತಿಂಗಳುಗಳನ್ನ ಕಳೆದಿದ್ರು. ಹೀಗಾಗಿ ಅವರಿಗೆ ಶ್ರಾವಣ ಮಾಸ ಬೇಂದ್ರೆಯವರಿಗೆ ಬಹಳ ಮುಖ್ಯವಾಗಿ ಕಾಣಲು ಆ ತಿಂಗಳಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಕಾರಣವೂ ಒಳಗೊಂಡಿತ್ತು. ಆಮೇಲೆ ಅವರು ಇಬ್ಬರು ಪುತ್ರರು ಅಗಲಿದ್ದು ಶ್ರಾವಣ ಮಾಸದಲ್ಲಿ. ಹಿ ಲಾಸ್ಟ್ 2 of his sons in the month of ಶ್ರಾವಣ. ಹೀಗಾಗಿ ಶ್ರಾವಣ ಕೇವಲ ಸುಖ ಸಂತೃಪ್ತಿಯ ಕಾಲವಲ್ಲ ಬೇಂದ್ರೆಯವರ ಪಾಲಿಗೆ, ಅದು ಅತ್ಯಂತ ದುಃಖದ, ದುರಂತದ ಮಾಸವೂ ಕೂಡ. ಏಕೆಂದ್ರೆ ಇಬ್ಬರು ಮಕ್ಕಳನ್ನ ಒಬ್ಬ ತಂದೆ ಕಳೆದುಕೊಡುತ್ತಾನೆ, ಬೇಂದ್ರೆಯವರು ಕಳೆದುಕೊಂಡಿದ್ರು. ಅಲ್ಲದೆ ಅವರ ಪ್ರೀತಿಯ ಧರ್ಮ ಪತ್ನಿ ಅಗಲಿದ್ದು ಕೂಡ, ದೇಹಾಂತವಾಗಿದ್ದು ಕೂಡ ಶ್ರಾವಣ ಮಾಸದಲ್ಲಿ. ಇಲ್ಲಿ ಇಬ್ಬರು ಗುರುಗಳ ಜನ್ಮದಿನ ಕೂಡ ಶ್ರಾವಣ ಮಾಸದಲ್ಲಿ ಆಗಿರ್ತದೆ. ಹಾಗೆಯೇ ಇಬ್ಬರು ಮಕ್ಕಳನ್ನ ಕಳೆದುಕೊಂಡದ್ದು, ಪ್ರೀತಿಯ ಪತ್ನಿಯನ್ನು ಕಳೆದುಕೊಂಡದ್ದು ಕೂಡ ಶ್ರಾವಣ ಮಾಸ. ಹೀಗಾಗಿ ಶ್ರಾವಣ ಮಾಸ ಸುಖ ದುಃಖಗಳ ಸರಮಾಲೆಯನ್ನ ಅವರಿಗೆ ಒಟ್ಟಿತ್ತು. ಅದ್ರ ಬಗ್ಗೆ ಮಾತಾಡ್ತಾರೆ ಅವರು. ಮಣ್ಣು ಹುಡಿಯ ಕಣಕಣವು ಕಣ್ಣು ಪಡೆದ ಹಾಗಿದೆ. ದಿಸ್ ಇಸ್ ಶ್ರಾವಣ. ಶ್ರಾವಣದಲ್ಲಿ ಕೇವಲ ಹೂವುಗಳು ಮಾತ್ರ ಅರಳುವುದಿಲ್ಲ, ಕೋಗಿಲೆ ಮಾತ್ರ ಹಾಡುವುದಿಲ್ಲ. ಶ್ರಾವಣದಲ್ಲಿ ಮಣ್ಣು ಹುಡಿಯ ಕಣಕಣವು ಕಣ್ಣು ಪಡೆದ ಹಾಗಿದೆ. ಮಣ್ಣಿನ ಕಣಕ್ಕೆ ಈ ಕಾವ್ಯವನ್ನ ಈಗಿನ ಓದುಗರು ಓದಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಪದಗಳನ್ನ ನೀವು ಕೇಳೇ ಇಲ್ಲ. ವಿ ಹ್ಯಾವ್ ಲಾಸ್ಟ್ ಅವರ್ ಟಚ್ ವಿತ್ ಕನ್ನಡ ಪೊಯಿಟ್ರಿ. ಕೇವಲ ಒಂದು 40-50 ವರ್ಷಗಳ ಹಿಂದೆ ನಮ್ಮ ಹಳ್ಳಿಗರು, ನಮ್ಮ ಜನಪದರು ಅಥವಾ ನಮ್ಮ ನಾಡಿನಲ್ಲಿ ಪಟ್ಟಣಗಳಲ್ಲಿ ವಾಸಿಸುವ ಜನರು ಬಳಸ್ತಕ್ಕಂಥ ಕನ್ನಡ, ಅದರೊಂದಿಗೆ ನಮ್ಮ ಸಂಬಂಧ, ನಮ್ಮ ಜೀವಂತ ಸಂಬಂಧ ಹೊರಟು ಹೋಗ್ಬಿಟ್ಟಿದೆ. ನಮ್ದೇನಿದ್ರು ಫೇಸ್ಬುಕ್ ಕನ್ನಡ, ವಾಟ್ಸಾಪ್ ಕನ್ನಡ, ಇಂಥ ಕನ್ನಡ. ಹೀಗಾಗಿ ಮಣ್ಣು ಹುಡಿ ಕಣ ಅಂದ್ರೆ ಅರ್ಥ ಆಗ್ಲಾರಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅದಕ್ಕೆ ಬೇಂದ್ರೆಯವರನ್ನ ನಾವು ಓದ್ಬೇಕಾಗಿದೆ. ಮಣ್ಣು ಹುಡಿ ಅಂದ್ರ ನಿಮ್ಗೆ ಮಣ್ಣೆ ಗೊತ್ತಾಗಲ್ಲ, ಹುಡಿನೇ ಗೊತ್ತಾಗಲ್ಲ. ಯಾಕಂದ್ರೆ ರೂಮಿನಿಂದ ಹೊರಗೆ ಹೋಗೋದಿಲ್ಲ, ಮೊಬೈಲ್ ನಿಮ್ ಪ್ರಪಂಚ. ಎಲ್ಲರೂ ಹಾಗೆ ಮಾಡ್ತಾರೆ, ನಾವು ಹಾಗೆ ಮಾಡ್ತೇವೆ, ನಮ್ಮ ಮಕ್ಕಳು ಹಾಗೆ ಮಾಡ್ತಾರೆ. ಎಲ್ಲರೂ ಮೊಬೈಲ್ ನಲ್ಲಿ ಕಳೆದು ಹೋಗಿದ್ದಾರೆ. ನನ್ನ ಪಕ್ಕದಲ್ಲಿ ನನ್ನ 2 ಮಕ್ಕಳಿದ್ದಾರೆ. ಅವರು ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೆಯೋ, ಮೊಬೈಲ್ ನಲ್ಲಿ ಕಳೆದು ಹೋಗಿದ್ದಾರೆಯೋ ಗೊತ್ತಿಲ್ಲ. ಸೊ ಮಣ್ಣ ಹುಡಿಯ ಕಣಕಣವು ಕಣ್ಣು ಪಡೆದ ಹಾಗಿದೆ. ಬಾನಿನಂಚಿನಲ್ಲಿ ಮೋಡ ನೋಡಲಿಲ್ಲದೇನೆ ಬಾಗಿದೆ. ಮಣ್ಣಿಗೆ ಕಣ್ಣು ಬಂದಿದೆ, ಬಾನಿನಂಚಿನಲ್ಲಿರ್ತಕ್ಕಂಥ ಮೋಡ ತಲೆ ಕೆಳಗ್ ಮಾಡಿ, ಕಣ್ಣು ಕೆಳಗ್ ಮಾಡಿ ಬಾಗಿ ಇದನ್ನ ನೋಡ್ತಾ ಇದೆ. ಏನನ್ನ ನೋಡ್ತಾ ಇದೆ ಅಂದ್ರೆ ಮಣ್ಣಿನ ಹುಡಿಗೆ ಕಣ್ಣು ಬಂದಿರುವುದನ್ನ ಆಕಾಶದಲ್ಲಿರ್ತಕ್ಕಂಥ ಮೋಡ ನೋಡ್ತದೆ ಅಂತ ಹೇಳ್ತಾರೆ ಅವರು. ಆಹಾ, ಭೂಮಿ ತಾಯಿಯ ಉಸಿರು. ಶ್ರಾವಣದಲ್ಲಿ ಭೂಮಿ ತಾಯಿಯ ಉಸಿರು ಹೇಗಿರ್ತದೆ ಅಂತಂದ್ರೆ, ಅವಳ ಆ ಉಸಿರು ಪಚ್ಚೆಯೂ ಹಸಿರು, ಬಂತು ಅರತು ಬುದ್ಧಿಗೆ ಭಕ್ತಿ ಬೆರೆತು ಅಂತ ಹೇಳ್ತಾರೆ. ಆಮೇಲೆ ಆಗ್ಲೇ ಹೇಳಿದ್ದೆ ನಾನು, ಶ್ರಾವಣ ಮಾಸದಲ್ಲಿ ಅವರು ತಮ್ಮ ಪತ್ನಿಯನ್ನ ಕಳೆದುಕೊಂಡದ್ದು ಅಂತ.
ಒಂದು ಒಂದು ಪದ್ಯ ಇದೆ ಅದರ ಬಗ್ಗೆ. ತವರ ಮನೆಗೆ ಹೊಂಡೋ ಸಡಗರವೇ ಸಡಗರ, ತವರ ಮನೆಗೆ ಹೊಂಡೋ ಸಡಗರವೇ ಸಡಗರ, ಮಲ್ಲಿಗೆ ಮಲ್ಲಿಗೆ ಮಾಲಿ ತುರುಬಿಗೆ, ಮಲ್ಲಿಗೆ ಮಾಲಿ ತುರುಬಿಗೆ, ಅರಿಶಿಣ ಕುಂಕುಮ ಗಲ್ಲ ಹಡಿ, ಹೊಸ ಸೀರೆ ತುಂಬಿದ ಉಡಿ, ಉರಿಯೋ ಹಸಿ ಮಣಿಗೆ, ಹೊರಟಿತ್ತು ಸವಾರಿ ಶ್ರಾವಣಕ್ಕೆ ಹೊಸ ಹರೆ. ಇದು ತಮ್ಮ ಪತ್ನಿಯ ಸಾವಿನ ವರ್ಣನೆ ಈ ಕವನದಲ್ಲಿ ಇದೆ. ತವರು ಮನೆಗೆ ಹೊಂಡೋ ಸಡಗರವೇ ಸಡಗರ. ಯಾವುದು ತವರ ಮನೆ? ಎಲ್ಲರಿಗೂ ತವರ ಮನೆ, ನಾವೇನು ಸತ್ ಮೇಲೆ ಹೋಗ್ತೀವಲ್ಲ ಅದೇ ತವರ ಮನೆ. ತವರ ಮನೆಗೆ ಹೋಗುದು ಕಾಯಂ ಆದಂತ ಮನೆ. ಸೊ ಅಲ್ಲಿಗೆ ತವರ ಮನೆಗೆ ಹೋಗುದು ಅಂದ್ರೆ ಸಡಗರ ಇರ್ಬೇಕು, ಸಂಭ್ರಮ ಇರ್ಬೇಕು. ತವರ ಮನೆಗೆ ಹೊಂಡೋ ಸಡಗರವೇ ಸಡಗರ, ಮಲ್ಲಿಗೆ ಮಾಲಿ ತುರುಬಿಗೆ, ತುರುಬಿಗೆ ಮಲ್ಲಿಗೆ ಮಾಲಿಗೆಯನ್ನ ಹಾಕಿಕೊಂಡು, ಅರಿಶಿಣ ಕುಂಕುಮ ಗಲ್ಲ ಹಡಿ. ಇದು ಮುತ್ತೈದೆ ಸಾವು, ಮುತ್ತೈದೆಯಾಗಿ ಸತ್ತಾಗ ಇದೆಲ್ಲ ಇರ್ತದೆ. ಕುಂಕುಮ ಹಾಕ್ತಾರೆ, ಹೂವು ಕೂಡ ಮುಡಿಸ್ತಾರೆ. ಮಲ್ಲಿಗೆ ಮಾರಿ ತುರುಬಿಗೆ, ಅರಿಶಿಣ ಕುಂಕುಮ ಗಲ್ಲ ಹಣಿ, ಹೊಸ ಸೀರೆ ತುಂಬಿದ ಉಡಿ, ಉರಿಯೋ ಹಸಿಮಣಿಗೆ. ಯಾವುದು ಉರಿಯೋ ಹಸಿಮಣಿ? ಕೊನೆಗೆ ಅಗ್ನಿ ಸ್ಪರ್ಶ ಮಾಡ್ತದಲ್ಲ, ದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡೋದು. ಉರಿಯೋ ಹಸಿಮಣಿಗೆ ಹೊರಟಿತ್ತು ಸವಾರಿ ಶ್ರಾವಣಕ್ಕೆ ಹೊಸ ಹರೆ ಅಂತ. ಸೊ ಹೀಗಾಗಿ ಇದು ಕೇವಲ ಸುಖ ಸಂತೋಷದ ಸಂಭ್ರಮದ ಮಾಸ ಅಲ್ಲ, ಇದು ದುಃಖದ, ಆಘಾತದ, ನೋವಿನ, ಹತಾಶೆಯ, ಬೇಗುದಿಯ ಮಾಸ ಕೂಡ. ಏಕೆ ಬಂದೆ, ಏನು ತಂದೆ, ಏನು ತಂದೆ ಅನ್ನೋದು ಈಸ್ ಪ್ಲೇ ಆಫ್ ವರ್ಡ್ಸ್. ಏಕೆ ಬಂದೆ, ಏನು ತಂದೆ, ಏನೋ ತಂದೆ ಅಂದಾಗೂ ಕೂಡ ಏಕೆ ಬಂದೆ, ಏನು ತಂದೆ, ಹೇಳೋ ಹೇಳೋ ಶ್ರಾವಣ ನೀ ಬಂದ ಕಾರಣ. ಯಾಕೆ ಬಂದೆ, ವೈ ಡಿಡ್ ಯು ಕಮ್ ಅಂತಕ್ಕಂಥ ಪ್ರಶ್ನೆಯನ್ನ ಶ್ರಾವಣವನ್ನ ನಿಲ್ಲಿಸಿ ಕವಿ ಬೇಂದ್ರೆಯವರು ಈ ಪ್ರಶ್ನೆಯನ್ನ ಮಾಡ್ತಾರೆ. ಇನ್ನೊಂದು ಅದ್ಭುತವಾದಂತ 2 ಪದ್ಯಗಳಿವೆ, ಒಂದು 4 ಸಾಲಿನ ಪದ್ಯಗಳು. ಕುತೂಹಲಕ್ಕಾಗಿ ನಾನು ಓದ್ತೇನೆ. ಗುಳ್ಳ ಗಂಜಿ ತೊಡವ ತೊಟ್ಟು. ಗುಳ್ಳ ಗಂಜಿ, ಈ ಶಬ್ದನೂ ಅನೇಕ ಜನರಿಗೆ ಈ ಶಬ್ದದ ಅರ್ಥ ಆಗೋದಿಲ್ಲ. ಗುಲಗಂಜಿಗೆ ಗುಳ್ಳಗಂಜಿ ಅಂತಾರೆ ಬೇಂದ್ರೆ. ಗುಳ್ಳ ಅಂದ್ರೆ ಸಣ್ಣ ಗಾತ್ರದಲ್ಲಿ ಸಣ್ಣ. ಗುಳ್ಳಗಂಜಿ ತೊಡೆವ ತೊಟ್ಟು ವಸ್ತ್ರ. ಗಂಜಿ ಅಂದ್ರ ಗುಲಗಂಜಿಯ ವಸ್ತ್ರವನ್ನ ತೊಟ್ಟು. ಗುಳ್ಳಗಂಜಿ ತೊಡೆವ ತೊಟ್ಟು, ಹಾವಸೆಯೂ ಉಡುಪನುಟ್ಟು. ಹಾವಸೆ ಅಂತಂದ್ರೆ ನಿಶ್ಚಿತವಾಗಿ ಯಾರಿಗೂ ಗೊತ್ತಾಗೋದಿಲ್ಲ. ಒಂದೇ ಸ್ಥಳದಲ್ಲಿ ನೀರು ನಿಂತ ಮೇಲೆ ಅದು ಹಾವಸೆ ಕಟ್ಟುತ್ತದ ಅಂತ ನಾವು ಹೇಳ್ತಾ ಇದ್ದೇವೆ. ಅದನ್ನ ಅನೇಕ ಜನರು ನೋಡಿರ್ಲಿಕ್ಕಿಲ್ಲ. ಹಾವಸಿಗೆ ಮೇಲೆ ಕಾಲಿಟ್ರೆ ಕಾಲು ಜಾರಿ ಬಿಡ್ತದೆ. ಸೊ ಗುಳ್ಳಗಂಜಿ ತೊಡೆವ ತೊಟ್ಟು, ಹಾವಸೆಯು ಉಡುಪನುಟ್ಟು, ನಗುವ ತುಟಿಯ ನನದ ಎದೆಯು. ಇದನ್ನ ಇಲ್ಲಿ ಈ ಶ್ರಾವಣವನ್ನ ಕವಿ ಬೇಂದ್ರೆಯವರು ವರ್ಣನೆ ಮಾಡ್ತಾರೆ. ಇದು ಯಾವ ಶ್ರಾವಣ ಅಂತಂದ್ರ ಸುಕುಮಾರ ಶ್ರಾವಣ, ಹುಡುಗ ಶ್ರಾವಣ. ಈಗ ಮಗು ಯಾವಾಗ ನಗ್ತದ ಯಾವಾಗ ಅಳ್ತದ ಗೊತ್ತಾಗೋದಿಲ್ಲ. ಆಮೇಲೆ ಮಗು ಏನಾದ್ರು ತಿಂತಿರ್ಬೇಕಾದ್ರೆ ಅದೆಲ್ಲ ಸೂರಿ ಅದು ತನ್ನ ಇದ್ರ ಮೇಲೆ ಬೀಳ್ತದೆ, ಗದ್ದಕ್ಕೆ ಬರ್ತದೆ, ಕುತ್ತಿಗೆ ಬರ್ತದೆ, ಬಟ್ಟೆ ಮೇಲೆಲ್ಲ ಬೀಳ್ತದೆ. ಸೊ ಹಾಗೆ ಆ ಸ್ಥಿತಿಯ ಶ್ರಾವಣವನ್ನ ಬೇಂದ್ರೆಯವರು ಈ ಕವನದಲ್ಲಿ ವರ್ಣನೆ ಮಾಡ್ತಾರೆ. ಗುಳ್ಳ ಗಂಜಿ ತೊಡೆವ ತೊಟ್ಟು, ಹಾವಸೆಯೂ ಉಡುಪನುಟ್ಟು, ನಗುವ ತುಟಿಯ ನನೆದ ಎದೆಯ, ತರಳ ನೀನು ಶ್ರಾವಣ. ಅಳಲು ನಗಲು ತಡವೇ ಇಲ್ಲ. ಯಾವಾಗ ಅಳ್ತೀಯೋ ಯಾವಾಗ ನಗ್ತೀಯೋ ತಡವೇ ಇಲ್ಲ. ಮಗುವಿನ ಹಾಗೆ ಒಂದು ಕ್ಷಣಕ್ಕೆ ಮಗು ನಗ್ತದೆ, ಇನ್ನೊಂದು ಕ್ಷಣಕ್ಕೆ ಮಗು ಅಳುತ್ತದೆ. ಅಳಲು ನಗಲು ತಡವೇ ಇಲ್ಲ, ಇದುವೇ ನಿನಗೆ ಆಟವೆಲ್ಲ. ಬಾರೋ ದಿವ್ಯ ಚಾರಣ, ತುಂಟ ಹುಡುಗ ಚಾರಣ. ಶ್ರಾವಣ ತುಂಟ ಹುಡುಗಾಗಿ ಕಾಣುತ್ತಾನೆ, ಸುಕುಮಾರ ಹುಡುಗಾಗಿ ಕಾಣುತ್ತಾನೆ. ಶ್ರಾವಣ ಹೆಣ್ಣಾಗಿ ಕಾಣಿಸ್ತದೆ, ತುಂಬಿದ ಹೆಣ್ಣಾಗಿ ಕಾಣಿಸ್ತದೆ, ಬಸೂರಿ ಹೆಣ್ಣಾಗಿ ಕಾಣಿಸ್ತದೆ. ಶ್ರಾವಣ ಅದು ಅನೇಕ ರೂಪಗಳಲ್ಲಿ ಬಹಳ ವೈವಿಧ್ಯಮಯವಾಗಿ ಕಾಣಿಸಿಕೊಳ್ತದೆ. ನೀನು ನಡೆದ ಬಂದ ಮಾಸ, ಮತ್ತೆ ಶ್ರಾವಣದ ವರ್ಣನೆ. ನೀನು ನಡೆದ ಬಂದ ಮಾಸ, ಹೆಣ್ಣು ತವರ ಮನೆಯ ವಾಸ. ಈಗ ಆಷಾಢ ಮಾಸದಲ್ಲಿ ನವವಧು ತವರು ಮನೆಯಲ್ಲಿ ಸಮಯವನ್ನ ಕಳೀತಾಳೆ.
ಈಗ ತವರ ಮನೆಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ನಾಗರ ಪಂಚಮಿ ನಾವೆಲ್ಲ ಚಿಕ್ಕವರಿದ್ದಾಗ ನಾಗರ ಪಂಚಮಿಗೆ ಅಕ್ಕನನ್ನ ಕರೆದುಕೊಂಡು ಬರುವುದು, ಅಥವಾ ಅಕ್ಕ ತಂತಾನೆ ನಮ್ಮ ಮನೆಗೆ ಬರ್ತಾ ಇದ್ಳು. ಬರುವಾಗ ಉಂಡಿ, ಕರ್ಚಿಕಾಯಿ, ಏನೇನೋ ತಿನಿಸುಗಳನ್ನ ಮಾಡ್ಕೊಂಡು ಬರ್ತಾ ಇದ್ಲು. ಸೊ ಅಕ್ಕನ ಆಗಮನಕ್ಕಾಗಿ ನಾವು 6 ತಿಂಗಳ ಕಾಯ್ತಾ ಇದ್ವಿ. ನಾಗರ ಪಂಚಮಿ ಬರ್ತದೆ, ಅಕ್ಕ ಬರ್ತಾಳೆ, ಕೈ ಚೀಲ ತುಂಬಾ ಉಂಡಿ, ಕರ್ಚಿಕಾಯಿ, ಅನೇಕ ಬಗೆಯ ತಿಂಡಿ ತಿನಿಸುಗಳನ್ನ ತರ್ತಾಳೆ ಅಂತ. ಯಾಕೆಂದ್ರೆ ನವವಧು ತವರು ಮನೆಯಲ್ಲಿ ಕಡಿಬೇಕು ಆಷಾಢ ಮಾಸದಲ್ಲಿ. ಹಾಗೆ ಶ್ರಾವಣ, ನೀನು ನಡೆದ ಬಂದ ಮಾಸ, ಹೆಣ್ಣು ತವರ ಮನೆಯ ವಾಸ. ನೀನು ಬರ್ತೀಯ ಹಾಗೆ ಪ್ರತಿ ವರ್ಷ ನವವಧುವಿನಂತೆ ಆಷಾಢ ಮಾಸವನ್ನ ಕಳೀಲಿಕ್ಕೆ ನೀನು ನಮ್ಮಲ್ಲಿಗೆ ಬರ್ತೀಯ. ನೀನು ನಡೆದ ಬಂದ ಮಾಸ, ಹೆಣ್ಣ ತವರು ಮನೆಯ ವಾಸ, ಬರಿಯ ಆಟ ಬರಿಯ ಹಾಸ. ನವವಧು ತವ್ರ ಮನೆಗೆ ಬಂದ್ಮೇಲೆ ಕೆಲಸ ಮಾಡೋದಿಲ್ಲ, ಕೆಲಸ ಹಚ್ಚೋದಿಲ್ಲ. ಗಂಡನ ಮನೆಯಲ್ಲಿ ಕೆಲಸ ಮಾಡ್ತಾಳೆ ಅವಳು, ತವ್ರ ಮನೆಗೆ ಬಂದಿದ್ದಾಳೆ, 4 ದಿನ ಆಕಿ ಆರಾಮವಾಗಿ ಇರ್ಲಿ. ಹಾಗಾಗಿ ತನ್ನ ವಾರಿಗೆಯ ಗೆಳತಿಯರನ್ನ ಭೇಟಿ ಆಗ್ತಾಳೆ, ಸಂಬಂಧಿಕರನ್ನ ಭೇಟಿ ಆಗ್ತಾಳೆ, ಕತೆ ಹೇಳ್ತಾಳೆ, ನಗ್ತಾಳೆ, ಹಾಯಾಗಿರ್ತಾಳೆ, ತಾಯಿಯೊಂದಿಗೆ ಅನ್ಯೋನ್ಯವಾಗಿ ಸಮಯವನ್ನು ಕಳೀತಾಳೆ. ತಾಯಿ ಏನೇನೋ ಮಾಡಿ ತಿನ್ನಿಸ್ತಾಳೆ. ಅದು ಅದ್ಭುತವಾದಂತ ಕಾಲ. ಆ ಕಾಲ ಈಗ ಹೊರಟು ಹೋಗ್ಬಿಟ್ಟಿದೆ. ಏಕೆಂದ್ರೆ ನಾವೆಲ್ಲ ಈಗ ಬೇರೆ ಕಾಲದಲ್ಲಿ ಇದ್ದೇವೆ. ಯಾರು ಯಾರಿಗಾಗಿ ಕಾಯೋದಿಲ್ಲ, ಯಾರು ಯಾರ ಹತ್ತಿರ ಹೋಗೋದಿಲ್ಲ. ಹಬ್ಬ ಹುಣ್ಣಿಮೆ ಸುಮ್ಮನೆ ನೆಪ ಮಾತ್ರಕ್ಕೆ ಆಗಿ ಹೋಗ್ತವೆ. ಹೀಗಾಗಿ ನಮಗೆ ವಸಂತ ಋತುಗಳ ಹೊಸ ಋತು ಬಂದ್ರೂ ಗೊತ್ತಾಗೋದಿಲ್ಲ, ಋತು ಹೋದ್ರೂ ಗೊತ್ತಾಗೋದಿಲ್ಲ. ಋತುಗಳು ಸಮಯದ ಪ್ರಜ್ಞೆ ಇಲ್ಲದೆ ಬರ್ತಕ್ಕಂಥ ನಾಗರಿಕತೆ ನಮ್ಮದು. ಸಮಯ ಪ್ರಜ್ಞೆಯನ್ನ ಕಳೆದುಕೊಂಡ, ಸಮಯದ ಮಹತ್ವವನ್ನ ಕಳೆದುಕೊಂಡ ಒಂದು ವಿಚಿತ್ರವಾದಂತ ಬದುಕು ನಮ್ಮದು. ಹೀಗಾಗಿ ಇಂತಹ ಒಂದು ಕಠಿಣ ಸಂದರ್ಭದಲ್ಲಿ, ಸನ್ನಿವೇಶದಲ್ಲಿ ಬೇಂದ್ರೆಯವರ ಕಾವ್ಯವನ್ನ ಓದುವುದು, ಅದರ ಬಗ್ಗೆ ಮಾತನಾಡುವುದು ಕೂಡ ಕಷ್ಟದ ಕೆಲಸ. ಬಿಕಾಸ್ ದಿ ರೀಡರ್ಸ್ ಕೆನಾಟ್ ಕನೆಕ್ಟ್ ದೆಮ್ಸೆಲ್ವ್ಸ್ ವಿತ್ ಹಿಸ್ ಪೊಯಿಟ್ರಿ. ಆ ಕಾವ್ಯದೊಂದಿಗೆ ಅನುಸಂಧಾನ ಮಾಡುವುದು ಕಷ್ಟ ಆಗ್ತದೆ. ನೀನು ನಡೆದ ಬಂದ ಮಾಸ, ಹೆಣ್ಣು ತವರ ಮನೆಯ ವಾಸ, ಬರಿಯ ಆಟ ಬರಿಯ ಹಾಸ, ಮಧುಮಾಸದು ಹಿರಿದದು ಮಧುರ ವಾಸ ಸರಿಯದು. ಈ ಮಧುಮಾಸ ಅಂತೀವಲ್ಲ, ಅದು ಮಧುಮಾಸ ಅಂದ್ರೆ ಗಂಡನೊಂದಿಗೆ ಕಳೆಯುವ ಕ್ಷಣ, ಅದು ಹಿರಿದಾಗಿದೆ. ಅದಕ್ಕಿಂತ ಹಿರಿದು ಯಾವುದಂದ್ರೆ ಈ ಮಧುರ ವಾಸ ಸರಿಯದು. ಅಂದ್ರೆ ಮಧುರ ವಾಸ ಮಧುಮಾಸಕ್ಕಿಂತ ಹೆಚ್ಚಿನದು. ಮಧುರ ಮಾಸ ಮಧುಮಾಸಕ್ಕಿಂತ ಹೆಚ್ಚು ಮಹತ್ವದ್ದು. ಮಧುಮಾಸದು ಹಿರಿದದು, ಮಧುರ ಮಾಸ ಸರಿಯದು. ಮಧುರ ಮಾಸ, ಶ್ರಾವಣ ಅಂತಂದ್ರೆ ಮಧುರ ಮಾಸ. ಹೀಗೆ ಬೇಂದ್ರೆಯವರ ಇಡೀ ವ್ಯಕ್ತಿತ್ವವನ್ನ ಶ್ರಾವಣ ಮಾಸ ಆವರಿಸಿತ್ತು. ಶ್ರಾವಣ ಮಾಸ ಅವರ ಮನಸ್ಸನ್ನು, ಅವರ ಭಾವವನ್ನು, ಅವರ ಬೌದ್ಧಿಕತೆಯನ್ನು, ಅವರ ಆಧ್ಯಾತ್ಮಿಕತೆಯನ್ನು, ಪ್ರತಿಯೊಂದನ್ನು ಬಹಳ ಆಳವಾಗಿ, ತೀವ್ರವಾಗಿ, ಗಾಢವಾಗಿ ಶ್ರಾವಣ ಮಾಸ ಆವರಿಸಿತ್ತು. ಹೀಗಾಗಿ ಶ್ರಾವಣ ಮಾಸದ ಬಗ್ಗೆ ಬೇಂದ್ರೆಯವರು ತಮ್ಮ ಕೊನೆಯ ಕಾಲದವರೆಗೂ ಆಕರ್ಷಣೆಯನ್ನ ಉಳಿಸಿಕೊಂಡು ಬಂದ್ರು. ಒಂದು ಪ್ರತಿ ಶ್ರಾವಣ ಮಾಸ ಕೂಡ ಅವರಿಗೆ ಹೊಸದನ್ನ ತರುತ್ತಿತ್ತು. ಪ್ರತಿ ಶ್ರಾವಣ ಮಾಸ ಅವರಿಗೆ ಹೊಸದನ್ನ ತರುತ್ತಿತ್ತು. ಶ್ರಾವಣ ಮಾಸದಲ್ಲಿ ಕವಿ ಬೇಂದ್ರೆಯವರು ಒಬ್ಬ ಕವಿಯಾಗಿ, ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಕವಿಯಾಗಿ, ಒಬ್ಬ ಸಂತನಾಗಿ ಮರುಹುಟ್ಟು ಪಡೆಯುತ್ತಿದ್ದರು, ಮರು ಜನ್ಮ ಪಡೆಯುತ್ತಿದ್ದರು. ಹೀಗೆ ಸುಖವನ್ನ ದುಃಖವನ್ನ ನೀಡಿದಂತ ಶ್ರಾವಣ, ಮನಸ್ಸಿನ ಬೇಗುದಿಯನ್ನ ಕಳೆದ ಶ್ರಾವಣ, ಮನಸ್ಸಿಗೆ ಹಿತವನ್ನು ನೀಡಿದ ಶ್ರಾವಣ, ಮನಸ್ಸಿನ ಹಿತವನ್ನ ಕಳೆದುಕೊಂಡ ಶ್ರಾವಣ. ಯಾಕಂದ್ರೆ 2 ಮಕ್ಕಳನ್ನ ಕಳೆದುಕೊಂಡವ್ರು. ಈ ಲಾಸ್ಟ್ 2 sons. ಒಬ್ಬ ತಂದೆಗೆ ಮಗನನ್ನ ಒಬ್ಬ ತಂದೆ ಜೀವಂತವಾಗಿರುವಾಗ ಮಗ ಅಥವಾ ಮಗಳು ಸಾಯ್ಬಾರ್ದು. ಒಬ್ಬ ತಂದೆ ಏನನ್ನಾದ್ರೂ ಸಹಿಸಿಕೊಳ್ಳಬಲ್ಲ, ಎಂತ ದುಃಖವನ್ನಾದ್ರೂ ಸಹಿಸಿಕೊಳ್ಳಬಲ್ಲ. ಆದ್ರೆ ಮಗಳ ಸಾವನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಕವಿ ಬೇಂದ್ರೆಯವರು ಅಂತ ಸಾವುಗಳನ್ನ ಅನುಭವಿಸಿದರು. ಶೇಕ್ಸ್ಪಿಯರ್ ಕೂಡ ತನ್ನ ಮಕ್ಕಳನ್ನ ಕಳೆದುಕೊಂಡ. ಅದರ ಬಗ್ಗೆ ಮಾತನಾಡಲಿಕ್ಕೆ ಸಮಯವಿಲ್ಲ. ತನ್ನ ಪತ್ನಿಯನ್ನ, ಬೇಂದ್ರೆಯವರು ತಮ್ಮ ಪತ್ನಿಯನ್ನ ಕಳೆದುಕೊಂಡ್ರು, ತಮ್ಮ 2 ಮಕ್ಕಳನ್ನು ಕಳೆದುಕೊಂಡ್ರು. ಆಮೇಲೆ ಅನೇಕ ಕಾರಣಗಳಿಗಾಗಿ ಅವರು ಶ್ರಾವಣ ಮಾಸದೊಂದಿಗೆ ಅನುಸಂಧಾನವನ್ನ ಮಾಡ್ತಾ ಬಂದರು. ಇಂತಹ ಮಹತ್ವದ ಕವಿ ಕುರಿತು ನಾವು ಇಂದು ಚರ್ಚೆ ಮಾತನಾಡಿದ್ದೇವೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಮತ್ತೆ ನಾವು ಗುರುವಾರ ಭೇಟಿ ಆಗೋಣ.
ಜುಲೈ 31 ಮಧುರಚಂದ್ರ ಕವಿ ಮಧುರಚಂದ್ರ ಜನ್ಮದಿನವಾಗಿತ್ತು. ಮಧುರ ಚೆನ್ನ ಮತ್ತು ಬೇಂದ್ರೆ ಅವರ ನಡುವೆ ಬಹಳ ಆತ್ಮೀಯವಾದಂತ ಸಂಬಂಧ ಇತ್ತು. ಸುಮಾರು 2-3 ಕವನಗಳನ್ನ ಬೇಂದ್ರೆ ಅವರು ಮಧುರಚಂದ್ರ ಬಗ್ಗೆ ಬರೆದಿದ್ದರು. ಮಧುರಚಂದ್ರ ಬಗ್ಗೆ ನಾವು ಗುರುವಾರ ಒಂದು ವಿಶೇಷ ಉಪನ್ಯಾಸವನ್ನ ಧಾರವಾಡ ಕಟ್ಟೆ ಆಯೋಜನೆ ಮಾಡಲಿದೆ. ದಯವಿಟ್ಟು ಮತ್ತೆ ನೀವು ಗುರುವಾರ ನಮ್ಮ ಜೊತೆ ಇರಿ. ಬೇಂದ್ರೆ ಅವರ ಮಾತುಗಳನ್ನ ಕೇಳಿದ್ದೀರಿ, ಮಧುರಚಂದ್ರರ ಮಾತುಗಳನ್ನ ಕೇಳೋಣ. ಮಧುರಚಂದ್ರರ ಕಾವ್ಯದ ಅದ್ಭುತ ಲೋಕದ ದರ್ಶನವನ್ನ ಮಾಡಿಕೊಳ್ಳೋಣ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಯುವ ಮಿತ್ರರು ಮತ್ತು ಯುವ ವಿದ್ವಾಂಸರಾದ ಸಚಿನ್ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. ಧನ್ಯವಾದಗಳು ಸರ್. ಈಗ ವೇದಿಕೆ ಚರ್ಚೆಗೆ ತೆರೆದುಕೊಳ್ಳಲಿದೆ. ಸಾಹಿತ್ಯಾಸಕ್ತರು ತಮ್ಮ ಆಡಿಯೋ ಅನ್ಮ್ಯೂಟ್ ಮಾಡಿ ನೇರವಾಗಿ ಉಪನ್ಯಾಸಕರೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಬಹುದು. ಉಪನ್ಯಾಸಕರಿಗೆ ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ಉಪನ್ಯಾಸಕರ ನುಡಿಗಳಿಗೆ ಪೂರಕ ನುಡಿಗಳನ್ನು ವ್ಯಕ್ತಪಡಿಸಲು ಕೂಡ ಅವಕಾಶವಿರುತ್ತದೆ. ನಮಸ್ತೆ ಸರ್. ಸರ್ ಮಾತಾಡಿ. ಸರ್ ಕೇಳಿಸ್ತಾ ಇದೆ? ನಮಸ್ತೆ ಸರ್. ಮಾತಾಡಿ. ನಮಸ್ತೆ ಸರ್. ನನ್ನ ಹೆಸರು ವೆಂಕೋಬ್ ತಾಳವಾರ್ ಅಂತಂದು, ಸಂಶೋಧನಾ ವಿದ್ಯಾರ್ಥಿ. ಬೇಂದ್ರೆ ಅವರ ಕಾವ್ಯದಲ್ಲಿ ಶ್ರಾವಣದ ಬಗ್ಗೆ ತುಂಬಾ ಅದ್ಭುತವಾಗಿ ಸಚಿನ್ ಅವರು ಮಾತಾಡಿದ್ದಾರೆ. ಬೇಂದ್ರೆ ಅವರ ಬಸವರಾಜ್ ಸರ್ ಹೇಳಿದ ಹಾಗೆ ಬೇಂದ್ರೆ ಅವರ ಕಾವ್ಯಗಳನ್ನು ಅರ್ಥ ಮಾಡಿಕೊಳ್ಳೋದೇ ಒಂದು ದೊಡ್ಡ ಸವಾಲು. ಅಂತ ಸಂದರ್ಭದಲ್ಲಿ ಅವರ ಕಾವ್ಯವನ್ನು ಅರ್ಥಪೂರ್ಣವಾಗಿ ವಿಶ್ಲೇಷಣೆ ಮಾಡಿದಂತ ಸಚಿನ್ ಅವರಿಗೆ ನನ್ನ ಧನ್ಯವಾದಗಳು ತಿಳಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇರಲಿ, ಒಂದು ವಿಷಯವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಧಾರವಾಡದ ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಬೇಂದ್ರೆ ಅವರ 4 ತಂತಿಯ ಕುರಿತು 12 ಉಪನ್ಯಾಸಗಳನ್ನ ಆಯೋಜನೆ ಮಾಡಿದೆ. ಆಫ್ಲೈನ್ ಕಾರ್ಯಕ್ರಮಗಳಿವು. ಈ ತಿಂಗಳ 16ರಂದು 3ನೇ ಶನಿವಾರ ಬೆಳಿಗ್ಗೆ 10:30 ಗಂಟೆಗೆ ಆನಂದ್ ಜುಂಜುರವಾಡ್ ಅವರು ಬೇಂದ್ರೆ ಅವರ 4 ತಂತಿಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಧಾರವಾಡ ಮತ್ತು ಧಾರವಾಡದ ಸುತ್ತಮುತ್ತಲಿನ ಧಾರವಾಡ ಕಟ್ಟೆಯ ಬಳಗದವರು, ಸ್ನೇಹಿತರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಪ್ರತಿ ತಿಂಗಳ 3ನೇ ಶನಿವಾರ ಧಾರವಾಡದ ಬೇಂದ್ರೆ ಭವನದಲ್ಲಿ ಬೇಂದ್ರೆ ಅವರ 4 ತಂತಿಯ ಕುರಿತು ವಿಶೇಷ ಉಪನ್ಯಾಸಗಳು ಜರುಗಲಿವೆ. ಕನ್ನಡದ 12 ಜನ ತುಂಬಾ ಮಹತ್ವದ ವಿಮರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ತಿಂಗಳ ಆನಂದ್ ಜಂಜರವಾಡ ಇರುತ್ತಾರೆ. ಮುಂದಿನ ತಿಂಗಳು ಬಾಳಾಸಾಹೇಬ್ ಲೋಕಾಪುರ್ ಅವರು ಮಾತನಾಡಲಿದ್ದಾರೆ. ಗೀತಾ ವಸಂತ್ ಅವರು ಮಾತನಾಡಲಿದ್ದಾರೆ. ಈಗ ಅನೇಕ ಜನ ವಿದ್ವಾಂಸರು ಬರುತ್ತಾರೆ. ಸೊ ಪ್ರತಿ ತಿಂಗಳ 3ನೇ ಶನಿವಾರ ಡಿ ಹಿರೇಮಠ ಸರ್, ನಿಮ್ಮ ಪರವಾಗಿ ನಾನು ಈ ಮಾಹಿತಿಯನ್ನ ಧಾರವಾಡ ಕಟ್ಟೆಯ ನಮ್ಮ ಬಂಧುಗಳಿಗೆ ತಿಳಿಸಿದ್ದೇನೆ. ಭಾಗವಹಿಸಿ ಬಹಳ ಸಂತೋಷ ಆಯ್ತು. ಈ ಕಾರ್ಯಕ್ರಮ ಎಲ್ಲರಿಗೂ ಬಹಳ ಇಷ್ಟವಾದದ್ದು. ಯಾಕಂದ್ರೆ ಬೇಂದ್ರೆ ಅಂದ್ರನೇ ಒಂದು ಕಲ್ಲು ಸಕ್ಕರೆ ಇದ್ದ ಹಾಗೆ. ಯಾಕಂದ್ರೆ ಬೇಂದ್ರೆಯವರ ಲಯ ಏನಿದೆ ಅದು ಜಾನಪದದ ಲಯವನ್ನ ಹಿಡಿದುಕೊಂಡು ಅವರು ಬಳಸುವಂತಹ ಶಬ್ದಗಳು ಏನಿದಾವಲ್ಲೆಲ್ಲ ಕುತನಿ ಅಂಗಿ ಅನ್ನುವಂಥದ್ದು. ಕುತನಿ ಅಂಗಿ ಅನ್ನೋದನ್ನ ಎಷ್ಟೋ ಜನಕ್ಕೆ ಏನಿದೆ ಅಂದ್ರೆ ಬೇಂದ್ರೆ ಅವರ ಶಬ್ದಗಳನ್ನ ಉಚ್ಚಾರವನ್ನು ಮಾಡುವುದನ್ನು ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅದಷ್ಟು ಸುಲಭವಾಗಿ ಇಲ್ಲಿ ಉತ್ತರ ಕರ್ನಾಟಕದವರಿಗೆ ಬೇಂದ್ರೆ ಭಾಷೆಯ ಹೇಳಿದ್ರಲ್ಲ, ನೆಲ, ಹೊಲ, ಕಣ ಈ ಎಲ್ಲ ಶಬ್ದಗಳೇನದಾವಲ್ಲ, ಇವು ಎಲ್ರಿಗೂ ಎಷ್ಟು ಜನಕ್ಕೆ ಇದು ದಕ್ಷಿಣ ಕನ್ನಡದವರಿಗೆ ಅರ್ಥವಾಗ್ತದೋ ಇದೋ ಗೊತ್ತಿಲ್ಲ. ಅದಕ್ಕೆ ಬಹಳಷ್ಟು ಅನರ್ಥಗಳನ್ನು ಕಲ್ಪಿಸಿರುವಂತದ್ದುಂಟು. ಆದ್ರೆ ಅವರ ಏನು ಈಗ ಡ್ರೋಣರು ಅವರು ಬಹಳ ವಿಶಿಷ್ಟವಾದ ಸಚಿನ್ ಚೆನ್ನಾಗಿ ಮಾತಾಡಿದ್ದಾರೆ, ಅದ್ರ ಬಗ್ಗೆ 2 ಮಾತಿಲ್ಲ. ಆದ್ರೆ ಅವರು ಶ್ರಾವಣದ ಕವನಗಳನ್ನು ಓದೋದೇ ಒಂದು ವಿಶಿಷ್ಟವಾದ ಶೈಲಿ ಇದೆ.
ಆ ಶೈಲಿ ಏನಿದೆ ಅಂದ್ರೆ ಆಡು ಮಾತಿನ ಶೈಲಿ ಆಗಿರುವುದರಿಂದ ಅದರದ ಉಚ್ಚಾರಣೆ ಏನಿದೆ ಉತ್ತರ ಕರ್ನಾಟಕದವರು ಅದರ ಲಯವನ್ನ ಹಿಡ್ಕೋತಾರೆ. ಇನ್ನುಳಿದವರಿಗೆ ಆ ಪದಗಳ ಲಯವನ್ನ ಹಿಡಿಯೋದು ಬಹಳ ಕಷ್ಟವಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಜಾನಪದದ ಶಬ್ದಗಳೇನದಾವಲ್ಲ, ಬಸವರಾಜ್ ಹೇಳಿದ್ರೆ ಎಷ್ಟೋ ಈ ಶಬ್ದಗಳು ಎಷ್ಟು ಜನಕ್ಕೆ ತಿಳಿತಾವೋ ಇಲ್ಲೋ ಗೊತ್ತಿಲ್ಲ ಅನ್ನುವಂತ ಮಾತು, ಅದು ಸತ್ಯವಾದೇ ಮಾತು. ಒಟ್ಟಿನಲ್ಲಿ ಈ ಇಂದಿನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಅದನ್ನ ನನಗೆ ಬಹಳ ಸಂತೋಷವೆನಿಸ್ತಾ ಇದೆ. ಮತ್ತೆ ಡೋಣೂರವರೇ ಬೇಂದ್ರೆ ಅವರ ನಾಲ್ಕು ತಂತಿ ಕವನಕ್ಕೆ ಬಂದಿರತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಯ ಒಂದು ಆಧಾರವಾಗಿಟ್ಟುಕೊಂಡು ನಾಲ್ಕು ತಂತಿಯ ಬಗ್ಗೆ ಬಹಳ ಜನಕ್ಕೆ ಅದರ ಬಗ್ಗೆ ಏನು ತಿಳಿದಿಲ್ಲ. ಅದನ್ನ ನಾವು ವಿಶಿಷ್ಟವಾಗಿ ಯುವಕರಿಗೆ ಈಗಿನವರೆಗೆ ನಾವು ತಿಳಿಸ್ಬೇಕಾಗಿರುವಂತ ಬಹಳ ಮಹತ್ವದಿದೆ. ಆ ಹಿನ್ನೆಲೆಯಲ್ಲಿ ಬಸವರಾಜ್ ಡೋಣೂರವರನ್ನೇ ನಾನು ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟಿನ ಈ ಒಂದು ಸಮಾರಂಭದ ಸಂಚಾಲಕರನ್ನಾಗಿ ಮಾಡಿ, ಯಾಕಂದ್ರೆ ಸಂಚಾಲಕರು ಏನ್ ಮಾಡ್ಬೇಕಂದ್ರ ಅದ್ರ ಬಗೆಗೆ ಸಂಪೂರ್ಣವಾದ ಅರಿವನ್ನು ಇಟ್ಟುಕೊಂಡಿರೋರು ಆದ್ರೆ ಮತ್ತೆ ಅವರ ಬಗೆಗೆ ಅಭಿಮಾನ ನಿಷ್ಠೆ ಇದ್ರೆ ಮಾತ್ರ ಅಂತ ಕೆಲಸ ಮಾಡಕ್ ಸಾಧ್ಯ ಐತಿ. ಇಲ್ಲಾಂದ್ರೆ ಯಾರು ನಾನು ಮಾಡ್ತೇನೆ ನೀನು ಮಾಡ್ತೇನೆ ಯಾರಿಗೂ ಮಾಡಕ್ ಆಗಲ್ಲ. ಅದು ಅವರು ತಮ್ಮನ್ನ ತಾವು ಸಂಪೂರ್ಣವಾಗಿ ಸಮಯವನ್ನ ಅದಕ್ಕೆ ಒದಗಿಸೋದಿದೆ ಅಲ್ಲ. ಇಂಥ ಉನ್ನತವಾದ ಹುದ್ದೆಯಲ್ಲಿದ್ದು ಇವತ್ತಿಲ್ಲಿರ್ತಾರೆ, ನಾಳೆ ದೆಹಲಿಯಾಗಿರ್ತಾರೆ, ಮೈಸೂರಾಗಿರ್ತಾರೆ, ಬೆಂಗಳೂರಾಗಿರ್ತಾರೆ. ಹೀಗೆ ಇಷ್ಟೆಲ್ಲ ಅವರೆಲ್ಲ ಧಾರವಾಡ ಕಟ್ಟಿ ಕಾರ್ಯಕ್ರಮಗಳನ್ನ ನಡೆಸಬೇಕಾದ್ರೆ ಮೊನ್ನೆ ಹೋದ ಸಂದರ್ಭದಲ್ಲಿ ಏರ್ಪೋರ್ಟ್ನಾಗ ಇದ್ದುಕೊಂಡು ಯುರೋಪ್ ಇದರಲ್ಲಿ ಅವರು ಸಭೆಯನ್ನು ನಡೆಸಿದ್ರು. ಅಂದ್ರೆ ಅವ್ರಿಗೆ ಏನಿದೆ ಅಂದ್ರೆ ತಾವು ಒಪ್ಪಿರುವಂತಹ ಕೆಲಸಗಳನ್ನ ನಿಷ್ಠೆಯಿಂದ ಮಾಡಬೇಕು ಅನ್ನುವಂತ ತುಡಿತ ಏನಿದೆ ಅಲ್ಲ, ಅದು ಎಲ್ರಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಶನಿವಾರ ಮತ್ತು ಗುರುವಾರ ಹೀಗೆ ನಿರಂತರವಾಗಿ ನಡೆಸೋದು ಅಂತಂದ್ರೆ 306 ಕಾರ್ಯಕ್ರಮಗಳನ್ನ ನಡೆಸ್ಯಾರಂದ್ರೆ ಶೆಲ್ಲಿ, ಕಿಡ್ಸ್, ಶೇಕ್ಸ್ಪಿಯರ್, ಬೇಂದ್ರೆ, ಕುವೆಂಪು, ರಾಜ್ಕುಮಾರ್ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ರು. ಅಂದ್ರೆ ನಿಜಕ್ಕೂ ಡೋಣೂರವರು ಅಭಿನಂದನಾರ್ಹರು ಅನ್ನುವಂಥ ಮಾತುಗಳನ್ನು ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ನಮಸ್ಕಾರ ಸರ್. ಕೇಳಿಸ್ತಾ ಇದೆ? ಎಸ್, ಬಹಳ ಒಳ್ಳೆಯ ಕಾರ್ಯಕ್ರಮ. ಇದ್ರದ್ದು ಧಾರವಾಡ ಕಟ್ಟೆ ಬಗ್ಗೆ ಅಂತೂ ಎರಡು ಮಾತಿಲ್ಲ. ಸಾಕಷ್ಟು ಕಾರ್ಯಕ್ರಮಗಳಂತೂ ಇಲ್ಲಿ ಆಗ್ತಾನೆ ಇವೆ. ಆಮೇಲೆ ಅದರಲ್ಲೂ ವಿಶೇಷವಾಗಿ ಏನಂತಂದ್ರೆ ಆಯಾ ಕಾಲಮಾನಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ಆಯೋಜಿಸ್ತಕ್ಕಂಥದ್ದು ಡೋಣೂರು ಸರ್ ಏನದಲ್ಲ, ಅದು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಮಾಡಿದ್ರು. ಈಗ ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ಈ ನಮ್ಮ ಕೆಲವು ವಿಚಾರಗಳನ್ನ, ಬೇಂದ್ರೆ ಅವರದ ವಿಚಾರಗಳು ಏನವಲ್ಲ, ಅದರಲ್ಲಿ ಈ ಶ್ರಾವಣ ಮಾಸದ ಎಷ್ಟು ವಿಚಾರಗಳನ್ನ ಅದ್ರ ಹೇಳ್ತಾರ. ವಟ ಸಾವಿತ್ರಿ ವೃತ ಆಗಿರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಇಲ್ಲಿ ಬರ್ತಕ್ಕಂಥ ನೂಲು ಹುಣ್ಣಿಮೆ, ನಾಗರ ಪಂಚಮಿ, ಅರವಿಂದರ ಜಯಂತಿ, ಇಂತ ಅನೇಕ ಕಾರ್ಯಕ್ರಮಗಳು ಇವೆಲ್ಲ ಮರ್ತು ಹೋಗ್ತಾ ಇದಾವೆ. ಸರ್ ಡೋಣೂರ್ ಸರ್ ಅಗಳೇ ಹೇಳಿದ್ರೆ ಇವೆಲ್ಲ ಮರ್ತು ಹೋಗ್ತಾ ಇವೆ. ಇವುಗಳನ್ನ ನೆನಪಿಸ್ತಕ್ಕಂತ ರೀತಿಯಲ್ಲಿ ಇಂತ ಕಾರ್ಯಕ್ರಮ ಆಯೋಜನೆ ಏನು ಮಾಡಿರಲ್ಲ, ನಿಜವಾಗಿ ಕೂಡ ಇದು ಬಹಳ ತುಂಬು ಹೃದಯದ ಧನ್ಯವಾದಗಳು ಡೋಣೂರ್ ಸರ್ ಅವರಿಗೆ ಮೊದಲು ತಿಳಿಸ್ತಾ. ಆಮೇಲೆ ಮತ್ತೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಎಲ್ಲ ಒಬ್ಬ ಯುವ ಸಂಶೋಧಕರಿಗೆ ಅಂಥವ್ರಿಗೂ ಕೂಡ ಒಂದು ಅವಕಾಶವನ್ನ ಕೊಟ್ಟು, ನಿನ್ನೆ ನಮ್ಮ ವಿದ್ಯಾರ್ಥಿ ಸಚಿನ್ ಮಾತಾಡಿರ್ತಕ್ಕಂಥ ರೀತಿ ನೋಡಿದ್ರೆ ನಿನ್ನೆ ಇಡೀ ದಾವಣಗೆರೆ ವಿಶ್ವವಿದ್ಯಾಲಯದೊಳಗೆ ಬರೀ ಬೇಂದ್ರೆ ಅವ್ರ ಬಗ್ಗೆನೇ ಚರ್ಚೆ ನಡೆದ, ತಾವು ಹೇಳವ ಉಳ್ದವರೆಲ್ಲ ಕೇಳೋರು. ಈ ರೀತಿಯಾಗಿ ಹಂಗಾಗಿ ಅಂತಹ ಚರ್ಚೆಗಳ ಯುವ ಸಂಶೋಧಕರಿಗೂ ಕೂಡ ಒಳ್ಳೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದೀರಿ. ಇದಕ್ಕ ತಮಗೆ ತುಂಬ ಹೃದಯ ಧನ್ಯವಾದಗಳು. ಇದಕ್ಕೆ ಒಳವಡಿಸ್ಕೊಂಡಿರ್ತಕ್ಕಂಥ ಸಚಿನ್ಗೂ ಕೂಡ ಬಹಳ ಚಂದಾಗಿ ಮಾತಾಡಿದಪ್ಪ. ಇನ್ನೇನು ಉಳಿದಿರತಕ್ಕಂಥವ್ರಿಗೂ ಕೂಡ ಮಾದರಿಯಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ನಿಮಗೂ ಕೂಡ ನಾನು ಅಭಿನಂದನೆ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಬೇಂದ್ರೆ ಅವರನ್ನ ಕುರಿತು ಅಷ್ಟು ಸುಲಭ ನೀವೆಲ್ಲ ಹೇಳಿದ್ರೆ ಅವನ್ನೆಲ್ಲ ನೆನಪಿಸ್ಕೊಳ್ಳೋದು ಬಹಳ ಮಹತ್ವದ್ದು. ನೂಲು ಹುಣ್ಣಿಮೆ ಆಯ್ತು, ಅರವಿಂದರನ ಆಯ್ತು, ಇವೆಲ್ಲಾಗ ನಾಗರ ಪಂಚಮಿ ಈಗ ಯಾವ ರೀತಿಯಲ್ಲಿ ಎಲ್ಲಿ ಜೋಕಾಲಿ ಕಟ್ತಾರೆ, ಶರ್ತ್ ಕಟ್ತಿದ್ರು, ಕಿಲೋಮೀಟರ್ ಗಟ್ಲೆ ಶರ್ತ್ ಕಟ್ಟೋದು, ಜೋಕಾಲಿ ಗಿಡಕ್ಕ ಹೊರಗೆ ಜೋಕಾಲಿ ಕಟ್ಟಿ ತೂಗೋದು, ಅದ್ರ ಮೇಲೆ ಏನೋ ಕೊಬ್ಬರಿಯನ್ನು ಕಟ್ಟಿ ಅದನ್ನ ಕಚ್ಚಿ ಅದನ್ನ ತಗೊಳ್ಳೋದು, ಕಿತ್ಕೊಳ್ಳುವಂಥದ್ದು ಏನ ಹಬ್ಬಗಳೇ ಇವತ್ತೆಲ್ಲ ಮರೆತು ಹೋಗ್ಬಿಟ್ಟವೇನೋ ಅನ್ನುವಂಥ ರೀತಿಯಲ್ಲಿ. ಹಬ್ಬ ಏನೋ ಸುಮ್ಮನೆ ಆಚರಿಸ್ಬೇಕು, ಆದ್ರೆ ಅದರ ಅರಿತುಕೊಂಡು ಆಚರಿಸುವುದು ಇದೆಯಲ್ಲ, ಅದು ಬಹಳ ಪ್ರಮುಖವಾದದ್ದು ಅನ್ನುವ ಮಾತನ್ನ ಇದು ಕೇವಲ ನಮಗೆ ಸ್ಮರಣೆ ಆಗ್ತದೆ. ಸ್ಮರಣೆಯಾದ್ರೂ ಇರಬೇಕು ಅನ್ನೋದಕ್ಕಿಂತ ಅವನ್ನೆಲ್ಲ ಮಾಡ್ಬೇಕಾಗಿದೆ. ಯಾಕಂದ್ರೆ ಇವೆಲ್ಲ ಹೋಗ್ತಾ ಇವೆ. ಆದ್ರೂ ನಮ್ಮ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ
ಹಿನ್ನೆಲೆಯಲ್ಲಿ ಭಾರತೀಯ ಸಂಸ್ಕೃತಿ, ಕರ್ನಾಟಕ ಸಂಸ್ಕೃತಿ, ಈ ಹಬ್ಬಗಳ ಮುಖಾಂತರವಾಗಿ ಹಿರಿಯರು ಮಾಡಿರುವಂತ ಎಷ್ಟು ಅದ್ಭುತ ಕೆಲಸ ಮಾಡಿದ್ದಾರೆ ಅಂದ್ರೆ, ನಾವು ದಿನ ರೊಟ್ಟಿ ತಿಂದಾಗ 15 ದಿವಸಕ್ಕೊಮ್ಮೆ ಹುಗ್ಗಿ ಹೋಳಿಗೆ ಉಣಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಹಬ್ಬಗಳ ಆಚರಣೆಯನ್ನು ಮಾಡಿ ಆಹಾರದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಟೈಮ್ ಆಗಿದೆ. ಸಾರಿ, ಮತ್ತೆ ಮಾತಾಡಬಾರ್ದಿತ್ತು, ಮಾತಾಡಿದ್ರೆ ಕ್ಷಮಿಸಿ ಅಂತ ಹೇಳಿ ನಾನು ಮಾತು ವಿರಾಮ ಕೊಡ್ತೀನಿ. ನಮಸ್ಕಾರ. ಏನಿಲ್ಲ ಹಿರೇಮಠ್ ಸರ್, ನಿಮ್ಮ ಮಾತುಗಳನ್ನು ಕೇಳಿದ್ಮೇಲೆ ನನಗೆ ಒಂದು ವಿಷಯ ನೆನಪಾಯ್ತು. ನಾಗರ ಪಂಚಮಿ ಒಳಗಡೆ ನಾವು ಸಣ್ಣವರಿದ್ದಾಗ ಈ ಬೋರ್ಬಗ್ಲೆ, ಜೋಕಾರಿ ಬೋಲ್ಬಗ್ರಿ ಅಂತಾರ ಅದಕ್ಕೆ, ಬಸವರಾಜ್ ಬೋಲ್ಬಗ್ರಿ. ಹೌದಾ? ಮರ್ತೋಗಿತ್ತು ಅದು. ಮತ್ತೊಂದೇನಂದ್ರೆ, ಹಳ್ಳಿಗಳಲ್ಲಿ ಎಲ್ಲಾ ಜನರು ಸ್ವೀಟ್ ಅನ್ನ ಹಂಚ್ಕೋತಾ ಇದ್ರು ಸಂಜೆ ಹೊತ್ತು. ಈಗ ಅಣ್ಣ ಮನೆಯೊಳಗೆ ಮಾಡಿದಂತ ಉಂಡಿ, ಕರ್ಚಿಕಾಯಿ, ಚಕ್ಲಿ, ಅದ್ರ ಜೊತೆ ಚಂಪಾ ಪೀಸ್ ಇಟ್ಟು ಅದು ಪಕ್ಕದ ಮನೆಗೆ ಕೊಡ್ತಾ ಇದ್ವಿ. ಅವ್ರನ್ನ ಮನೆಗೆ ಕೊಡ್ತಾ ಇದ್ರು. ಸೊ ರೊಟ್ಟಿ ಪಂಚಮಿ ಅಂತ ಅದ್ರ ಹೆಸರು, ರೊಟ್ಟಿ ಪಂಚಮಿ. ಬೋಲ್ ಬಗ್ರಿ ಏನ್ ಮಾಡೋದು, ಹಿಂಗ ತಿರುಗಿಸಿದಾಗ ಅದು ಗರ್ರ ಅಂತ ತಿರುಗ್ತಿರ್ತೈತಿ, ಅವಾಗ ಕಚ್ಚಬೇಕು ಅದನ್ನ, ಅದು ಅವಾಗ ಕಚ್ಚಬೇಕು ಅದನ್ನ, ತಿರುಗಿದಾಗ ತಿರುಗುವಂತ ಕೊಬ್ಬರಿ ಕಚ್ಚಬೇಕದು. ನನ್ನೊಬ್ಬ ಸ್ನೇಹಿತ ಹಲ್ಲನ್ನೇ ಮುರಿದುಕೊಂಡ ಅದನ್ನ ಮಾಡಕ್ ಹೋಗಿ. ಸಚಿನ್ರ ಬಗ್ಗೆ ರಾಜಶೇಖರ್ ಮಠಪತಿ ಅವರು ನನಗೆ ಹೇಳಿದ್ರು, ತರುಣ ವಿದ್ವಾಂಸ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಅವ್ರನ್ನ ಕರಿಬೇಕಂತ ಸೂಚಿಸಿದವರು ಡಾಕ್ಟರ್ ರಾಜಶೇಖರ್ ಮಠಪತಿ ಅವರು. ಮಠಪತಿ ಅವರು ಕೂಡ ಈ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅನೇಕ ಯುವಕರನ್ನ ಕರೆಸಿ ಮಾತನಾಡಿಸಿ ಅವರ ಪುಸ್ತಕಗಳನ್ನ ಪ್ರಕಟಿಸುವ ಕೆಲಸವನ್ನ ಮಾಡ್ತಾ ಇರ್ತಾರೆ. ಮತ್ತೇನಾದ್ರೂ ಪ್ರಶ್ನೆಗಳಿದ್ರೆ ನೀವು ಸಚಿನ್ರೊಂದಿಗೆ ಸಂವಾದವನ್ನ ಮಾಡ್ಬೋದು. ಇಲ್ಲ, ಸಚಿನ್ ಬಹಳ ಅದ್ಭುತವಾಗಿ ಮಾತನಾಡಿದ್ದಾನೆ. ಅಷ್ಟು ಬೇಂದ್ರೆ ಅಷ್ಟು ಸುಲಭವಾಗಿ ಎಲ್ಲರಿಗೆ ದಕ್ಕ ಕವಿ ಅಲ್ಲ, ದಕ್ಕುವಂತವನ್ನಲ್ಲ. ಆದ್ರೆ ಅದನ್ನ ದಕ್ಕಿಸಿಕೊಳ್ಳೋದು ಬಹಳ ಮಹತ್ತರವಾಗಿರ್ತಕ್ಕಂಥದ್ದು, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ 4 ತಂತಿ ಕವನ ಸಂಕಲನದ ಬಗ್ಗೆ ವಿಶೇಷವಾಗಿ ನಾವು ಯುವ ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ, ಯುವಕರಿಗೆ ನಾವು ಬೇಂದ್ರೆ ಅಂದ್ರೆ ಏನು ಅನ್ನೋದನ್ನ, ಅವರಲ್ಲಿರ್ತಕ್ಕಂಥ ಏನು ಒಂದು ಶಕ್ತಿ, ಸಾಮರ್ಥ್ಯ, ಕವಿತ್ವ, ಅದೆಲ್ಲವನ್ನು ತಿಳ್ಕೊಬೇಕನ್ನುವಂತ ಉದ್ದೇಶದಿಂದನೇ ಅದನ್ನ ನಡೆಸ್ಕೊಂಡು ಬಂದಿರೋದು, ಅದನ್ನ ಕೆಲಸ ಮಾಡ್ತಾ ಇರೋದು ಅದು. ಯಾಕಂದ್ರೆ ಬೇಂದ್ರೆ ಟ್ರಸ್ಟ್ ಏನ್ ಮಾಡ್ಬೇಕಾಗಿದೆ, ಬೇಂದ್ರೆಯ ವ್ಯಕ್ತಿತ್ವವನ್ನ ಇಡೀ ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ ಅವರ ಕವಿತ್ವವನ್ನು ತಿಳಿಸ್ಬೇಕಾಗಿರೋದು ಬಹಳ ಮುಖ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಬೇಂದ್ರೆ ಅವರನ್ನ ನಾವು ಯಾವಾಗ್ಲೂ ಯಾಕಂದ್ರೆ ಬೇಂದ್ರೆ ಎಂದೂ ಸಾಯೋದಿಲ್ಲ. ಬೇರೆ ಕವಿಗಳು ಯಾರಾದ್ರೂ ಸಾಯ್ಬಹುದು, ಯಾಕಂದ್ರೆ ಪ್ರತಿ ವರ್ಷ ಯುಗಾದಿ ಬಂದಾಗ ಬೇಂದ್ರೆ ನೆನಪಾಗ್ತಾನೆ. ಯುಗಾದಿ ಬಂದರೂ ಯುಗಾದಿ ಮರಳಿ ಬರ್ತಿದೆ. ಈಗ ಶ್ರಾವಣ ಮಾಸ ಬಂದ್ರಂದ್ರೆ ಬೇಂದ್ರೆ ಕಡ್ಡಾಯವಾಗಿ ನೆನಪಾಗ್ತಾನೆ. ಈ ತೆರನಾಗಿರ್ತಕ್ಕಂಥ ಕವಿಗಳು ನಮಗ್ ಬಹಳ ವಿರಳವಾಗಿರ್ತಕ್ಕಂಥವ್ರು. ಅವ್ರಿಗೆ ಬಹಳ ಏನಂದ್ರ, ಹೂತ ಹುಣಸಿ ಮರ ಸಾಕಂತ. ಕವಿಗೆ ಏನ್ ಬೇಕಾ, ಬ್ಯಾಸರ ಕಳ್ಕೊಳ್ಳೋದಕ್ಕ ಹೂತ ಹುಣಸಿ ಮರ ಸಾಕು ಅನ್ನುವಂತ ಮಾತು ಹೇಳ್ತಾರ. ಅಂದ್ರ ಬೇಂದ್ರೆ ಅವರ ಕವಿತ್ವ ಹೇಗಿದೆ ಅಂದ್ರೆ, ನೀವೆಲ್ಲಿ ನಿಂತಲ್ಲಿ ಅದು ಅಗಾಧವಾದ ಪ್ರತಿಭೆ, ಅದು ಶ್ರಾವಣ ಪ್ರತಿಭೆ ಅಂತ ಹೇಳಿದ್ರಲ್ಲ ಸರ್, ಹಂಗ ಅಗಾಧವಾದ ಶ್ರೇಷ್ಠವಾದ ಪ್ರತಿಭೆ ಅದು. ಆಯ್ತು, ನಮಸ್ಕಾರ. ಡೋಣೂರು ಸರ್, ಮುಂದಿನ ಸಲ ಮತ್ತೆ ಅದು ಆಷಾಢಸ್ಯ ಪ್ರಥಮ ದಿವಸ ಅಂತ ಧಾರವಾಡದ ಬಹಳ ಚಂದ ಆಚರಿಸ್ತಿದ್ರು ಮೊದಲ. ಆಷಾಢಸ್ಯ ಪ್ರಥಮ ದಿವಸ ಅಂತ, ಹಿಂಗಾಗಿ ಅದು ಈ ಕಡಿಮೆ ಆಗ್ಯದ. ಅದನ್ನು ಕೂಡ ಮುಂದಿನ ವರ್ಷ ತಾವು ಇದನ್ನ ಮಾಡ್ಬೇಕಂತ ನಮ್ಗ ಅನುಕೂಲ ಮಾಡಿದ್ರೆ. ಯಾಕಂದ್ರೆ ಕಾಳಿದಾಸ ಮತ್ತು ಮೇಘದೂತ ಬೇಂದ್ರೆ ಮೇಘದೂತವನ್ನೇ ಅದ್ಭುತ, ಅದನ್ನ ನಾವು ಸ್ಮರಣೆ ಮಾಡ್ಕೊಳ್ಬೇಕು. ಹೌದೌದು, ಖಂಡಿತವಾಗಿ. ಸಂತೋಷ ಆಯ್ತು ಸರ್, ತಮ್ಮನ್ನೆಲ್ಲ ಕಂಡು ಖುಷಿ ಆಯ್ತು ಮಾತಾಡಿ. ಧನ್ಯವಾದಗಳು ಸರ್. ಮೊದಲನೇದಾಗಿ ಸರ್, ಚೆನ್ನಾಗಿ ಮಾತಾಡಿದ್ರಿ ಸರ್, ಪೂರಕ ವಿಷಯವಾಗಿ. ಯಾಕಂದ್ರೆ ಬೇಂದ್ರೆ ಕಾವ್ಯ ದಕ್ಕಿಸಿಕೊಳ್ಳುವಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಸರ್, ಮತ್ತೆ ಭೀಮಾಶಂಕರ್ ಜೋಶಿ ಸರ್, ಇವರನ್ನೆಲ್ಲ ಕೂಡ ಇದನ್ನ ಮಾಡ್ತಾ ಇದ್ರು. ಹಾಗಾಗಿ ಮತ್ತೆ ಇದರ ಪೂರಕವಾಗಿ ಮಹೇಶ್ ಪಾಟೀಲ್ ಸರ್ ಸಹ ಸಲಹೆಯನ್ನ ಕೊಟ್ಟರು. ಈ ರೀತಿ ಮಾತಾಡು, ಈ ವಿಷಯದ ಬಗ್ಗೆ ಮಾತಾಡು, ಇದು ಈ ರೀತಿ ಒಂದು ಅರ್ಥವನ್ನ ಒಳಗೊಂಡಿರ್ತಕ್ಕಂಥದ್ದು. ಈ ವಿಚಾರ ಹೇಗೆ ಒಂದು ಬೇಂದ್ರೆ ಯಾಕೆ ವಿಶೇಷವಾಗಿರ್ತಕ್ಕಂತಹ ಕವಿ, ಅನುಭವ ಕವಿ, ಜನಪದೀಯ ಕವಿ, ಯಾಕೆ ಈ ಜನಪದ ದಾಟಿ ಶೈಲಿಯಲ್ಲಿ ಅನ್ನುವಂತ ವಿಚಾರವನ್ನ ಹೇಳ್ತಾರೆ. ಹಾಗಾಗಿ ನೀ ಸಲಹೆ ಕೊಟ್ಟಿರ್ತಕ್ಕಂತಹ ಎಲ್ಲ ಗುರುಗಳಿಗೂ ಮೊಟ್ಟ ಮೊದಲ ವಂದನೆಗಳನ್ನು ತಿಳಿಸ್ತೀನಿ. ಹಾಗೆ ರಾಜಶೇಖರ್ ಮಠಪತಿ ಸರ್ ಅವ್ರಿಗೂ ಕೂಡ ಹಾಗೆ ದೇವಿಕಾ ಮೇಡಮ್, JFGC ಕಾಲೇಜ್ PG ಸೆಂಟರ್, ಇವರು ಬೆಂಗಳೂರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ದೇವಿಕಾ ಮೇಡಮ್
ಈ ರೀತಿ ಬೇಂದ್ರೆ ಕಾವ್ಯದ ಕುರಿತಾಗಿ ಅದರಲ್ಲೂ ವಿಶೇಷವಾಗಿ ಶ್ರಾವಣಕ್ಕೆ ಅದ್ರಲ್ಲಿ ಬಹಳಷ್ಟು ಖುಷಿ ಆಯ್ತು. ಆ ಧಾರವಾಡ ಕಟ್ಟೆಯಲ್ಲಿ ಮಾತಾಡೋದಂದ್ರೆ ಬಹಳಷ್ಟು ಖುಷಿಯಾಗಿರ್ತಕ್ಕಂಥ ವಿಷಯ. ಅದಕ್ಕೆ ಪೂರಕವಾಗಿ ಮಾತಾಡಿದ್ದು ಬಸವರಾಜ್ ಸರ್ ಧಾರವಾಡ ಕಟ್ಟೆಗೆ ಎಲ್ಲಾ ಪದಾಧಿಕಾರಿಗಳಿಗೆ ತುಂಬಾ ಶಿವರಾಜ್, ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಎತ್ತಿಕೊಳ್ಳಿ, ಎಲ್ಲಾದ್ರೂ ಕಾರ್ಯಕ್ರಮ ಮುಗಿಸ್ಬೋದು. ಯಾರಾದ್ರೂ ಒಂದೆರಡು ಪ್ರಶ್ನೆಗಳನ್ನ ಕೇಳೋದಾದ್ರೆ ಅಥವಾ ಯಾರಾದ್ರೂ ಪೂರಕವಾಗಿ ಮಾತನಾಡೋದಾದ್ರೆ ಮಾತನಾಡ್ಬೋದು. ಡಾಕ್ಟರ್ ವಿಜಯ್ ಕುಮಾರ್ ಅಂತ ಸರ್. ಸಚಿನ್ ಅವರು ಕೂಡ ತುಂಬಾ ಚೆನ್ನಾಗಿ ತಮ್ಮ ವಿಷಯಗಳನ್ನ ಮಂಡಿಸಿದ್ರು. ಅದಕ್ಕಿಂತ ಬಸವರಾಜ್ ಡೋಣೂರ್ ಸರ್ ಬಹಳ ವಿಷಯಗಳನ್ನ ಮತ್ತೆ ಪ್ರಸ್ತಾಪಿಸಿದ್ರು. ಬೇಂದ್ರೆ ಅಂದ್ರೆ ಬಹುತೇಕ ಶ್ರಾವಣದ ಕವಿ ಪ್ರಕೃತಿಯೊಂದಿಗೆ ಸಮನ್ವಯಿಸಿ ಮಾತಾಡೋದೇ ಬಹು ಹೆಚ್ಚು. ಅದರಲ್ಲೂ ಕೂಡ ವಿಶೇಷವಾಗಿ ಅವರ ವೈಚಾರಿಕ ನೆಲೆಗೆಟ್ಟ ಅಂದ್ರೆ ರಾಷ್ಟ್ರೀಯತೆ ಹಿನ್ನೆಲೆ ಒಳಗಡೆ ಶ್ರಾವಣವನ್ನ ಹೆಂಗ್ ಗ್ರಹಿಸ್ಬೋದು ಅನ್ನೋದು ಬೇಂದ್ರೆ ಅವರ ಕವನವನ್ನ ಬಸವರಾಜ್ ಡೋಣೂರ್ ಸರ್ ಪ್ರಸ್ತಾಪ ಮಾಡಿದ್ರು. ಅದನ್ನ ಬಂದಿಕಾರ ಶ್ರಾವಣ ಅಂತಕ್ಕಂಥ ಒಂದು ಕವನದ ಒಳಗಡೆ ಬರ್ತದೆ. ಇಡೀ ಸ್ವತಂತ್ರ ಸಂಗ್ರಾಮದ ಹೋರಾಟದ ಸಂದರ್ಭದಲ್ಲಿ ಅದು ಇವಾಗ ಅವಾಗಿನ ಸ್ವಾತಂತ್ರ್ಯ ಬಂದಿರೋದಿಲ್ಲ. ಆ ಸಂದರ್ಭದ ಒಳಗಡೆ ವಿಮೋಚನಾ ನೆಲೆಯಾಗಿ ಶ್ರಾವಣ ಮಾಸವನ್ನ ಹೆಂಗೆ ಬೇಂದ್ರೆ ಅವರು ಕಟ್ತಾರೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕವನ ಅದು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಮಾಡ್ಬೋದಾಗಿತ್ತಾನೆ. ಯಾಕೆಂದ್ರೆ ಬೇಂದ್ರೆ ಅಂದ್ರೆ ಕೇವಲ ಶ್ರಾವಣ, ಪ್ರಕೃತಿ, ಆಧ್ಯಾತ್ಮ ಈ ನೆಲೆ ಒಳಗಡೆನೆ ಗ್ರಹಿಸೋದಕ್ಕಿಂತಲ್ವೇ ಆ ಬೇಂದ್ರೆ ಅವರು ಶ್ರಾವಣವನ್ನ ಒಂದು ರಾಷ್ಟ್ರೀಯತೆ ಅಥವಾ ಒಂದು ರಾಷ್ಟ್ರದ ವಿಮೋಚನೆಯ ಮಾಸವಾಗಿ ಅದನ್ನ ಹೆಂಗೆ ಬಳಸ್ಕೊಂಡ್ರು ಅನ್ನೋದು ಇನ್ನೂ ಸ್ವಲ್ಪ ವಿಶೇಷವಾಗಿ ಚರ್ಚೆಗೆ ಎತ್ಕೋಬಹುದಾಗಿದೆ. ಸ್ನಾನ ಮಾಡ್ಸಕ್ ತಂದೈತೆ. ಧನ್ಯವಾದ. ಇಂದಿನ ಈ ಸಂಜೆ ಬೇಂದ್ರೆ ಅವರ ಕಾವ್ಯದ ಮಳೆಯಲ್ಲಿ ಮಿಂದೆದ್ದ ಅನುಭವ ನೀಡಿದೆ. ಈ ಅರ್ಥಪೂರ್ಣ ಕಾರ್ಯಕ್ರಮದ ಯಶಸ್ಸಿಗೆ ಶಿವರಾಜ್, ಆ ಮಗುವಿನ ಮುಖ ಪೂರ್ಣ ತೋರಿಸು. ಹಾ, ಆಯ್ತು ಆತ. ಹಾ, ಮತ್ತೆ ಪೂರ್ಣ ಮುಖ ತೋರಿಸು. ಅದು ಬೇರೆ, ಇದು ಶ್ರಾವಣ ಪ್ರತಿಭೆ. ಸರಿ ಸರಿ. ಈ ಅರ್ಥಪೂರ್ಣ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವ ಸಮಯವಿದು. ನಮ್ಮ ಕರೆಯನ್ನು ಮನ್ನಿಸಿ ಒಂದು ಅರ್ಥಪೂರ್ಣ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅತ್ಯಮೂಲ್ಯ ಒಳನೋಟಗಳನ್ನು ಹಂಚಿಕೊಂಡಿರುವ ಶ್ರೀ ಸಚಿನ್ DH, ಕನ್ನಡ ಅಧ್ಯಯನ ವಿಭಾಗ, ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆ, ಇವರಿಗೆ ಸಮಸ್ತ ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗಾದರೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಸರ್. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ, ಮಾಧ್ಯಮ ಸ್ನೇಹಿತರಿಗೂ, ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳಿಗೂ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಮತ್ತೊಂದು ಸಾಹಿತ್ಯ ಸಂಜೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಶುಭರಾತ್ರಿ.